ನಮಸ್ತೆ ಗುರುಗಳೇ. ನಮಸ್ತೆ ನಮಸ್ತೆ ಮಾ. ನಮಸ್ತೆ ಗುರುಜಿ. ನಮಸ್ತೆ 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 ಮಿತ್ರ. ನಮಸ್ತೆ ನಮಸ್ತೆ ಗುರುಜಿ. ನಮಸ್ತೆ ಜಗದೀಶ್. ಓಕೆ ಸ್ನೇಹಿತರೆ, ಸೊ ಇವತ್ತು ಕೃಷ್ಣಸ್ವರ ವಿಜ್ಞಾನ 3ನೇ ದಿನದ ತರಗತಿ. ಸೊ ಇನ್ನೊಂದಷ್ಟು ಜನ ಬರಲಿ. ನಾವು ಯಥಾ ಪ್ರಕಾರ ಎಂದಿನಂತೆ ಪ್ರಾರ್ಥನೆಯೊಂದಿಗೆ ಇಂದಿನ ತರಗತಿಯನ್ನು ಶುರು ಮಾಡೋಣ. ಎಲ್ಲರೂ ನಿಮ್ಮ ದೇಹದ ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈ ಇಟ್ಕೊಳ್ಳಿ ಅಥವಾ ನಮಸ್ಕಾರ ಮಾಡ್ತಾ ಮೊದಲಿಗೆ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಸ್ಮರಿಸುತ್ತಾ, ಪೂರ್ವಜರು ಗುರು ಹಿರಿಯರನ್ನ ಸ್ಮರಿಸುತ್ತಾ, ನಮಗೆ ವಿದ್ಯಾಬುದ್ಧಿ ಹೇಳಿಕೊಟ್ಟಂತಹ ಶಿಕ್ಷಕರು, ಜ್ಞಾನ ಹೇಳಿಕೊಟ್ಟಂತಹ ಗುರುಗಳು, ಸೊ ಸೃಷ್ಟಿಗೆ, ಬ್ರಹ್ಮಾಂಡಕ್ಕೆ, ಭಗವಂತನಿಗೆ ಭಕ್ತಿಪೂರ್ವಕವಾಗಿ ನಮಿಸ್ತಾ, ನಾವು ಆರಾಧಿಸುವಂತಹ ದೈವ, ನಾವು ನಂಬಿರುವಂತಹ ನಿಸರ್ಗ, ಸೃಷ್ಟಿ, ನಿಮ್ಮ ಆಯ್ಕೆಯ ಪ್ರಕಾರ ಆ ಒಂದು ಶಕ್ತಿ ಚೈತನ್ಯಕ್ಕೆ ಹೃದಯಾಂತರಾಳದಿಂದ ನಮಿಸ್ತಾ, ಕೃಷ್ಣಸ್ವರ ವಿಜ್ಞಾನ ಈ ಒಂದು ತರಗತಿ, ಆಧ್ಯಾತ್ಮಿಕ ತರಗತಿ ಸಂಪೂರ್ಣವಾಗಿ ಅರ್ಥವಾಗಲಿ, ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಬೇಕಿರುವ ಶಕ್ತಿ ಚೈತನ್ಯ, ಬುದ್ಧಿ, ಜ್ಞಾನ ಎಲ್ಲವೂ ಪ್ರಾಪ್ತಿಯಾಗಲಿ ಅಂತ ಹೇಳಿ ಅತ್ಯದ್ಭುತವಾದಂತಹ ಪರಮಶಕ್ತಿಗೆ, ಚೈತನ್ಯಕ್ಕೆ ಸ್ಮರಿಸುತ್ತಾ, ನಮಿಸುತ್ತಾ, ಪ್ರಾರ್ಥಿಸುತ್ತಾ ನಾವು ಈ ದಿನದ ತರಗತಿಗಳನ್ನು ಶುರು ಮಾಡೋಣ. ಸೊ ಸ್ನೇಹಿತರೆ, ನಿನ್ನೆ ಮಾಯೆ, ಪಾತ್ರ ಅಥವಾ ವೇಷ, ನಮ್ಮ ಸ್ಥಾನಮಾನಗಳನ್ನು ತಿಳ್ಕೊಂಡ್ರಿ. ಸೊ ಮೂಲವಾಗಿ ಮನಸ್ಥಿತಿ, ಪರಿಸ್ಥಿತಿ ಇದೆಲ್ಲವನ್ನು ತಿಳ್ಕೊಂಡ್ರಿ. ಇವತ್ತು ನಾವು ಮೂಲ ವಿಚಾರಕ್ಕೆ ಬರೋಣ. ಕೃಷ್ಣಸ್ವರ ವಿಜ್ಞಾನ, ಮಾತಿನ ವಿಜ್ಞಾನ, ಆಲೋಚನೆಗಳ ವಿಜ್ಞಾನ, ಇದ್ರ ಬಗ್ಗೆ ಇವತ್ತೊಂದಷ್ಟು ಅಂಶಗಳನ್ನು ತಿಳ್ಕೊಳ್ಳೋಣ. ಹೇಳುವ ಎಲ್ಲ ವಿಚಾರಗಳನ್ನು ನಿಮಗೆ ಅಥವಾ ಇಂಪಾರ್ಟೆಂಟ್ ಅನ್ಸಿದ್ನ ನೀವು ನೋಟ್ ಮಾಡ್ಕೊಳ್ಳಿ. ಒಂದು ಸಲ ಓದಬೇಕು, 3 ಸಲ ಬರಿಬೇಕು. ಇದು ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು. 1 ಸಲ ಓದಬೇಕು, 3 ಸಲ ಬರಿಬೇಕು. ಆಗ ನಮಗೆ ಬರೆದಿರೋದು ಹೆಚ್ಚಿಗೆ ರಿಸಲ್ಟ್ ಕೊಡ್ತದೆ. ಓದಿರೋದು ಕೇವಲ ಒಂದು 10% ಕೊಟ್ಟರೆ, ಬರೆದಿರೋವಂಥದ್ದು ನಮಗೆ 90% ರಿಸಲ್ಟ್ ಕೊಡ್ತದೆ. ಆದ್ರಿಂದ ಎಕ್ಸಾಮ್ನ ಬರೆಸ್ತಾರೆ. ಅವರು ವರ್ಷ ಎಲ್ಲ ಓದಿಸ್ತಾರೆ, 1 ಸಲ ಎಕ್ಸಾಮ್ ಬರೆಸ್ತಾರೆ. ಅದು ವರ್ಕೌಟ್ ಆಗಲ್ಲ. ಬರಿತಾನೆ ಇರ್ಬೇಕು. ಬರೆಯೋದನ್ನು 3 ಸಲ. ಕೆಲವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಮಗ್ಗಿ 2 10 ಸಲ ಬರ್ಕಮ್ಮ ಅಂತ ಹೇಳೋರು. ಸೊ ಅದು ಅದ್ಭುತವಾದಂಥ ಪದ್ಧತಿ. ಬಟ್ ಈಗ ಅದು ಹೆವಿ ಹೋಮ್ವರ್ಕ್ ಅಂತ ಅಂದ್ಬಿಟ್ಟು ಯಾರು ಕೊಡೋದಿಲ್ಲ. ಎಲ್ಲ ಡಿಜಿಟಲ್ ಮಾಧ್ಯಮಗಳು ಬಂದ್ಬಿಟ್ಟಿದೆ. ಏನೇ ಆದರೂ ಕೂಡ ಬರ್ಕೊಳ್ಬೇಕು. ಬರೆದಿರೋದು ಏನಾಗುತ್ತೆ, ಒಂದು ಮೆಮೊರಿಲಿ ಉಳಿದುಕೊಂಡಿರುತ್ತೆ. ಸೊ ಓದಿರ್ತೀರಿ, ಅದಾದಮೇಲೆ ಬೇಕಾದ್ರೆ ನಾವು 3 ಸಲ ಓದಬೇಕು. ಸೊ ಅದು ಅದ್ಭುತವಾಗಿ ಬರ್ತದೆ. ಈಗ ನಾವು ಆಲೋಚನೆ, ನೆನ್ನೆ ಮನಸ್ಸಿನ 3 ಸ್ತರಗಳನ್ನು ತಿಳ್ಕೊಂಡ್ರಿ. ಸೊ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಅನ್ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಮೈಂಡ್ 10%, ಸಬ್ ಕಾನ್ಷಿಯಸ್ ಮೈಂಡ್ 90%, ಅನ್ಕಾನ್ಷಿಯಸ್ ಮೈಂಡ್ ಅದು ಇನ್ಫನೈಟ್. ಅದಕ್ಕೆ ಎಂಡೇ ಇಲ್ಲ. ಅನಂತ ಅಂತ ಕರೀತಾರೆ. ಅನಂತ ಅಂದರೆ ಅದಕ್ಕೆ ಎಂಡ್ ಇಲ್ಲ ಅಂತ, ಅಸಂಖ್ಯಾತ ಅಂತ ಬೇಕಾದ್ರೆ ಕರ್ಕೊಳ್ಬಹುದು. ಈಗ ಈ ಮನಸ್ಸು ಅಂತಂದ್ರೆ ಏನು ಅಂದರೆ ಆಲೋಚನೆಗಳ ಹುತ್ತ. ಆಲೋಚನೆಗಳೆಲ್ಲವೂ ಅದರೊಳಗಡೆ ಸೇರ್ಕೊಳ್ತಾ ಇರ್ತದೆ. ಇದು ಹುತ್ತ. ರಿಯಲ್ ಆಗಿ ಅದು ಆಲೋಚನೆ ಅನ್ನೋದಕ್ಕಿಂತ ಮೆಮೊರಿ. ನಡೆದಂತಹ ಘಟನೆಗಳನ್ನು ಒಂದು ಕಡೆ ಸ್ಟೋರ್ ಮಾಡ್ತಾ ಹೋಗುವಂಥದ್ದು, ಅಥವಾ ಮುಂದೆ ಬರುವಂಥದ್ದನ್ನು ಕಲ್ಪಿಸ್ಕೊಳ್ಳುವಂಥದ್ದು, ಊಹೆ, ಭ್ರಮೆ ಎಲ್ಲವೂ ಕೂಡ ಅದರಲ್ಲಿ ಇರುತ್ತೆ. ಈಗ ಈ ಆಲೋಚನೆಗಳನ್ನು ನಾವು ಒಳಗಡೆ ಸ್ಟೋರೇಜ್ ಮಾಡೋ ಗೋಡನ್ ಇದು. ಮೈಂಡ್ ಅನ್ನೋದು ಒಂದು ಗೋಡನ್. ಮನುಷ್ಯ 6 ಸ್ತರಗಳಲ್ಲಿ ಬದುಕ್ತಾನೆ. ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರದಲ್ಲಿ ಬದುಕ್ತಾನೆ. ಮನುಷ್ಯ ಅಂದರೆ ಈ 6 ಸ್ತರಗಳಿಂದ ಮನುಷ್ಯನ ನಾವು ಐಡೆಂಟಿಫೈ ಮಾಡಬಹುದು. ಅದು ಹೆಣ್ಣಾಗಲಿ ಗಂಡಾಗಲಿ. ಸೊ ಈಗ ಈ 6 ಸ್ತರದಲ್ಲಿ ಮೂಲವಾಗಿ ನಮಗೆ ಒಂದೊಂದು ರೀತಿ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನಿನ್ನೆ ಸ್ಥಾನಮಾನಗಳನ್ನು ತಿಳ್ಕೊಳ್ರಿ. ಮಗು ಆದ, ಗಂಡ ಆದ, ಸೊ ಮಗನಾದ, ಅಣ್ಣ ತಮ್ಮ ಆದ, ನೌಕರನಾದ, ಸೊ ಬಾಸ್ ಆದ, ಸ್ನೇಹಿತನಾದ,
ಸಹೋದ್ಯೋಗಿ ಆದ ಅಥವಾ ಆದಳು, ಹೆಣ್ಣು ಅಥವಾ ಗಂಡು ಯಾವ್ದು ಬೇಕಾದರೂ ಅನ್ವಯ. ಸೊ ತಾತ ಆದ, ಚಿಕ್ಕಪ್ಪ ಆದ, ಮಾವ ಆದ, ಬಾಮೈದ ಆದ, ಭಾವ ಆದ, ಒಬ್ಬೊಬ್ಬರು ಎಲ್ಲ ಸ್ಥಾನಮಾನಗಳನ್ನು ನೀವು ನಿನ್ನೆ ತಿಳ್ಕೊಂಡ್ರಿ. ಈಗ ಈ ಎಲ್ಲ ಸ್ಥಾನಮಾನಗಳಲ್ಲಿ ಮೂಲವಾಗಿ ಮೇನ್ ಟಾಪಿಕ್ ಕೃಷ್ಣ ಸ್ವರ ವಿಜ್ಞಾನದ ಮೂಲ ಸತ್ವ ಮಹತ್ವ. ಈಗ ನಾವು ಏನೇನೆಲ್ಲ ಹುಟ್ಟಿದಾಗ್ಲಿಂದ ಅಥವಾ ಬುದ್ಧಿ ಬಂದಾಗ್ಲಿಂದ ಈ ಕಣ್ಣಲ್ಲಿ ನೋಡಿರುವಂಥದ್ದನ್ನು ನಮ್ಮೊಳಗಡೆ ಸ್ಟೋರ್ ಆಗ್ತಾ ಹೋಗ್ತಾ ಇರುತ್ತೆ. ಫಸ್ಟ್ ಇದು ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು. ಅದರಲ್ಲಿ ಮೂಲವಾಗಿ ಇದು ಎಲ್ಲವನ್ನ ನೋಡುವಂತಹ ಕ್ರಿಯೆ. ಸೊ ಕಣ್ಣಿಂದ ನೋಡಿರೋದೆಲ್ಲ ಸ್ಟೋರ್ ಆಗ್ತಾ ಇರುತ್ತೆ ಒಳಗಡೆ, ಪ್ರತಿಯೊಂದು ಸ್ಟೋರ್ ಆಗ್ತಾ ಇರುತ್ತೆ. ಅದು ಕೆಲವರಿಗೆ ನೆನಪಿರ್ತದೆ, ಕೆಲವರಿಗೆ ನೆನಪಿರಲ್ಲ. ಆಳವಾಗಿರೋದು, ಗಾಢವಾಗಿರುವಂಥದ್ದು ಅಂದರೆ ಎಕ್ಸ್ಟ್ರೀಮ್ ಲೆವೆಲಲ್ಲಿರುವಂಥದ್ದೆಲ್ಲ ಮೇಲ್ಮೇಲೆ ಇರ್ತದೆ. ಸಣ್ಣ ಪುಟ್ಟದೆಲ್ಲ ಒಳಗಡೆ ಹೋಗ್ಬಿಡ್ತದೆ. ಅದನ್ನು ನಾವು ಜಡ್ಜ್ ಮಾಡೋಕ್ಕಾಗೋದಿಲ್ಲ, ಅದೆಲ್ಲ ಸಿಗೋದು ಇಲ್ಲ ನಮಗೆ. ಸಿಗ್ತದೆ, ಹಿಪ್ನೋಥೆರಪಿ ಮಾಡಿದಾಗ ಸಿಗ್ತದೆ. ಬಟ್ ನೀವು ಚಿಕ್ಕದ್ರಿಂದನೂ ಸಣ್ಣ ಮಗು ಆಗಿದ್ದಾಗಿಂದನೂ ಏನೇನೆಲ್ಲ ನೋಡಿರ್ತೀರ ಭೂಮಂಡಲದಲ್ಲಿ, ಇದೆಲ್ಲವೂ ಕೂಡ ಸ್ಟೋರ್ ಆಗಿರ್ತದೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದು ಕೇಳಿಸ್ಕೊಂಡಿರುವಂಥ ಮಾತುಗಳು. ಅದು ಒಳ್ಳೆ ಮಾತಿರ್ಬೋದು, ಕೆಟ್ಟ ಮಾತಿರ್ಬೋದು, ನೋಡಿದಂಥದ್ದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಅದು ಏನೇ ಇರ್ಬೋದು, ನೋಡಿದ್ದೆಲ್ಲವೂ ಒಳಗಡೆ ಸ್ಟೋರ್ ಆಗ್ತಾ ಇರುತ್ತೆ, ಕೇಳಿದ್ದೆಲ್ಲವೂ ಸ್ಟೋರ್ ಆಗ್ತಾ ಇರುತ್ತೆ, ಓದಿದ್ದೆಲ್ಲವೂ ಸ್ಟೋರ್ ಆಗ್ತಾ ಇರುತ್ತೆ, ಅನುಭವಿಸಿದ್ದೆಲ್ಲವೂ ಸ್ಟೋರ್ ಆಗ್ತಾ ಇರುತ್ತೆ. ಅನುಭವಗಳು, ನಾನು ಮುಟ್ಟಿದೆ, ಆನೆಯನ್ನು ಮುಟ್ಟಿದೆ, ಆನೆ ಹೆಂಗಿದೆ, ನಾಯಿಯನ್ನು ಮುಟ್ಟಿದೆ, ಕುದುರೆಯನ್ನು ಮುಟ್ಟಿದೆ, ಇದೆಲ್ಲ ಅನುಭವಗಳು. ಇಡ್ಲಿ ತಿಂದೆ, ದೋಸೆ ತಿಂದೆ, ಚಪಾತಿ ತಿಂದೆ, ನಮಗೆಲ್ಲ ಇಂಡಿಯನ್ ಫುಡ್ ಗೊತ್ತು. ಚೈನೀಸ್ ಫುಡ್ ತಿಂದೆ ಮೊಟ್ಟ ಮೊದಲನೇ ಬಾರಿಗೆ, ಜರ್ಮನ್ ಫುಡ್ ತಿಂದೆ, ಅಮೇರಿಕನ್ ಫುಡ್ ತಿಂದೆ ಮೊಟ್ಟ ಮೊದಲನೇ ಬಾರಿಗೆ. ಇದೆಲ್ಲೇನೋ ಫಸ್ಟ್ ಟೈಮ್ ಆಗುವಂಥದ್ದು. ಅದಕ್ಕೋಸ್ಕರ ಅನುಭವಗಳು, ಇದೆಲ್ಲ ಅನುಭವ. ರುಚಿ ರುಚಿಯಾಗಿತ್ತು, ಸೊ ಷಡ್ರಸಗಳು ಅಂತ ಕರೀತಾರೆ. ಹಂಗಾಗಿ ಹುಳಿ ಇತ್ತು, ಇದೊಂಥರ ಮಣ್ಣು, ಇನ್ನೂ ಹಣ್ಣೆ ಆಗಿಲ್ಲ, ಮಾವಿನಕಾಯಿ ಬಾಯಿಗಿಟ್ರೆ ಹುಳಿ, ಕಹಿ, ಹಾಗಲಕಾಯಿ ತಿನ್ನಕ್ಕಾಗಲ್ಲ. ಹಾಗೆ ಎಲ್ಲ ರಸಗಳನ್ನು ನಾವು ಅನುಭವಗಳಿಂದ ಪಡ್ಕೊಳ್ತೀವಿ. ಸೊ ಇದು ಎಲ್ಲದರ ಜೊತೆಗೆ ಮೂಲವಾಗಿ ಏನೋ ನೋಡಿರೋದು, ಕೇಳಿರೋದು, ನಾವು ಅನುಭವಿಸಿರೋದು, ಎರಡನೇದು ಓದಿರೋದು. ಓದಿರೋದು ಪುಸ್ತಕ, ಪಠ್ಯ ಪುಸ್ತಕ, ಇನ್ನೊಂದು ಹೊರಗಡೆ ಸಿಗುವಂಥ ಪುಸ್ತಕ ಅಂದರೆ ಲೈಬ್ರರಿ, ಅಥವಾ ಬೇರೆ ಯಾರೋ ಮಹಾತ್ಮರು, ಅವರವರು ಸಾಹಿತಿಗಳು ಬರೆದಿರುವಂಥದ್ದನ್ನು ನಾವು ಓದಿರ್ತೀರಿ. ಆಲ್ಮೋಸ್ಟ್ ನಮ್ಮ ಎಜುಕೇಷನ್ ಮುಗಿಯೋವರೆಗೂ ಹೊರಗಡೆ ಪುಸ್ತಕಗಳನ್ನು ಓದಲ್ಲ. ಅದನ್ನು ಓದೋಕ್ಕೆ ಸಮಯ ಇರಲ್ಲ, ಪಠ್ಯ ಪುಸ್ತಕಗಳನ್ನ. ಆದ್ದರಿಂದ ಓದಲ್ಲ. ಪಠ್ಯ ಪುಸ್ತಕ ಆದ ನಂತರ ನಮಗೆ ಬೇರೆ ಬೇರೆ ಯಾರ್ಯಾರೋ ಒಂದೊಂದು ಬುಕ್ ಸಜೆಷನ್ ಮಾಡ್ತಾರೆ, ಅದನ್ನು ಓದಿ ತಿಳ್ಕೊಂಡಿರ್ತೀವಿ. ಇದರ ಜೊತೆಯಲ್ಲಿ ಮೂಲವಾಗಿ ಹಿರಿಯರು ಹೇಳ್ದಂಗೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂದಂಗೆ ಕೆಲವರು ದೇಶ ಸುತ್ತಿ ಅನುಭವಿಸಿರ್ತಾರೆ. ಅದರಲ್ಲಿ ನಾನು ಒಬ್ಬ. ನನ್ನ ಅನುಭವಗಳು ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಒಂದು 3,000 ಪುಸ್ತಕಗಳನ್ನು ಓದಿದ್ದೀನಿ. ಶಾಲಾ ಕಾಲೇಜು ನಾನು ಓದಿರೋದು SSLC, ಫೇಲ್, ಪಾಸ್ ಆಗಿಲ್ಲ. SSLC ಫೇಲ್ ಆಗ್ಬಿಟ್ಟಿದ್ದೀನಿ. 5 ಸಬ್ಜೆಕ್ಟ್ ಗೊತ್ತಾ, ಒಂದೇ ಪಾಸ್ ಆಗಿರೋದು, ಹಿಂದಿ. ಮಾತೃಭಾಷೆ ಕನ್ನಡ ಕೂಡ ಪಾಸ್ ಆಗಿಲ್ಲ. ಸೊ SSLC ಫೇಲ್. ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ಆ ಪುಸ್ತಕಗಳನ್ನು ಓದಿಲ್ಲ, ಬೇರೆ ಪುಸ್ತಕಗಳನ್ನು ಓದಿದ್ದೀನಿ. ನಾನು ಭಾರತದ 9 ದರ್ಶನಗಳನ್ನು ಅರ್ದು ಕುಡಿದ್ಬಿಟ್ಟಿದ್ದೀನಿ. ಅದ್ರ ಬಗ್ಗೆ ಕುಂತು ಮಾತಾಡಿ ಅಂತಂದ್ರೆ ಅದ್ಭುತವಾಗಿ ಮಾತಾಡ್ತೀನಿ. ಹಂಗಾಗಿರೋದ್ರಿಂದ ನಾನು ಓದಿರೋಂಥ ನನ್ನ ಆಸಕ್ತಿಗಳು ಬೇರೆ. ಸೊ ಇವನು ಮತ್ತೆ ಸ್ಟಾರ್ಟ್ ಮಾಡ್ದ. ಇವನು ಇಲ್ಲೆಲ್ಲೋ ಯಾರಪ್ಪ ಪ್ರಕಾಶ್ ಕಿಣಿ, ಸುಮ್ಮನೆ ನೋಡಯ್ಯ, ಇದನ್ನೆಲ್ಲ ಒತ್ಕೊಂಡ್ರೆ ಇಲ್ಲಿ ಏನೇನೋ ಚೇಂಜಸ್ ಆಗ್ಬಿಡ್ತದೆ. ನನಗೂ ಅಷ್ಟು ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇಲ್ಲ. ಅವ್ರೇನೋ ಹುಡುಗರು ಹಾಕ್ಕೊಡ್ತಾರೆ, ಅದನ್ನು ಪ್ಲಸ್ ಮಾಡ್ತೀನಿ ಅಷ್ಟೇ, ಓದ್ತೀನಿ. ಅದು ಸುಮ್ಮನೆ ಕುತ್ಕೊಂಡು ಕೇಳಿಸ್ಕೊಂಡ್ರೆ ಸಾಕಪ್ಪ, ಇಯರ್ಫೋನ್ ಹಾಕ್ಕೊಂಡು. ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ. ಸೊ ಈ ರೀತಿ ನನ್ನ ಅನುಭವಗಳು ಬೇರೆ. ನಾನೊಂದು ರೀತಿ ರಿಯಲ್ ಫ್ಯಾಕ್ಟಲ್ಲಿ ಹೇಳ್ಬೇಕಂದ್ರೆ ಪುಸ್ತಕದ ಹುಳ, ಅಥವಾ ಧ್ಯಾನದ ಹುಳ, ಇಲ್ಲ ಜ್ಞಾನದ ಹುಳ ಅನ್ಕೊಂಡು. ಪುಸ್ತಕ ಇರೋ ಕಡೆ ಹೋಗ್ಬಿಡ್ತೀನಿ, ಜ್ಞಾನ ಇರೋ ಕಡೆ ಹೋಗ್ಬಿಡ್ತೀನಿ, ಧ್ಯಾನ ಇರೋ ಕಡೆ ಹೋಗ್ಬಿಡ್ತೀನಿ. ಇದು ನಂದು ಮೂಲ ಹವ್ಯಾಸಗಳಲ್ಲಿ ಒಂದು. ಹಾಗಾಗಿರೋದ್ರಿಂದ ಇದೆಲ್ಲವೂ ಸೇರಿ ಮನುಷ್ಯನನ್ನು ನಿರ್ಮಿಸ್ತಾ ಹೋಗುತ್ತೆ. ಇದರಲ್ಲಿ ಏನಾಗುತ್ತೆ, ಮೂಲವಾಗಿ ಮುಖ್ಯ ಪಾತ್ರ, ಒಬ್ಬ ಮನುಷ್ಯನಿಗೆ ಈ ಆಲೋಚನೆಗಳು ಬರೋದಕ್ಕೆ ಮುಖ್ಯ ಪಾತ್ರ ವಹಿಸೋದು ಕುಟುಂಬ. ಕುಟುಂಬದಲ್ಲಿ ಹುಟ್ಟದಾನೆ ಹೇಳ್ಕೊಡ್ತಾರೆ, ಇವರು ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ಅಕ್ಕ, ನಿಮ್ಮ ಅಣ್ಣ, ಇವ್ರ ಚಿಕ್ಕಪ್ಪ, ದೊಡ್ಡಪ್ಪ, ಎಲ್ಲ ಸಂಬಂಧಗಳನ್ನು ನಿಧಾನವಾಗಿ ತಿಳಿಸ್ತಾ ಹೋಗ್ತಾರೆ. ಎರಡನೇದು ಬಂದು ಬಂಧು ಬಳಗದವ್ರು ಬರ್ತಾರೆ.
ಅವರು ನಮಗೊಂದಷ್ಟು ಹೇಳ್ಕೊಡ್ತಾರೆ. ಅಂದರೆ ರಿಲೇಷನ್, ಕ್ಲೋಸ್ ರಿಲೇಟಿವ್ ಅಥವಾ ದೂರದ ರಿಲೇಟಿವ್. ಅವ್ರು ಬರ್ತಾನೆ ಫಂಕ್ಷನ್ಗೆ, ನಾಮಕರಣಕ್ಕೆ, ಅವಕ್ಕೆಲ್ಲ ಬರ್ತಾ ಇರ್ತಾರೆ. ಹಂಗಾಗಿ ಒಬ್ಬೊಬ್ರು ಪರಿಚಯ ಆಗ್ತಾ ಇರ್ತಾರೆ. ಮೊದಲು ಕುಟುಂಬ, ಬಂಧು ಬಳಗದವರು, ನೆರೆಹೊರೆಯವರು, ಸೊ ಅಕ್ಕಪಕ್ಕದ ಮನೆಯವರು ಹಾಗೆ ಪರಿಚಯ ಮಾಡ್ಕೊಳ್ತಾರೆ. ಇದಾದ ನಂತರ ಸ್ನೇಹಿತರು, ಪಕ್ಕದ ಮನೆ ಹುಡುಗನ್ನ ಪರಿಚಯ ಮಾಡ್ಕೊಂಡೆ, ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಬಿಲ್ಡಿಂಗಲ್ಲಿ ಇರೋರೆಲ್ಲ ಪರಿಚಯ ಆಗ್ತಾರೆ, ಆಂಟಿ ಅಂಕಲ್ ಅಂತಾರೆ. ಸೊ ಮಾತಾಡ್ಕೊಂಡಿರ್ತಾರೆ, ಒಬ್ಬೊಬ್ಬರಿಂದ ಒಂದೊಂದು ತಿಳ್ಕೊಳ್ತಾ ಹೋಗ್ತಾರೆ. ಆಮೇಲೆ ಶಾಲಾ ಕಾಲೇಜುಗಳು ಮುಖ್ಯ ಪಾತ್ರ ವಹಿಸುತ್ತೆ. ಅದಾದ ನಂತರ ಪೇಪರ್ ಅಂದರೆ ನ್ಯೂಸ್ ಪೇಪರು, ಟಿ ವಿ ಚಾನಲ್ಗಳು ಅವಾಗಿದ್ದವು ನಮ್ಮ ಕಾಲದಲ್ಲಿ. ಈಗ ಸೋಷಲ್ ಮೀಡಿಯಾ ಅಂದರೆ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಇದೆಲ್ಲವೂ ಮೂಲ ಪಾತ್ರಗಳನ್ನು ವಹಿಸುತ್ತೆ. ಮನುಷ್ಯನ ಮೇಲೆ ಪ್ರಭಾವಗಳು ಬೀರೋದು ಅಂದರೆ ಆಲೋಚನೆಗಳು ಎಲ್ಲಿಂದ ನಮಗೆ ಬರ್ತವೆ ಅಂತಂದರೆ ಇಷ್ಟೆಲ್ಲ ವಿಷಯಗಳಿಂದ ನಮಗೆ ಬರ್ತವೆ. ಇದರಲ್ಲಿ ಮೂಲವಾಗಿ ಈಗ ಹೇಳದ್ನಲ್ಲ, ಕುಟುಂಬ, ಬಂಧು ಬಳಗ, ನೆರೆಹೊರೆಯವರು, ಸೊ ಶಾಲಾ ಕಾಲೇಜು, ಮಾಧ್ಯಮಗಳು, ಅದು ಟಿ ವಿ ಚಾನಲ್ಗಳು, ನ್ಯೂಸ್ ಪೇಪರ್ಗಳು ಅಥವಾ ಮ್ಯಾಗ್ಝಿನ್ಗಳು, ನಮಗೆ ಸಮಾಜದಿಂದ ಎಲ್ಲ ರೀತಿಯಲ್ಲೂ ಆಲೋಚನೆಗಳು ಬರೋದಕ್ಕೆ ದಾರಿ ಇವೆಲ್ಲ ಮಾರ್ಗಗಳು, ಮೂಲ ಮಾರ್ಗಗಳು. ಒಬ್ಬ ಮನುಷ್ಯ ಸಂಪಾದನೆ ಮಾಡ್ತಾನೆ, ಏನು ಮಾಡ್ತೀಯಪ್ಪ? ಫ್ರೀಲ್ಯಾನ್ಸರ್. ಇವತ್ತೆಲ್ಲೋಗಿದೆಯಾ? ನಾನು ಬೆಳಿಗ್ಗೆ 9 ಗಂಟೆಯಿಂದ ಕೆ ಆರ್ ಪುರಮಲ್ಲಿದ್ದೆ 11 ಗಂಟೆವರೆಗೂ. 11 ಗಂಟೆ ಮೇಲೆ ರಾಜನಕುಂಟೆಗೆ ಹೋದೆ, 3 ಗಂಟೆ ಆಯಿತು. ಅದಾದಮೇಲೆ ಬನಶಂಕರಿಗೆ ಹೋದೆ. ಇಲ್ಲಿಂದ 1000 ರೂಪಾಯಿ ಬಂತು, ಅಲ್ಲಿಂದ 2000 ಬಂತು, ಇಲ್ಲಿಂದ 500 ರೂಪಾಯಿ ಬಂತು. ಸೊ 3 ಕಡೆಯಿಂದ ಸೋರ್ಸ್ ಬಂತು ಸಂಪಾದನೆ. ಅದೇ ರೀತಿ ನಮಗೆ ಆಲೋಚನೆಗಳು ಎಲ್ಲಿಂದ ಬರ್ತವೆ ಅಂದರೆ ಇಷ್ಟೂ ಜಾಗದಿಂದ ಬರ್ತವೆ. ಇದ್ರ ಜೊತೆಯಲ್ಲಿ ಮೂಲವಾಗಿ ನಾವು ಯಾವುದೋ ಒಂದು ಜಾತಿ ಮತದಲ್ಲಿ ಹುಟ್ಟಿರ್ತೀವಿ. ಮುಸ್ಲಿಮ್ಸ್ ಅನ್ನೋ ಮತದಲ್ಲಿ, ಹಿಂದೂ ಅನ್ನೋ ಮತದಲ್ಲಿ, ಕ್ರೈಸ್ತ ಅನ್ನೋ ಮತದ, ಬೌದ್ಧಿಸಮ್, ಜೈನಿಸಮ್, ಆ ಥರ 1500 ಮತಗಳಿದ್ದಾವೆ. ಯಾವುದೋ ಒಂದು ಮತದಲ್ಲಿ ಹುಟ್ಟಿರ್ತೀರಿ, ಒಂದು ಜಾತಿ ಅಂತ ಇಟ್ಕೊಂಡಿರ್ತೀರಿ. ಅವೆಲ್ಲ ಅವಶ್ಯಕತೆ ಇಲ್ಲ, ಆದರೂ ಸುಮ್ಮನೆ ಏನೋ ಕಟ್ಟಿರ್ತೀರಿ. ಆ ಜಾತಿಯಲ್ಲಿ ಒಂದು ಸಂಸ್ಕಾರದ ರೂಪದಲ್ಲಿ ನಮಗೆ ಆಲೋಚನೆಗಳನ್ನು ತುಂಬ್ತಾರೆ. ಅದನ್ನು ಆಚಾರಗಳು, ವಿಚಾರಗಳು ಅಂತ ನಾವು ಕರಿಬಹುದು. ಆಚಾರಗಳು, ವಿಚಾರಗಳ ರೂಪದಲ್ಲಿ ಈ ಆಲೋಚನೆಗಳನ್ನು ತುಂಬುವಂಥ ಪ್ರಯತ್ನ ಮಾಡ್ತಾರೆ. ಪ್ರತಿಯೊಬ್ಬರು ಅದೇ ಮಾಡೋದು. ಸೊ ಈಗ ಈ ಆಚಾರ ವಿಚಾರಗಳು ಅಥವಾ ಪರಂಪರೆ, ನಮ್ಮ ಹವ್ಯಾಸಗಳು, ಇದೆಲ್ಲವೂ ಏನು ಮಾಡ್ತದೆ, ಓವರಾಲ್ ಆಗಿ ನಾವು ಕಲ್ತಿರೋವಂಥದ್ದು, ನೋಡಿರೋವಂಥದ್ದು, ಅನುಭವಿಸಿರೋವಂಥದ್ದು, ಅವ್ರು ಹೇಳ್ಕೊಟ್ಟಿದ್ದು, ಇವ್ರು ಹೇಳ್ಕೊಟ್ಟಿದ್ದು, ಅಥವಾ ನನ್ನ ಅನುಭವಕ್ಕೆ ಬಂದಿದ್ದು, ನಾನೇ ಕನಸ್ಕೊಂಡಿದ್ದು, ನನ್ನ ಕಲ್ಪನೆಯಲ್ಲಿ ನೋಡಿದ್ದಂಥದ್ದು, ಅದು ನೈಜವಾಗಿ ನಡೆದಿಲ್ಲ, ಕಲ್ಪನೆಯಲ್ಲಿ ನೋಡಿದೆ, ಭ್ರಮೆ ಊಹಿಸ್ಕೊಂಡೆ, ನನಗೆ ರೆಕ್ಕೆ ಬಂದಿದೆ, ನಾನು ಆಕಾಶದಲ್ಲಿ ಹಾರಾಡ್ತಾ ಇದ್ದೀನಿ. ಇದು ನಿಮಗೆ ನಿದ್ದೆಲ್ಲಿ ಬೇಕಾದ್ರೂ ಬರ್ಬೋದು, ಎಚ್ಚರವಾಗಿದ್ದು ಬೇಕಾದ್ರೆ ನೀವು ಏನು ಬೇಕಾದ್ರೂ ಕಲ್ಪಿಸ್ಕೊಳ್ಬೋದು. ನನ್ನ ಮೂಗು ಗಿಳಿ ಮೂಗು ಆಗ್ಬಿಟ್ಟಿದೆ, ಸೊ ನನಗೆ ಕೊಂಬ್ ಬಂದ್ಬಿಟ್ಟೈತೆ, ಕಲ್ಪಿಸ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಂಗೆ ಕಲ್ಪಿಸ್ಕೊಳ್ಳಿ, ಊಹಿಸ್ಕೊಳ್ಳಿ, ಭ್ರಮಿಸ್ಕೊಳ್ಳಿ. ಭ್ರಾಂತಿ ಅಂತ ಕರೀತಾರೆ. ಹಂಗಾಗಿ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಇದೆಲ್ಲವೂ ಕೂಡ ಆಲೋಚನೆಗಳಿಗೆ ಸೋರ್ಸ್, ಮೇನ್ ಇಂಗ್ರೀಡಿಯೆಂಟ್ಸ್ ಇವೆಲ್ಲ. ಇದು ಎಲ್ಲವೂ ಸೇರಿ ನಮಗೆ ಈಗ ಮೇನ್ ಪಾಯಿಂಟಿಗೆ ಬರ್ತೀನಿ. ಇದೆಲ್ಲ ಮರ ಆದರೆ, ಮರ, ರಂಬೆ ಕೊಂಬೆಗಳು, ಎಲೆ, ಹೂವು, ಕಾಯಿ ಅಥವಾ ಹಣ್ಣಾದರೆ ಇದಕ್ಕೆ ರೂಟ್ ಇದೆಯಲ್ಲ, ಈ ರೂಟಲ್ಲಿ ಏನಿರುತ್ತೆ ಅಂತಂದರೆ ಇದು ಮೂಲ ಬುನಾದಿ, ಅಂದರೆ ತಳಪಾಯ, ಅಡಿಪಾಯ ಅಂತಾರೆ. ಇದೇನು ಅಂತಂದರೆ ನಂಬಿಕೆ ಮತ್ತು ವಿಶ್ವಾಸಗಳು ಇಷ್ಟೆಲ್ಲದರ ಮೇಲೆ ಬರ್ತದೆ. ನಂಬಿಕೆ, ವಿಶ್ವಾಸ ನಮಗೆ ಇದು ಬೇರಿದು. ಇಲ್ಲಿ ಇಷ್ಟೆಲ್ಲ ಏನು ಹೇಳ್ಕೊಡ್ತದೆ ಸಮಾಜ? ಒಳ್ಳೆಯದು ಹೇಳ್ಕೊಟ್ಟಿರ್ತದೆ, ಕೆಟ್ಟದ್ದು ಹೇಳ್ಕೊಟ್ಟಿರ್ತದೆ, ಸುಳ್ಳು ಹೇಳ್ಕೊಟ್ಟಿರ್ತದೆ, ಸತ್ಯ ಹೇಳ್ಕೊಟ್ಟಿರ್ತದೆ, ಸೊ ಕಾಮ ಹೇಳ್ಕೊಟ್ಟಿರ್ತದೆ, ಪ್ರೀತಿ ಹೇಳ್ಕೊಟ್ಟಿರ್ತದೆ, ವ್ಯಾಪಾರ ವ್ಯವಹಾರ ಎಲ್ಲವನ್ನೂ ಹೇಳ್ಕೊಟ್ಟಿರ್ತದೆ. ಇಲ್ಲಿ ನಿಮಗೆ ಬರೀ ಒಳ್ಳೆಯದೇ ಸಿಗ್ತದೆ ಇಲ್ಲ, ಬರೀ ಕೆಟ್ಟದೇ ಸಿಗ್ತದೆ ಇಲ್ಲ, ಒಳ್ಳೆಯದು ಸಿಗ್ತದೆ, ಕೆಟ್ಟದ್ದು ಸಿಗ್ತದೆ. ಒಂದು ಮನೆಯಲ್ಲಿ ಅರ್ಧ ಕೆಟ್ಟದ್ದು ಹೇಳ್ಕೊಡ್ತಾರೆ, ಅರ್ಧ ಒಳ್ಳೇದು ಹೇಳ್ಕೊಡ್ತಾರೆ. ಮತ್ತೊಂದು ಮನೆಯಲ್ಲಿ ಬರೀ ಒಳ್ಳೇದು ಹೇಳ್ಕೊಡ್ತಾರೆ, ಕೆಟ್ಟದ್ದು ಹೇಳ್ಕೊಡಲ್ಲ, ಅವ್ರು ಹೊರಗಡೆ ಕಲ್ತ್ಕೊಳ್ತಾರೆ. ಕೆಲವೊಂದು ಮನೆಗಳಲ್ಲಿ ಬರೀ ಕೆಟ್ಟದ್ದೇ ಹೇಳ್ಕೊಡ್ತಾರೆ, ಕೆಲವೊಂದು ಮನೆಗಳಲ್ಲಿ ಒಳ್ಳೇದು ಹೇಳ್ಕೊಡಲ್ಲ, ಹೊರಗಡೆಯಿಂದ ಒಳ್ಳೇದು ಹೇಳ್ಕೊಡ್ತಾರೆ. ನಿಸರ್ಗ ಇರೋದೇ ಅದೇ ಕೆಲಸ. ಎಲ್ಲವೂ ಕೊಟ್ಟಿದೆ, ನಿನಗೆ ಯಾವ್ದು ಬೇಕು ಆಯ್ಕೆ ಮಾಡ್ಕೊ ಅಂತ. ಹಂಗಾಗಿರೋದ್ರಿಂದ ಒಳ್ಳೇದು ಕೆಟ್ಟದ್ದು ಎಲ್ಲವೂ ಮಿಶ್ರಣ ಆಗ್ಬಿಟ್ಟಿದೆ. ಈಗ ಮಿಶ್ರಣದಲ್ಲಿ ಬೇರ್ಪಡಿಸ್ತಾನೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಒಂದೊಂದಾಗಿ ಬೇರ್ಪಡಿಸ್ತಾ ಹೋಗ್ತಾನೆ. ಅದು ನಿಮ್ಮ ಬುದ್ಧಿ ಜ್ಞಾನಕ್ಕೆ ಬಿಟ್ಟಿದ್ದು, ಬೇರೆಯವ್ರು ಬೇರ್ಪಡಿಸಲ್ಲ. ಅದು ಒಳಗಡೆ ಅಂದರೆ ಒಂಥರ ಯಾಂತ್ರಿಕವಾದಂಥದ್ದು, ನಿಸರ್ಗದತ್ತವಾಗಿದೆ. ಆದ್ದರಿಂದ ನಮಗೆ ನಾವೇ ಅದು ತಪ್ಪೋ ಸರಿನೋ ಗೊತ್ತಿಲ್ಲ, ಆದರೂ ಇದು ಒಳ್ಳೇದಪ್ಪ, ಇದು ಕೆಟ್ಟದ್ದಪ್ಪ, ಸೊ ಇದು ಸರಿ, ಇದು ತಪ್ಪು, ಇದು ಕಾಮ, ಇದು ಪ್ರೀತಿ, ಇದು ಕೋಪ, ಇದು ದ್ವೇಷ ಅಂತೇಳಿ ನಿಮಗೆ ನೀವೇ ಜಡ್ಜ್ಮೆಂಟ್, ನಿರ್ಧಾರಗಳನ್ನು ಮಾಡಿಕೊಂಡು ನಿಮ್ಮೊಳಗಡೆ ಒಂದು
ಒಬ್ಬ ಪೊಲೀಸು, ಒಬ್ಬ ಲಾಯರು, ಒಬ್ಬ ಜಡ್ಜ್ ಕುತ್ಕೊಂಡ್ಬಿಟ್ಟಿರ್ತಾನೆ. ಅದು ರೆಡಿ ಆಗ್ಬಿಟ್ಟಿರ್ತಾನೆ, ಆಟೋಮೆಟಿಕ್ ಆಗಿ ಒಳಗಡೆ ರೆಡಿ ಆಗ್ಬಿಟ್ಟಿರ್ತಾನೆ. ಈಗ ಇದನ್ನೆಲ್ಲವೂ ಸೇರಿ ನಿಮಗೆ ಆ ಬೇರು ರೆಡಿ ಆಗಿರೋದೇನು, ನಂಬಿಕೆ ಮತ್ತು ವಿಶ್ವಾಸ ಅನ್ನೋ ಬೇರಿಂದ ನೀವು ಬದುಕ್ತಾ ಇರ್ತೀರ. ಆ ಬೇರಿಗೆ ನಾನು ಸದಾ ಹೇಳ್ತಾರೆ, ಫ್ರೂಟ್ಸ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ ಫ್ರೂಟ್ಸ್ ಹರಬೇಕಂದ್ರೆ ರೂಟ್ಸ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಆ ಬೇರಿಗೆ ನಿಮ್ಮ ನಂಬಿಕೆ ವಿಶ್ವಾಸಗಳೇ ನಿಮ್ಮ ಜೀವನದ ಮರವನ್ನ ಬೆಳೆಸ್ತಾ ಇರುತ್ತೆ. ನೀವು ಎಲ್ಲೆಲ್ಲಿದ್ದೀರಾ, ಯಾವ್ಯಾವ ಸ್ಥಳದಲ್ಲಿದ್ದೀರಾ, ನಿಮ್ಮ ಮನಸ್ಥಿತಿ, ಪರಿಸ್ಥಿತಿ ಪ್ಲಸ್ ವಾತಾವರಣ, ಈ ಮೂರನ್ನು ತೂಗಿಸ್ತಾ ಇರೋದು ಅಥವಾ ನಡೆಸ್ತಾ ಇರೋದು ಈ ನಂಬಿಕೆ ವಿಶ್ವಾಸ ಅನ್ನೋದೇ ನಡೆಸ್ತಾ ಇರೋದು. ಇದೇ ರೂಟ್ ಕಾಸ್, ತಳಪಾಯ, ಅಡಿಪಾಯ. ಈ ನಂಬಿಕೆ ವಿಶ್ವಾಸಗಳಲ್ಲಿ ಕೆಲವೊಂದು ಮೂಢನಂಬಿಕೆ, ಕೆಲವೊಂದು ದೃಢ ನಂಬಿಕೆ ಅಂದ್ರೆ ಪಕ್ಕ ನಂದು ದೃಢ ನಂಬಿಕೆ ಅಂತ ಅವನು ತಿಳ್ಕೊಂಬಿಟ್ಟಿರ್ತಾನೆ. ಅಂದ್ರೆ ದೃಢ ಸಂಕಲ್ಪ ಅಂತಾರೆ. ಅಚಲವಾದದ್ದು. ದೃಢ ಅಂದ್ರೆ ಅದನ್ನು ಅಳ್ಳಾಡ್ಸೋಕ್ಕಾಗಲ್ಲ, ಅದನ್ನು ತೆಗಿಯೋಕ್ಕಾಗಲ್ಲ, ಅದನ್ನು ಏನೂ ಮಾಡೋಕ್ಕಾಗಲ್ಲ, ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಆದ್ರಿಂದ ದೃಢವಾದ ನಂಬಿಕೆಗಳು ಮೂಢನಂಬಿಕೆಗಳು. ಸೊ ವಿಶ್ವಾಸ ಇದೆ, ಅವಿಶ್ವಾಸ ಇದೆ, ಅರ್ಧಂಬರ್ಧ ತಿಳಿದಿರೋದು. ವಿಶ್ವಾಸ ಇದ್ರೆ ಪಕ್ಕ ಕ್ಲಾರಿಟಿ, ಅವಿಶ್ವಾಸ ಅಂದ್ರೆ ಸಂದೇಹ ಇದ್ರೆ ನಿಮಗೆ ಕನ್ಫ್ಯೂಷನ್ ಇದ್ದಿದ್ದೆ. ಆದ್ರಿಂದ ನನ್ನ ಕೆಲಸ ಏನು, ಆ ಸಂದೇಹಗಳನ್ನು ದೂರ ಮಾಡೋದು. ಅನುಮಾನ ಬೇರೆ, ಸಂದೇಹ ಬೇರೆ. ಅನುಮಾನ ಅಂತಂದ್ರೆ ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ ಇಲ್ಲ, ಇವನಿಗೇನೋ ಇನ್ನೊಂದು ಅನೈತಿಕ ಸಂಬಂಧ ಇದೆ ಅಂತ. ಅವನು ನಿಜವಾಗ್ಲೂ ಅವನು ಅನೈತಿಕ ಸಂಬಂಧ ಇಟ್ಕೊಂಡಿದ್ರೆ ಇವಳು ಅನುಮಾನ ಪಡ್ತಾವಳೆ, ಅದು ನಿಜ ಆಗೋಯ್ತು. ಅಂದ್ರೆ ಬೆಂಕಿ ಇಲ್ದಿರ ಹೊಗೆ ಆಡಲ್ಲ ಅಂತಾರಲ್ಲ, ಬೆಂಕಿ ಇದ್ರೇನೆ ಹೊಗೆ ಆಡೋದು, ಇದು ಅನುಮಾನ. ಸಂದೇಹ ಅಂದ್ರೆ ಏನು ಅಂತಂದ್ರೆ ಅವನ ಪಾಪ ಇಲ್ಲ, ಅವನಿಗೆ ಅನೈತಿಕ ಸಂಬಂಧ ಇಲ್ಲ, ಬಟ್ ಹೆಂಡತಿ ಸುಮ್ಮನೆ ಸಂದೇಹ ಪಡ್ತಾವಳೆ. ನಿನ್ಗೆ ಅನೈತಿಕ ಸಂಬಂಧ ಐತೆ, ಒಪ್ಗೋ, ನೀನು ಒಪ್ಗೋ. ಅವನಿಗೇನು ಇಲ್ಲ ಅಲ್ಲಿ, ಎಲ್ಲಿ ಒಪ್ಕೊಳ್ಳಿ ಅಂದ್ರೆ ಇವಳಿಗೆ ಸಂದೇಹ ಮೀನ್ಸ್ ನೋ ಚಾನ್ಸ್, ಅಲ್ಲಿ ಏನು ಇಲ್ವೇ ಇಲ್ಲ, ಬಟ್ ಇವಳು ಕಲ್ಪಿಸ್ಕೊಳ್ತಾವಳು. ಅನುಮಾನ ಅಂತಂದ್ರೆ ಅಲ್ಲಿದೆ, ಐ ಆಮ್ ನಾಟ್ ಶೋರ್, ಕನ್ಫರ್ಮ್ ಇಲ್ಲ, ಬಟ್ ಅವಳು ಅನುಮಾನ ಪಡ್ತಾವಳೆ, ಹೊಗೆ ಕಾಣಿಸ್ತಾ ಇದೆ, ಬೆಂಕಿ ಇದೆ ಅಂತ ಅವಳು ಗ್ರಹಿಸ್ತಾವಳೆ. ಇದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತ ಕರೀತಾರೆ. ಸೊ ಇದನ್ನ ನೀವು ನೋಡ್ಕೊಳ್ಬೋದು. ಆದ್ರಿಂದ ನಿಮಗೆ ಕ್ಲಾರಿಟಿ ಇದ್ರೆ, ವಿಶ್ವಾಸ ಇದ್ರೆ ಅದು ಅದ್ಭುತವಾಗಿ ಹೋಗ್ತಾ ಇರ್ತದೆ. ವಿಶ್ವಾಸ ಇಲ್ಲ ನಿಮಗೆ, ಅವಿಶ್ವಾಸದಲ್ಲಿ ನಡೀತಾ ಇರುತ್ತೆ. ಅವಿಶ್ವಾಸದಲ್ಲಿ ಹೋಗೋದೆಲ್ಲ ನಿಮಗೆ ಸಂದೇಹವನ್ನು ಮೂಡಿಸ್ತಾ ಇರ್ತದೆ. ಅಂದ್ರೆ ಇರಬಹುದಾ, ಇಲ್ಲದೆ ಇರಬಹುದಾ, ಭಯ. ಹುಲಿ ಬಂದ್ಬಿಡ್ತು, ಭಯ ಬೀಳ್ತೀರಿ ಎಲ್ಲರೂ, ನಾನು ಕೂಡ ಭಯ ಬೀಳ್ತೀನಿ. ಹುಲಿನೇ ಬಂದಿಲ್ಲ, ಬಂದ್ಬಿಟ್ರೆ ಅಂತಂತಿರಲ್ಲ, ಇದು ಹೆದರಿಕೆ. ಭಯಕ್ಕೂ ಹೆದರಿಕೆಗೂ ವ್ಯತ್ಯಾಸ. ಅದೇ ರೀತಿನೇ ಸಂದೇಹಕ್ಕೂ ಅನುಮಾನಕ್ಕೂ ಇಷ್ಟೇ ವ್ಯತ್ಯಾಸ ಇದೆ. ಇದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ ಪ್ರತಿಯೊಂದು ಕೂಡ ಎಲ್ಲವೂ ಅತ್ಯದ್ಭುತವಾಗಿ ಬಹಳ ಸ್ಪಷ್ಟವಾಗಿ ಹೋಗ್ತಾ ಇರುತ್ತೆ. ಈಗ ಮೂಲವಾಗಿ ನಾವೇನ್ ಮಾಡಬೇಕು? ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ನಂಬಿಕೆ ವಿಶ್ವಾಸವನ್ನ ಬಲಪಡಿಸ್ಕೊಳ್ಬೇಕು. ಈ ನಂಬಿಕೆ ವಿಶ್ವಾಸವನ್ನ ಜ್ಯೋತಿಷ್ಯ ಒಂಥರ ಹೇಳ್ಕೊಡುತ್ತೆ, ಸಂಖ್ಯಾಶಾಸ್ತ್ರ ಒಂಥರ ಹೇಳ್ಕೊಡುತ್ತೆ, ವಾಸ್ತುಶಾಸ್ತ್ರ ಒಂದ್ಸಲ ಹೇಳ್ಕೊಡುತ್ತೆ, ಸ್ಕೂಲ್ಗೆ ಹೋಗಿ ಅವರೊಂಥರ ಹೇಳ್ಕೊಡ್ತಾರೆ, ಒಬ್ಬೊಬ್ರು ಗುರುಗಳು ಒಂದೊಂಥರ ಹೇಳ್ಕೊಡ್ತಾರೆ, ಒಂದೊಂದು ಮಠಗಳು ಒಂದೊಂಥರ ಹೇಳ್ಕೊಡ್ತವೆ, ಒಂದೊಂದು ಧರ್ಮ ಪ್ರಚಾರಕರು ಒಂದೊಂಥರ ಹೇಳ್ಕೊಡ್ತಾರೆ, ಸ್ನೇಹಿತರು ಒಂಥರ ಹೇಳ್ಕೊಡ್ತಾರೆ, ಮನೇಲಿ ಒಂಥರ ಹೇಳ್ಕೊಡ್ತಾರೆ, ಇವನೊಳಗಡೆನೆ ಏನೋ ಒಂಥರ ಬರ್ತವೆ, ಪುಸ್ತಕಗಳು ಒಂದೊಂಥರ ಹೇಳ್ಕೊಡ್ತವೆ. ಈಗ ಇವನಿಗೆ ಸಿಕ್ಕಾಬಟ್ಟೆ ಕನ್ಫ್ಯೂಷನ್. ಯಾವುದನ್ನು ಮಾಡ್ಲಪ್ಪ, ಯಾವುದನ್ನು ನಂಬಲಿ, ಯಾವುದನ್ನು ಬಿಡಲಿ? ಈ ನಂಬಿಕೆ ವಿಶ್ವಾಸ ಆಗೋದು ಹಿಂಗಿಂದ. ಎಲ್ಲ ಚೆನ್ನಾಗಿ ಅಧ್ಯಯನ ಮಾಡಿ ಇಡ್ಕೊಳ್ಳಿ. ಅದು ನೀವು ಪೂರ್ಣವಾಗಿ ಅಧ್ಯಯನ ಮಾಡಿದಿರಾ, ಪರಿಪೂರ್ಣವಾಗಿ ಮಾಡಿದಿರಾ, ಅಲ್ಲ ಸಂಪೂರ್ಣವಾಗಿ ಮಾಡಿದಿರಾ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಎಷ್ಟೆಷ್ಟು ಇರ್ತದೆ ಅಷ್ಟಷ್ಟು ನಂಬಿಕೆ ವಿಶ್ವಾಸ ಇಲ್ಲಿ ಬ್ಯಾಂಕಲ್ಲಿ ದುಡ್ಡು ಇಟ್ಟಂಗೆ ಶೇರ್ ಕೊಡ್ತಾ ಹೋಗ್ತದೆ. ಎಷ್ಟಿಟ್ಟಿದೆಯಾ ಬ್ಯಾಂಕಲ್ಲಿ? ಒಂದು 5,000 ಆಯ್ತು ಗುರು. ಪಾಪ ಅವನ ಹತ್ರ ಇಲ್ಲ, ಸಂಪಾದನೆ ಮಾಡ್ದ, ಎಲ್ಲ ಖರ್ಚಾಗೋಯ್ತು, 5,000 ಆಯ್ತು. ಎಷ್ಟಿಟ್ಟಿದೆಯಾ ಬ್ಯಾಂಕಲ್ಲಿ? ಒಂದು 4-5 ಲಕ್ಷ ಆಯ್ತು ಗುರು. ಸುಮಾರಾಗಿ ಸಂಪಾದನೆ ಮಾಡೋಣ. ಎಷ್ಟಿಟ್ಟಿದೆಯಾ? ಒಂದು 4-5 ಕೋಟಿ ಐತೆ. ಎಷ್ಟು? ಒಂದು 500-600 ಕೋಟಿ ಐತೆ. ಎಷ್ಟೈತೆ? 1,00,000 ಕೋಟಿ ಐತೆ ಅಂಬಾನಿ ಹತ್ರ. ಹಂಗಾಗಿ ಈ ನಂಬಿಕೆ ವಿಶ್ವಾಸ ಎಷ್ಟೆಷ್ಟು ಮಡಗಿದ್ದೀರಾ ನೀವು? ಇದ್ರ ಮೇಲೆ ನಿಮ್ಮ ಜೀವನ ಅತ್ಯದ್ಭುತವಾಗಿ ಸಾಗ್ತಾ ಇರುತ್ತೆ. ಇದ್ರ ಮೇಲೆ ಎಷ್ಟೆಷ್ಟು ನಂಬಿಕೆ ಸಂಪಾದನೆ ಮಾಡಿದರೆ, ಎಷ್ಟೆಷ್ಟು ವಿಶ್ವಾಸ ಸಂಪಾದನೆ ಮಾಡಿದ್ರೆ, ಅದು ಸುಳ್ಳ ನಿಜ? ಮ್ಯಾಜಿಕ್ ಮಾಡ್ತಾನೆ, ಒಂದು ಪೇಪರ್ ತಗೊಂಡು ಕಟ್ಬಿಟ್ಟು 2,000 ರೂಪಾಯಿ ನೋಟ್ ತೆಗೆದುಬಿಡ್ತಾನೆ. ಪೇಪರಿಂದ ನೋಟ್ ತೆಗಿಯಕ್ಕಾಗಲ್ಲ, ಅದನ್ನ ಕಣ್ಕಟ್ಟು ಅಂತಾರೆ. ಕಣ್ಕಟ್ಟು ಅಷ್ಟೇ, ಸುಮ್ಮನೆ ಒಂದು ಇಂದ್ರಾಜಲ್, ಕೈ ಚಳಕ.
ಅದು ಓವರಾಲ್ ಆಗಿ ಮ್ಯಾಜಿಕ್ ಏನು ಕೈ ಚಳಕ. ಅದನ್ನ ಖಾಲಿ ನೋಟ್ ತೆಗೆದುಬಿಟ್ಟು ನಿಮ್ಗೆ 2,000 ರೂಪಾಯಿ ನೋಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಅದು ನಿಮ್ಮ ಕಣ್ಣಿಗೆ ಭ್ರಾಂತಿ ಉಂಟು ಮಾಡುತ್ತದೆ. ಅದಕ್ಕೋಸ್ಕರ ಮ್ಯಾಜಿಕ್ ಮಾಡ್ಬಿಟ್ಟ. ಸೊ ಏನೋ ಪೇಪರ್ನೆಲ್ಲ ಹರಿದ್ಬಿಟ್ಟು ಪಟಕ್ಕಂದ ಪಾರವಾಳ ಬರ್ಸ್ಬಿಡ್ತಾನೆ. ಪೇಪರಿಂದ ಪಾರವಾಳ ಮಾಡಕ್ಕೆ ಸಾಧ್ಯವೇ ಇಲ್ಲ, ಕೈ ಚಳಕ. ಹಂಗಾಗಿರೋದ್ರಿಂದ ನಿಮಗೂ ಕೆಳಗಡೆ ಒಳಗಡೆ ಇಲ್ಲಿ ಮ್ಯಾಜಿಕ್ ನಡೀತಾ ಇರ್ತದೆ. ನೀವೇನು ನಂಬಿಕೆ ಅಂತ ಅನ್ಕೊಂಡಿದ್ದೀರಾ ಅದು ಅಪನಂಬಿಕೆ ಆಗ್ಬಿಡುತ್ತೆ. ನೀವೇನು ಸತ್ಯ ಅನ್ಕೊಂಡಿದ್ದೀರಾ ಅದು ಸುಳ್ಳಾಗ್ಬಿಡ್ತದೆ. ನೀವೇನು ಸರಿ ಅನ್ಕೊಂಡಿದ್ದೀರಾ ಅದು ತಪ್ಪಾಗ್ಬಿಡ್ತದೆ. ಅಂದರೆ ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀರಾ, ಅದು ಟಿಶ್ಯೂ ಪೇಪರು, ಬಟ್ ನೀವು ಅನ್ಕೊಂಡು 2,000 ರೂಪಾಯಿ ನೋಟ್ ಇದು ಅಂತ. ಆಮೇಲೆ ನೋಡಿದ್ರೆ ಅದು ಟಿಶ್ಯೂ ಪೇಪರ್. ಅವ್ನ ಮುಖ ಎಲ್ಲ ಒರೆಸ್ತಾವನೆ. ದುಡ್ಡು ಕಣೆ, ಅದು 2,000 ರೂಪಾಯಿ ಎಲ್ಲಿ ತೋರಿಸು ಅಂತಾನೆ. ದುಡ್ಡು ಮಾಯ ಆಗ್ಬಿಟ್ಟೈತೆ, ಮ್ಯಾಜಿಕ್ ದುಡ್ಡು. ಅದೇ ಥರ ಮ್ಯಾಜಿಕ್ ನಂಬಿಕೆಗಳು, ವಿಶ್ವಾಸಗಳನ್ನು ತುಂಬ್ಕೊಂಡಿರ್ತೀರ. ಈಗ ನಿಮಗಿದ್ದಂಗೆ ನನಗೆ ಮ್ಯಾಜಿಕ್ ದುಡ್ಡು, ನಂಬಿಕೆಗಳು, ವಿಶ್ವಾಸಗಳಿಲ್ಲ. ಯಾಕೆ ಅಂದರೆ ಮುಂದೆ ಗುರಿ, ಹಿಂದೆ ಗುರು ಇದ್ದಾರೆ. ಈ ಗುರು ಏನು ಮಾಡ್ತಾರೆ ಅಂತಂದರೆ, ಗುರುವಿನ ಮೂಲ ಕೆಲಸ ಈ ಸಂಶಯಗಳನ್ನು ದೂರ ಮಾಡೋದು, ಪ್ರಶ್ನೆಗಳಿಗೆ ಉತ್ತರ ಕೊಡೋದು. ಸರಿ ತಪ್ಪುಗಳು ಇಲ್ಲಿಲ್ಲ. ಅದು ಸಾಮಾಜಿಕವಾಗಿರೋದ್ರಿಂದ ನಾವು ಹೆಂಗೆ ವೇಷಗಳನ್ನು ಧರಿಸ್ತಾ ಇರ್ತೀರಿ ಅದೇ ರೀತಿ ಸರಿ ತಪ್ಪುಗಳು ಕೂಡ ವೇಷನೇ. ಸರಿ ಅನ್ನೋದು ಒಂದು ವೇಷ, ತಪ್ಪು ಅನ್ನೋದು ಒಂದು ವೇಷ, ಒಳ್ಳೆಯದು ಅನ್ನೋದು ಒಂದು ವೇಷ, ಕೆಟ್ಟದ್ದು ಅನ್ನೋದು ಒಂದು ವೇಷ. ಇಲ್ಲಿ ನೀವು ಏನಾದರೂ ಹುಡ್ಕೊಳ್ಳಿ, ಎಲ್ಲವೂ ಅನ್ನೋದು ವೇಷಗಳೇ. ಈಗ ಆ ವೇಷ ಧರಿಸಿದಾಗ ನೀವು ಅದನ್ನು ಸರಿ ಅಂತ ಹೇಳ್ತೀರಾ, ತಪ್ಪು ಅನ್ನೋ ವೇಷ ಧರಿಸಿದಾಗ ತಪ್ಪು ಅಂತ ಹೇಳ್ತೀರಾ. ಇಷ್ಟೇ. ಗುರುಗಳೇ ಏನು ಮಾಡ್ತಾರೆ ಅಂದರೆ, ಅಧ್ಯಾತ್ಮ ಅಂದರೆ ಏನು ಅಂತಂದರೆ ಆತ್ಮದ ಅಧ್ಯಯನ ಅಂತ ಅದರ ಅರ್ಥ, ಮೂಲ ಅರ್ಥ. ಬಟ್ ಅದನ್ನು ನೀವು ಆ ರೀತಿ ತಿಳ್ಕೊಳ್ಬೇಡಿ, ಹೇಳೋರು ಹೇಳ್ಕೊಳ್ಳಿ. ನಾನು ನನ್ನ ಗುರುಗಳು ಹೇಳ್ಕೊಡು, ಆಧ್ಯಾತ್ಮ ಅಂದರೆ ನಿಸರ್ಗವನ್ನು ಅಧ್ಯಯನ ಮಾಡೋದು, ನಿಸರ್ಗವನ್ನು ಅರ್ಥ ಮಾಡ್ಕೊಳ್ಳೋದು, ನಿಸರ್ಗದ ಜೊತೆ ಹೆಜ್ಜೆ ಹಾಕ್ಕೊಂಡು ಹೋಗೋದು. ಇದನ್ನು ಆಧ್ಯಾತ್ಮ ಅಂತ ಕರೀತಾರೆ. ನಿಸರ್ಗ ಅಂದರೆ ಏನು? ನಾನು ನಿಸರ್ಗದಿಂದನೇ ಬಂದಿರೋದು. ಪಂಚಭೂತಗಳಿಂದ ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಅಲ್ಲಿ ಏನೇನಿದೆಯೋ ಎಲ್ಲ ಈ ದೇಹದಲ್ಲೂ ಕೂಡ ಇದೆ. ಆಗಿರೋದ್ರಿಂದ ಅಲ್ಲಿಂದನೇ ಹುಟ್ಟಿರೋದು, ಕೊನೆಗೆ ಅಲ್ಲಿಗೆ ನಾವು ಲೀನವಾಗೋದು. ಆತ್ಮದ ಅಧ್ಯಯನ ಅಂದ್ರೂ ಒಂದೇನೆ, ನಿಸರ್ಗದ ಅಧ್ಯಯನ ಅಂದ್ರೂ ಒಂದೇನೆ. ಈ ಮನುಷ್ಯ ಮಾಡಿರುವಂಥ ಲಾಗಳೇನಿದೆ, ಮ್ಯಾನ್ ಮೇಡ್ ಲಾ, ನೇಚರ್ ಮೇಡ್ ಲಾ, ಗಾಡ್ ಮೇಡ್ ಲಾ, 3 ಲಾಗಳಿದ್ದಾವೆ. ಮನುಷ್ಯನಿಗೆ ಅವನು ನೆನ್ನೆ ಎಲ್ಲ ಹೇಳ್ದೆ ನಿಮಗೆ, ಕೊಲೆ ಮಾಡ್ತಾನೆ, ಜೈಲಿಗೆ ಹಾಕ್ತಾನೆ. ಅಲ್ಲಿ ಕೊಲೆ ಮಾಡೋರು 7,000 ದುಡ್ಡು ಕೊಡ್ತಾರೆ. ಮಿಲ್ಟ್ರಿಲಿ ಕೊಲೆ ಮಾಡಿದ್ರೆ ಅವ್ರಿಗೆ ಅವಾರ್ಡ್ಗಳು ಕೊಡ್ತಾರೆ. ಇದೆಲ್ಲ ಮ್ಯಾನ್ ಮೇಡ್ ಲಾ. ನೇಚರ್ ಮೇಡ್ ಲಾ ಹಂಗಿಲ್ಲ. ನೀನು ಮಗುನ ಬೆಂಕಿಗೆ ಹಾಕು ಸುಡ್ತದೆ, ಮುದುಕನ ಬೆಂಕಿ ಹಾಕು ಸುಡ್ತದೆ, ಹುಡುಗಿನ ಹಾಕು, ಹುಡುಗನ ಹಾಕಿ ಏನೇ ಹಾಕು ಸುಡ್ತದೆ. ಇದು ನೇಚರ್ ಮೇಡ್ ಲಾ. ಗಾಡ್ ಮೇಡ್ ಲಾ ಅದು ನಮಗೆ ಗೊತ್ತಿಲ್ಲ. ನಾವು ಭಗವಂತನಿಂದನೇ ಕ್ರಿಯೇಟರ್, ಕ್ರಿಯೇಷನ್. ನಾವೆಲ್ಲ ಕ್ರಿಯೇಷನ್ಸ್. ನಮ್ಮನ್ನು ಮಾಡಿದನು ಕ್ರಿಯೇಟರ್ ಒಳಗಡೆ ಕ್ರಿಯೇಷನ್ ಇರೋದ್ರಿಂದ ನಾವು ಹೊರಗಡೆ ಹೋಗಿ ಹುಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಂಗಾಗಿ ಒಂದು ಗಾಡ್ ಮೇಡ್ ಲಾ ಅಂತ ಇರುತ್ತೆ. ಈಗ ನಮ್ಮ ಗುರುಗಳು ಏನು ಮಾಡಿದ್ರು, ಈ ಮನುಷ್ಯ ಮಾಡಿರೋ ಎಲ್ಲ ಕನ್ಫ್ಯೂಷನನ್ನು ದೂರ ಮಾಡೋದಕ್ಕೆ ನಿಸರ್ಗ ಅನ್ನೋ ನಂಬಿಕೆ, ವಿಶ್ವಾಸವನ್ನು ನನ್ನಲ್ಲಿ ಬೇರೂರಿಸೋದು. ಇದು ಅಗಾಧವಾದದ್ದು. ಈ ನಂಬಿಕೆ, ವಿಶ್ವಾಸವನ್ನು ಗುರುಗಳು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋದ್ರು. ಸೊ ನನಗೆ ಮೂಲವಾಗಿ ಜೀವನ ಅಂದರೆ ಏನು ಹೇಳ್ಕೊಟ್ರು. ಸೊ ಸ್ನೇಹ ಸಂಬಂಧ ಅಂದ್ರೆ ಏನು, ಕುಟುಂಬ ಅಂದ್ರೆ ಏನು, ಈಗೇನೇ ನಿಮ್ಗೆ ಹೇಳ್ದೆ, ಇದೆಲ್ಲವೂ ಕೂಡ ಏನನ್ನು ಮಾಡಬಾರ್ದು, ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು, ಏನನ್ನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು. ಇದು ಮ್ಯಾನ್ ಮೇಡ್ ಲಾ ಅಂದರೆ ನಮ್ಮ ಅಪ್ಪ ಅಮ್ಮ ಅಥವಾ ನನಗಿಂತ ಹಿರಿಯರು ಒಂದು ರೀತಿ ಹೇಳ್ಕೊಡ್ತಾರೆ, ಒಂದೊಂದು ಮತಗಳಲ್ಲಿ ಒಂದೊಂದು ರೀತಿ ಹೇಳ್ಕೊಡ್ತಾರೆ, ಒಂದೊಂದು ಊರಲ್ಲಿ ಒಂದೊಂದು ರೀತಿ ಹೇಳ್ಕೊಡ್ತಾರೆ, ಒಂದೊಂದು ನಾಡಲ್ಲಿ ಒಂದೊಂದು ರೀತಿ ಹೇಳ್ಕೊಡ್ತಾರೆ, ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ಹೇಳ್ಕೊಡ್ತಾರೆ. ಇದೆಲ್ಲ ಹೇಳ್ಕೊಟ್ಟು ಅವನೇ ಒಂದು ರೀತಿ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇದನ್ನೆಲ್ಲ ಬಿಟ್ಬಿಡಪ್ಪ, ಬಿಟ್ಬಿಟ್ಟು ಸೀದಾ ನಿಸರ್ಗನ ಹಿಡ್ಕಳೆಯ. ಅದು ಏನೇನು ಹೇಳ್ತದೋ ಅದನ್ನು ಕೇಳ್ತಾ ಹೋಗು. ಅದು ನಿನಗೆ ಅನ್ಯಾಯ ಮಾಡಲ್ಲ, ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ. ನಿಸರ್ಗ ಇಸ್ ಎ ಪ್ಯೂರ್, ಒರಿಜಿನಲ್. ನಾನು ಅದನ್ನು ನಿಸರ್ಗನ ವಿಜ್ಞಾನ ಅಂತ ಕರಿತೀನಿ. ಯಾಕೆಂದರೆ ವಿಜ್ಞಾನ ಸುಳ್ಳು ತಟೋಟ ಇಲ್ಲ ವಿಜ್ಞಾನದಲ್ಲಿ. ಅದಕ್ಕೆ ಗೊತ್ತಿದೆ ಅಂದರೆ ಗೊತ್ತಿದೆ ಅಂತಾರೆ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತಾರೆ. ಸೊ ಹಂಗೆ ಅದೇ ರೀತಿನೇ ನಾನು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅಂದರೆ ಗೊತ್ತಿದೆ ಅಂತೀನಿ, ಗೊತ್ತಿಲ್ಲ ಅಂದರೆ ಇಲ್ಲಪ್ಪ ನಂಗೆ ಗೊತ್ತಿಲ್ಲ ಕಣಯ್ಯ ಅಂತಾನೆ. ನಾನೊಂದು ವ್ಯಾಪಾರದ ಬ್ರಹ್ಮರಹಸ್ಯ ಅಂತ ಒಂದು ಕೋರ್ಸ್ ಮಾಡಿದೆ. ಬೆಳಿಗ್ಗೆಯಿಂದ ಸಂಜೆವರೆಗಿತ್ತು ಆನ್ಲೈನ್ ಕ್ಲಾಸು. 21 ವಾರಗಳದ್ರದ್ದು ವೀಕ್ಲಿ ರಿಪೀಟೆಡ್, ಅಂದರೆ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಹೇಳ್ತಾರೆ. ಅದರಲ್ಲಿ ಲಾಸ್ಟಲ್ಲಿ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಕ್ಲಾಸ್ ಮಾಡಿದೆ. ಶೇರ್ ಮಾರ್ಕೆಟ್
ಈಗ ಇಷ್ಟೊತ್ತವರೆಗೂ 21 ವಾರ ಏನೇನು ಹೇಳಿದೆ ಅದೆಲ್ಲವೂ ನನ್ನ ಅನುಭವ. ನನಗೆ ಇದರಲ್ಲಿ ಅನುಭವ ಇದೆ, ನನಗೆ ಗೊತ್ತಿದೆ ಅಂತ ನಾನು ಧೈರ್ಯವಾಗಿ ಹೇಳ್ಕೊಬಲ್ಲೆ. ಬಟ್ ಈ ಶೇರ್ ಮಾರ್ಕೆಟ್ ನನಗೆ ಗೊತ್ತಿಲ್ಲ. ಅದಕ್ಕೆ ಪಾಠ ಶುರು ಮಾಡೋದಕ್ಕಿಂತ ಮುಂಚೆ ಹೇಳ್ಬಿಟ್ಟೆ, ಅಪ್ಪ ಕ್ಷಮಿಸ್ಬಿಡ್ರೆ, ನನಗೆ ಈ ಶೇರ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ, ಬಟ್ ನಿಮ್ಗೆ ಹೇಳ್ಕೊಡ್ಬೇಕಲ್ಲ ಅಂತೇಳಿ ಒಂದಷ್ಟು ಪುಸ್ತಕಗಳನ್ನು ಓದಿ, ಯಾರ್ಯಾರು ಅದರಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಇರ್ತಾರೆ ಅವ್ರ ಹತ್ರ ಕುಂತು ಡಿಸ್ಕಷನ್ ಮಾಡಿ, ನಾನು ಒಂದಷ್ಟು ಪಾಯಿಂಟ್ಗಳನ್ನು ಬರೆದು ನಮ್ಗೆ ಹೇಳ್ತಾ ಇದ್ದೀನಿ. ಮುಂಚಿತವಾಗಿ ಹೇಳ್ತೀನಿ, ಇದರಲ್ಲಿ ನನಗೆ ಅನುಭವ ಇಲ್ಲ, ದಯವಿಟ್ಟು ಕ್ಷಮಿಸಿ. ಬೇಕಾದರೆ ಇನ್ನೊಂದು ವರ್ಷ ಟೈಮ್ ಕೊಡಿ, ನಾನು ಇದರಲ್ಲಿ ಒಂದು ಸ್ವಲ್ಪ ಅನುಭವಗಳನ್ನು ಪಡ್ಕೊಂಡು ನನಗೆ ಗೊತ್ತಿರೋ ಅನುಭವಗಳನ್ನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟೆ. ಇನ್ನು ಮಿಕ್ಕಿದ ಯಾವುದಕ್ಕೂ ಹೇಳಲಿಲ್ಲ ಹಂಗೆ, ಯಾಕೆಂದ್ರೆ ಅದರಲ್ಲೆಲ್ಲ ಅನುಭವ ಇದೆ. ಹಂಗಾಗಿ ನಿಸರ್ಗ ಅಂದರೆ ವಿಜ್ಞಾನ ಅಂತ. ಆ ಮಟ್ಟದಲ್ಲಿ ವಿಜ್ಞಾನ ಅದಕ್ಕೆ ಸುಳ್ಳು ತಟ್ವಾಟ ಬರಲ್ಲ, ನಿಸರ್ಗಕ್ಕೂ ಸುಳ್ಳು ತಟ್ವಾಟ ಬರಲ್ಲ. ಅದನ್ನ ಆಧಾರವಾಗಿಟ್ಕೊಂಡು ಆ ನಂಬಿಕೆ ವಿಶ್ವಾಸದ ಮೇಲೆ ಬದುಕಿದ್ರೆ ಈ ಎಲ್ಲ ಕನ್ಫ್ಯೂಷನ್ಗಳು ದೂರ ಆಗ್ತವೆ. ಇದನ್ನು ಹೇಳ್ಕೊಟ್ಟಂತ ನನ್ನ ಗುರುಗಳು ಏನು ಮಾಡಿದ್ರು, ನೋಡಪ್ಪ ನೀನು ಗುರುದಕ್ಷಿಣೆ ಕೊಡಂಗಿದ್ರೆ ನನಗೆ 5 ಕೊಟ್ಬಿಡು. ಯಾರೇ ಬಂದು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಬೇಕು, ಗೊಂದಲಕ್ಕೆ ಸ್ಪಷ್ಟತೆ ಕೊಡಬೇಕು, ಜೀವನದ ಬಗ್ಗೆ ಪಾರದರ್ಶಕತೆ ಕೊಡಬೇಕು, ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು, ಜ್ಞಾನಾರ್ಜನೆ ನೀಡಬೇಕು. ಇದಿಷ್ಟು ನೀನು ನನಗೆ ಕೊಡಬೇಕಾಗಿರೋ ಗುರುದಕ್ಷಿಣೆ. ನಿನ್ನ ಕಡೆ ಉಸಿರೋರ್ಗು, ನಿನ್ನ ಬಳಿ ಬಂದವರಿಗೆ, ವಿದ್ಯಾರ್ಥಿಗಳಿಗೆ, ಶಿಬಿರಾರ್ಥಿಗಳಿಗೆ ಅಥವಾ ಶಿಷ್ಯರಿಗೆ ಇಲ್ಲ ಗ್ರಾಹಕರಿಗೆ, ಸೊ ನಿನ್ನ ಒಡನಾಟದಲ್ಲಿ ಯಾರ್ಯಾರು ಇರ್ತಾರೆ ಇವ್ರಿಗೆಲ್ಲ ಈ 5 ನೀನು ನೀಡಬೇಕಾಗಿರೋದು ನಿನ್ನ ಕೆಲಸ ಅಂತ. ಈ 5 ಎಲ್ಲಿಂದ ಬರ್ತವೆ ಅಂದರೆ ಅದು ಮ್ಯಾನ್ ಮೇಡ್ಲ ಅಲ್ಲ, ಅದು ಪ್ಯೂರ್ ನೇಚರ್ ಮೇಡ್ಲ. ಹಂಗಾಗಿ ಯಾರೇ ಬಂದ್ರೂ ಹಿಂಗಿದೆ, ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಅಂತೇಳಿ ಅದರ ಪ್ರಕಾರವಾಗಿ ಹೇಳ್ಕೊಡ್ತೀನಿ. ಅದು ಬಿಟ್ಟು ಬೇರೆ ಇಲ್ಲ. ಈಗ ಯಾರೋ ಹಲವಾರು ರೀತಿಯಲ್ಲಿ ಬರ್ತಾರೆ, ಇಲ್ಲೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ಯಾರೋ ಒಬ್ಬ ಇಲ್ಲಿರೋನು ನನಗೆ ಕಾಣಿಸ್ತಾರೆ, ರಾಜಣ್ಣನಿಗೆ ಜ್ಯೋತಿಷದಿಂದ ಒಂದು ಸಮಸ್ಯೆ ಬಗೆಹರಿದೋಯ್ತು. ಅವನು ಫುಲ್ ಎಲ್ಲ ಊರಿನವ್ರಿಗೆಲ್ಲ ಹೇಳ್ಕೊಂಬತ್ತ ಅವ್ನ ಫ್ರೆಂಡ್ಸ್ಗಳು, ಜ್ಯೋತಿಷ್ಯ ಸೂಪರ್ ಕಣೆ, ಅದರಿಂದ ನನಗೆ ಬಗೆಹರಿತು ಅಂತ. ಜ್ಯೋತಿಷ್ಯದಿಂದ ಕೇವಲ 100ರಲ್ಲಿ 3ರಿಂದ 7% ಜನಕ್ಕೆ ಮಾತ್ರ ಅದು ಉಪಯೋಗ. ಇನ್ನು 93 ಜನಕ್ಕೆ ಉಪಯೋಗ ಬರಲ್ಲ. ಅದು ಇವನಿಗೆ ಸಕ್ಸಸ್ ಆಗಿದೆ ಅಂತ ಇನ್ನೊಬ್ಬಂಗೆ ಸಕ್ಸಸ್ ಆಗಲ್ಲ. ಇನ್ನೊಬ್ಬ ಹೇಳ್ತಾನೆ ನ್ಯೂಮರಾಲಜಿಯಿಂದ ನನಗೆ ಪರಿಹಾರ ಆಗುತ್ತೆ, ನೀವು ನ್ಯೂಮರಾಲಜಿ ಮಾಡಿಸಿ, ಅವನಿಗೆ ಸಕ್ಸಸ್ ಆಗಲ್ಲ, ಅವನಿಗೆ ಉಪಯೋಗ ಬರಲ್ಲ. ಇನ್ನೊಬ್ಬ ಯಾರೋ ವಾಸ್ತುವಿಂದ ಅವನಿಗೆ ಸಕ್ಸಸ್ ಸಿಕ್ಬಿಟ್ಟಿದೆ, ವಾಸ್ತು ಅಂತ, ಅದು ಎಲ್ರಿಗೂ ಸೂಟ್ ಆಗಲ್ಲ. ಓನ್ಲಿ 3 to 7%. ಯಾರಿಗೋ ಹೀಲಿಂಗಿಂದ ನನಗೆ ಫುಲ್ ಸಕ್ಸಸ್ ಸಿಕ್ಬಿಡ್ತು, ಇಲ್ಲ ಹೀಲಿಂಗಿಂದ ಎಲ್ರಿಗೂ ಸಕ್ಸಸ್ ಸಿಗಲ್ಲ. ಹಿಪ್ನೋಥೆರಪಿಯಿಂದ ನನಗೆ ಸಕ್ಸಸ್ ಸಿಕ್ಬಿಡ್ತು, ಹಿಪ್ನೋಥೆರಪಿಯಿಂದ ಎಲ್ರಿಗೂ ಎಲ್ಲ ಸಮಸ್ಯೆಗಳಿಗೂ ಬಗೆಹರಿಸಕ್ಕೆ ಸಾಧ್ಯವೇ ಇಲ್ಲ. ಈ ಎಲ್ಲ ವಿದ್ಯೆಗಳು ಸೂಕ್ಷ್ಮ ವಿದ್ಯೆಗಳಾಗಲಿ ಸ್ಥೂಲ ವಿದ್ಯೆಗಳಾಗಲಿ ಪರ್ಸೆಂಟೇಜ್ ಅದು ಕೆಲವೊಂದು ಆಯ್ಕೆ ಮಾಡಿರುವಂತಹ ವ್ಯಕ್ತಿಗಳಿಗೆ ಮಾತ್ರ ಸೂಟೇಬಲ್ ಹೊರತು ಎಲ್ಲರಿಗೂ ಅಲ್ಲ. ಆದ್ರಿಂದ ಒಬ್ರಿಗೆ ರಿಸಲ್ಟ್ ಕೊಡ್ತದೆ, ಇನ್ನೊಬ್ರಿಗೆ ರಿಸಲ್ಟ್ ಕೊಡಲ್ಲ. ಸೊ ಈಗ ನನಗೆ ಇದು ತಿಳ್ಕೊಂಡಿರೋದ್ರಿಂದ ನಾನೇನು ಮಾಡ್ತೀನಿ, ಒಬ್ಬೊಬ್ರಿಗೆ ಒಂದೊಂದು. ಇಲ್ಲಿ ಎಷ್ಟೋ ಜನ ಬರ್ತಾರೆ, ಅವ್ರನ್ನೆಲ್ಲ ಬೇಕಾದ್ರೆ ಕರೆದ್ಬಿಟ್ಟು ಕೇಳ್ತೀನಿ, ನೀನು ಹೇಳ್ಬಿಡಯ್ಯ ನೋಡೋಣ, ನಾನು ನಿನಗೆ ಶಾಸ್ತ್ರ ಏನಾದ್ರು ಹೇಳೋದು ನಾನು ಖಂಡಿತವಾಗ್ಲೂ ಹೇಳೋದು. ಅವ್ರಿಗೇನು ಹೇಳಲೇ ಇಲ್ಲ. ಮತ್ತೆ ಒಬ್ಬ ಬರ್ತಾನೆ, ಅವನು ಸಂಪೂರ್ಣವಾಗಿ ಶಾಸ್ತ್ರದಿಂದಾನೇ ಅವನ ಸಮಸ್ಯೆಗೆ ಪರಿಹಾರ ಕೊಟ್ಟಿರ್ತಾನೆ. ಯಾಕೆಂದ್ರೆ ಅವನು ಅದನ್ನು ಶಾಸ್ತ್ರನ ಗಟ್ಟಿಗೆ ಬಲವಾಗಿ ಹಿಡ್ಕೊಂಬಿಟ್ಟು ಅವನು ಒಂದು. ಎರಡನೇದು ಅವನಿಗದು ಹೊಂದ್ಕೊಳ್ತದೆ, ನನಗೆ ಗೊತ್ತು ಅವನಿಗೆ ಯಾವುದು ಪರಿಹಾರ ಸಿಗುತ್ತೆ ಅಂತ. ಬಟ್ ಕೆಲವ್ರು ಹಂಗಿಲ್ಲ, ಅವ್ರ ಹತ್ರ ಇರೋದನ್ನ ಅದರಲ್ಲೇ ನೀನು ಏನೇ ಸಮಸ್ಯೆಗಳು ತಗೊಂಬ, ಜ್ಯೋತಿಷ್ಯದಿಂದನೇ ಸರಿ ಮಾಡ್ತೀನಿ, ನಿಂದು ಏನೇ ಸಮಸ್ಯೆಗಳಿರಲಿ ನಾನು ಸಂಖ್ಯಾಶಾಸ್ತ್ರದಿಂದ ಸರಿ ಮಾಡ್ತೀನಿ, ನಿಂದು ಏನೇ ವಾಸ್ತುವಿಂದ ಸರಿ ಮಾಡ್ತೀನಿ, ನಾನು ಹೀಲಿಂಗಿಂದ ಸರಿ ಮಾಡ್ತೀನಿ, ನಾನು ಹಿಪ್ನೋಥೆರಪಿಯಿಂದ ಸರಿ ಮಾಡ್ತೀನಿ. ಇಲ್ಲ, ಒಬ್ಬೊಬ್ರಿಗೆ ಒಂದೊಂದು. ಅದು ಏನಾಗುತ್ತೆ ಅದನ್ನು ನಾವು ಮೂಲವಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಆಯುರ್ವೇದದಲ್ಲಿ ಚರಕ ಮಹರ್ಷಿ ಅವರು ಬರೆದಿಟ್ಟಂಥ ಒಂದು ಅತ್ಯದ್ಭುತವಾದ ಆಯುರ್ವೇದ. ಆ ಆಯುರ್ವೇದದಲ್ಲಿ 5 ರೀತಿ ಔಷಧೋಪಚಾರಗಳು, ಅಂದರೆ ಮನುಷ್ಯನಿಗೆ ಏನೇ ಸಮಸ್ಯೆ ಬಂದರೂ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಕೌಟುಂಬಿಕವಾಗಿ, ವೈಯಕ್ತಿಕವಾಗಿ, ವ್ಯಾವಹಾರಿಕವಾಗಿ 5 ರೀತಿ ಔಷಧೋಪಚಾರಗಳು, ಅಂದರೆ ಪರಿಹಾರ ಮಾರ್ಗಗಳನ್ನು ನೀಡಿದ್ದಾರೆ. ಒಂದು ದೈವಾಔಷಧ. ಸೊ ಕೆಲವ್ರು ದೇವ್ರಿಗೆ ಮೊರೆ ಹೋಗ್ತಾರೆ, ಹರಕೆ ಕಟ್ಕೊಳ್ತಾರೆ, ಏನೋ ಗುಂಡೊಡಿಸ್ತಾರೆ, ಉರುಳು ಸೇವೆ ಮಾಡ್ತಾರೆ, ಎಲ್ಲ ಹೋಗಿ ನದಿಲಿ ಮುಳುಗ್ ಬರ್ತಾರೆ, ಸಮುದ್ರದಲ್ಲಿ ಮುಳುಗ್ ಬರ್ತಾರೆ, ಏನೇನೋ ಮಾಡ್ತಾರೆ ಪಾಪ. ಅವ್ರವರು ಮತಗಳೆಲ್ಲ ಅವ್ರವ್ರು ಹೆಂಗೆ ಹೇಳ್ಕೊಟ್ಟು ವಾಸಿ ಆಗುತ್ತೆ, ಖಂಡಿತವಾಗ್ಲೂ ವಾಸಿ ಆಗುತ್ತೆ. ನಾನೇ ಹೇಳಿದ್ದೀನಿ. ಎಷ್ಟು ಜನಕ್ಕೆ? ಈ 5 ಭಾಗ, 5ರಲ್ಲಿ 20 ಭಾಗ ಡಿವೈಡ್ ಮಾಡ್ಬಿಡಿ. ದೈವ ಔಷಧ ಕೇವಲ 20% ಜನಕ್ಕೆ ವಾಸಿ ಮಾಡುತ್ತೆ. ನೆಕ್ಸ್ಟ್ ವನೌಷಧ ಅಂದ್ರೆ ಏನು? ಕೆಲವೊಂದು ಗಿಡಮೂಲಿಕೆಗಳು, ಅಂದರೆ ಗಿಡ ಮರಗಳು, ಅದನ್ನು ಮುಟ್ಟಿದಾಗ, ಅದ್ರ ಕೆಳಗಡೆ ಕೂತ್ಕೊಂಡಾಗ, ಮಲ್ಕೊಂಡಾಗ, ನಾವು ಪ್ರಾಣಾಯಾಮ ಉಸಿರಾಟವನ್ನು ತಗೊಂಡಾಗ
ಇದೆಲ್ಲವೂ ನಮಗೆ ವಾಸಿ ಆಗ್ಬಿಡ್ತದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಕ್ಕಳೆಲ್ಲ ಅರಳಿ ಮರ ಸುತ್ತು ಅನ್ನೋರು, ಬೇವಿನ ಮರ ಸುತ್ತು, ಬಿಲ್ವ ಮರ ಸುತ್ತು, 9 ನವಗ್ರಹಗಳಿಗೆ ಎಕ್ಕದ ಗಿಡ ತಗೊಂಬ, ಅಲ್ಲಾಕು ಇಲ್ಲಾಕು, ಅದೆಲ್ಲ ಏನಂತಂದ್ರೆ ಅದೆಲ್ಲ ಡಿವೈನ್ ಪ್ರಾಡಕ್ಟ್ಗಳವೆಲ್ಲ. ಅಂದರೆ ಡಿವೈನ್ ಟ್ರೀ ಅಂತಾರೆ. ತುಳಸಿ ಗಿಡ, ತುಳಸಿ ಗಿಡನೇ ಯಾಕೆ ಇಡಬೇಕು ಮನೇಲಿ, ಬೇರೆ ಯಾವುದಾದ್ರೂ ಇಟ್ಕೊಳ್ಳಿ. ಸೊ ತುಳಸಿ ಗಿಡಕ್ಕೆ ಒಂದು ದೈವತ್ವದ ಮಹತ್ವವನ್ನು ಕೊಟ್ಟಿದ್ದೀರಿ, ಅದಕ್ಕೊಂದು ಒಳ್ಳೆ ಸ್ಥಾನಮಾನ ಇದೆ, ಅದರಿಂದ ಖಂಡಿತವಾಗ್ಲೂ ನಮಗೆ ಬೆನಿಫಿಟ್ ಆಗುತ್ತೆ, ಅದಕ್ಕೆ ಅದು ಡಿವೈನ್ ಟ್ರೀ ಅಂತ ಕರೀತಾರೆ. ಸೊ ಈಗ ನಿಮಗೆ ವನೌಷಧ ಅಂತಂದರೆ ಕೆಲವೊಂದು ನನಗೆ ಗೊತ್ತಿರೋದ್ರಿಂದ ಈ ಎಲ್ಲ ವಿದ್ಯೆಗಳನ್ನು ನಾನು ಕಲ್ತಿರೋದ್ರಿಂದ ಸಮಸ್ಯೆಗೆ ಪರಿಹಾರ ಕೊಡೋದ್ರಲ್ಲಿ ಐ ಆಮ್ ಎ ಎಕ್ಸ್ಪರ್ಟ್. ಆದ್ದರಿಂದ ಇವನಿಗೆ ಯಾವುದು ದೈವಾಔಷಧ ಸೂಟ್ ಆಗುತ್ತಾ, ಇಂಥ ಕಡೆ ಹೋಗಯ ವಾಸಿ ಆಗುತ್ತೆ, ವನೌಷಧ ಸೂಟ್ ಆಗುತ್ತಾ, ಇಂಥ ಕಡೆ ಹೋಗಯ ಸೂಟ್ ಆಗುತ್ತಾ, ನಾನೇ ಕರ್ಕೊಂಡೋಗಿ ಅಲ್ಲಿ ಹೋಗಿ ಹೀಲ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಮೂರನೇದು ಬಂದು ಸಿದ್ಧ ಔಷಧ, ಅಂದರೆ ಬೇರು, ತೊಗಟೆ, ಕಾಂಡ, ಎಲೆ, ಹಣ್ಣು, ಕಾಯಿ, ಹೂವು, ಇದರಿಂದೆಲ್ಲ ಚೂರ್ಣಗಳ ರೂಪದಲ್ಲಿ ಮಾಡಿ ಕೊಡುವಂಥದ್ದು, ಅಂದರೆ ಪೌಡ್ರ್ ಮಾಡಿ ಕೊಡ್ತಾರೆ. ಇದನ್ನು ನಾವು ಸ್ವೀಕರಿಸಿದ್ರೆ ವಾಸಿ ಆಗುತ್ತೆ. ಇದಕ್ಕೆ ಸಿದ್ಧ ಔಷಧ ಅಂತ ಕರೀತಾರೆ. ಸಿದ್ಧ ಔಷಧ ಅಂದರೆ ರೆಡಿಮೇಡ್ ಔಷಧಿಗಳು ಅಂತ. ಇದು ಆಯುರ್ವೇದ ಕಲ್ತಿರೋರಿಗೆ ಏನೇನನ್ನು ಮಿಶ್ರಣ ಮಾಡಿದ್ರೆ ಎಷ್ಟು ಬೇರು ತಗೊಬೇಕು, ಅದಕ್ಕೆ ಯುನಾನಿ ಅಂತ ಕರೀತಾರೆ. ತೊಗಟೆ ಮೇಲ್ಗಡೆ ಇರೋ ಸಿಪ್ಪೆಗಳಿಂದ, ಇವಾಗ ಚಕ್ಕೆ ಲವಂಗ, ಚಕ್ಕೆ ಏನದು ಮರದ ಒಂದು ತೊಗಟೆ ಮೇಲ್ಗಡೆ ಇರುವಂಥ ಒಂದು ಹೊದಿಕೆ, ಚರ್ಮ, ಅದನ್ನು ನಾವು ಚಕ್ಕೆ ಲವಂಗ ಅಂತ ಕರಿತೀವಿ. ಅದೇ ರೀತಿ ಕೆಲವೊಂದು ಚಕ್ಕೆ ರೂಪದಲ್ಲಿರುವಂಥದ್ದನ್ನು ಸಿದ್ಧ ಔಷಧ ಪೌಡ್ರ್ ಮಾಡಿ ಕೊಡ್ತಾರೆ. ಇದು ಮೂರನೇದು. ನಾಲ್ಕನೇದು ಬಂದು ರಸ ಔಷಧ. ಇದನ್ನೆಲ್ಲ ಅದೇನದು ಚವನ್ಪ್ರಾಶ್ ಅದು ಕೊಡ್ತಾರೆ. ಒಂದಷ್ಟು 1 ಲೀಟ್ರ್ ನೀರಿಗೆ ಒಂದಷ್ಟು ಪೌಡ್ರ್ ಕೊಟ್ಟಿರ್ತಾರೆ, ಅದು ಹಾಕಿ ಅರ್ಧ ಲೀಟ್ರ್ ಆಗೋವರೆಗೂ ಚೆನ್ನಾಗಿ ಕುದಿಸಿ ಅದರಲ್ಲಿರೋ ಅಂಶಗಳೆಲ್ಲ ಅದಕ್ಕೆ ಹೋದ್ಮೇಲೆ ಇವರು ಅದನ್ನು ಸೇವನೆ ಮಾಡ್ತಾರೆ. ಇದಕ್ಕೆ ರಸಾಔಷಧ ಅಂತ ಕರೀತಾರೆ. ಮತ್ತೊಂದು 5ನೇದು ಬಂದು ದಿವ್ಯಾಔಷಧ ಅಂತ. ದಿವ್ಯಾಔಷಧ ಅಂದರೆ ಹೀಲಿಂಗ್ ಅಂದರೆ ಅದಕ್ಕೆ ದೈವಿಕ ಚಿಕಿತ್ಸಾ ಪದ್ಧತಿ ಅಂತ ಕರೀತಾರೆ. ಹೀಲಿಂಗ್ ಕನ್ನಡದಲ್ಲಿ ಏನು ಅಂತಂದರೆ ದೈವಿಕ ಚಿಕಿತ್ಸಾ ಪದ್ಧತಿ ಅಂತ ಕರೀತಾರೆ, ಹೀಲಿಂಗ್. ಇದು ಹೀಲಿಂಗ್ ಯಾವ ಥರ ಆಗುತ್ತೆ, 5 ಥರ ಆಗುತ್ತೆ. ಒಂದು, ಯಾರೋ ಒಬ್ಬರು ಮಹಾತ್ಮರ ದರ್ಶನ ಆದರೆ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿತವೆ. ಸುಮ್ಮನೆ ದರ್ಶನ, ಅವ್ರೇನು ಮಾತಾಡೋದಿಲ್ಲ, ನೋಡಿದ್ರೆ ಸಾಕು ಬಗೆಹರಿತು. ಅವ್ರು ನಮ್ಮನ್ನು ನೋಡ್ತಾರೋ ಎಲ್ಲ ಗೊತ್ತಿಲ್ಲ, ನಾವು ಅವ್ರನ್ನ ನೋಡಿದ್ರು ಬಗೆಹರಿದು ಬಿಡ್ತದೆ. ಅದಕ್ಕೋಸ್ಕರ ಸತ್ಪುರುಷರು ನೋಡಿಕೊಂಡು, ಋಷಿಮುನಿಗಳನ್ನು ನೋಡಿಕೊಂಡು, ಸಾಧು ಸಂತರ ನೋಡಿಕೊಂಡು, ಈಗ ಕುಂಭಮೇಳದ ಉದ್ದೇಶನೂ ಅದೇನೆ. ಪಾಪ ಏನೇನೋ ಸಮಸ್ಯೆಗಳಿರ್ತವೆ, ಅಲ್ಲಿ ಏನು ಸಾವಿರಾರು ಜನ, ಲಕ್ಷಾಂತರ ಜನ ಬಂದಿರ್ತಾರೆ, ಅವ್ರನ್ನೆಲ್ಲ ನೋಡ್ತಾರೆ, ಇವ್ರ ಸಮಸ್ಯೆಗಳು ಬಗೆಹರಿತವೆ ಅವ್ರು ನೋಡದೆ ಹೋದ್ರು. ಇವ್ರು ನೋಡೋದ್ರಿಂದ ದರ್ಶನ ಅಂತ ಕರೀತಾರೆ. ದರ್ಶನದಿಂದ ಇವರೆಲ್ಲ ಸಮಸ್ಯೆಗಳು, ಎಲ್ಲ ಕಾಯಿಲೆಗಳು ವಾಸಿ ಆದವು. ಇದು ದಿವ್ಯಾಔಷಧದಲ್ಲಿ ಮೊದಲನೇ ಹಂತ. 2ನೇ ಹಂತ, ಅವ್ರು ನಿಮ್ಮನ್ನು ನೋಡಿದ್ರು, ಅದು ಕೂಡ ನಿಮಗೆ ವಾಸಿ ಆಗುತ್ತೆ. ಮಾತಾಡಿದ್ರು ಅವರು, ಒಂದು ಸಮಾಧಾನದ ಮಾತಾಡಿದ್ರು, ಏನು ವರಿ ಮಾಡ್ಕೊಂಬೇಡಪ್ಪ, ವಾಸಿ ಆಗುತ್ತೆ ಹೋಗಯ್ಯ, ಸರಿ ಓಕೆ. ಅವ್ರ ಗುರುಗಳು ಹೇಳಿದ್ರು ಅಂತಂದರೆ, ಅವರು ಸ್ವಾಮೀಜಿಗಳು ಹೇಳಿದ್ರು ಅಂದರೆ ಖಂಡಿತವಾಗ್ಲೂ ವಾಸಿ ಆಗುತ್ತೆ. ವಾಸಿ ಆಯ್ತು ಹೋಗಯ್ಯ, ವಾಸಿ ಆಯಿತು, ಹೋದ್ರು. 2ನೇದು, ಅವ್ರು ಮುಟ್ಟಿದ್ರು, ತಲೆ ಮೇಲೆ ಮುಟ್ಟಿದ್ರು, ಭುಜದ ಮೇಲೆ ಮುಟ್ಟಿದ್ರು, ಅಥವಾ ಏನೋ ಬೆಂತಟ್ಟಿದ್ರು, ಹೊಡೆದ್ರು. ಯಾವ ಕಾಲು ನೋವ್ತಾ ಇದ್ದ, ನಾನು ಸುಮಾರು ಗುರುಗಳ ಹತ್ರ ಹೋಗಿದ್ದೀನಿ, 3 ಸಲ ಸುತ್ತಿದ್ದೀನಲ್ಲ, ನನಗೆ ಅನುಭವ ಇದೆ. ಯಾವ ಕಾಲು ನೋವ್ತಾ ಇದೆ ಗುರುಗಳೇ, ಎಲ್ಲಿ, ಒಂದು ಹಣ್ಣೆ ತಗೊಂಡು ಪಾಯಿಡ್ ಅಂದ್ಬಿಡ್ತಾರೆ, ಇಲ್ಲ ಕೈಯಲ್ಲಿ ತಗೊಂಡು ಹೊಡಿತಾರೆ, ಹೋಗಿ ವಾಸಿ ಆಗುತ್ತೆ ಅಂತ. ಹೊಡೆದಾಗ ಚುರ್ ಅಂತದೆ, ಇವನೇನಯ್ಯ ಸ್ವಾಮೀಜಿ ಅಂತ ಬಂದರೆ ಹೊಡೆದ್ಬಿಟ್ಟು ಕಳಿಸ್ತಾನೆ ನನಗೆ ಅಂತ ಹಂಗಂತಾರೆ. ಬಟ್ ಅವ್ರಿಗೊಂದು ವಾರದಲ್ಲಿ ಪೂರ್ತಿ ಕಾಯಿಲೆ ವಾಸಿ ಆಗ್ಬಿಟ್ಟಿರ್ತದೆ. ಒಬ್ಬೊಬ್ರಿಗೆ ಒಂದೊಂದು ಸತ್ವ ಮಹತ್ವ ಇರ್ತದೆ, ಆದ್ರಿಂದ ಅದನ್ನು ಉಪಯೋಗಿಸ್ಕೊತಾರೆ. ಹೊಡೆದ್ರು ವಾಸಿ ಆಗೋಯ್ತು, ಬೆಂತಟ್ಟಿದ್ರು, ತಲೆ ಮುಟ್ಟಿದ್ರು ವಾಸಿ ಆಗೋದು ತಲೆನೋವು. ಇನ್ನು 5ನೇದು ಬಂದು ಅವ್ರ ಹತ್ರ ಇರೋವಂಥದ್ದು ಏನೋ, ನನಗೊಂದ್ಸಲ ಕುಂಭಮೇಳದಲ್ಲಿ ಒಬ್ಬ ಅಗೋರಿ ಪೂರ್ತಿ ರುದ್ರಾಕ್ಷಿ 108 ರುದ್ರಾಕ್ಷಿನ ತಗೊಂಡ್ಬಿಟ್ಟು ಕೊಟ್ಬಿಟ್ಟು, ತಗಳೆ ಮಡ್ಕೊಂಡು, ನಾನೇನು ನೋಡಿಲ್ಲ ಕೇಳಿಲ್ಲ, ಅವನೇ ಕರೆದ ಬಾಯಿಲಿ ಅಂತ, ಆಜಾವ್ ಬಚ್ಚೆ ಹೋದೆ. ಎಲ್ಲೋ ಕ್ಯೂ ಸ್ವಾಮೀಜಿ, ನಾನು ನಿನಗೆ ಕೊಡಬೇಕು ಅನ್ನಿಸ್ತು, ತಗೋ ಹಾಕೋ, ಸರಿ ಕೊಡಿ. ಪಾಲಿಗೆ ಬಂದಿದ್ದು ಪಂಚಾಮೃತ, ಶಿವಾರ್ಪಣ ಮಸ್ತ್ ಆಗ್ಬಿಡೆ ನೀನು. ಸೊ ಅವ್ರು ಏನೋ ಒಂದು ಕೊಡ್ತಾರೆ, ಕೈಗೆ ಸಂಕಲ್ಪ ದಾರ ಕೊಡ್ತಾರೆ, ಅಥವಾ ಒಬ್ಬೊಬ್ರು ಏನೋ ಪ್ರಸಾದ ಕೊಡ್ತಾರೆ, ಅರ್ಶಿನ ಕುಂಕುಮ ಕೊಡ್ತಾರೆ, ವಿಭೂತಿ ಕೊಡ್ತಾರೆ, ಏನೋ ಒಂದು ಅವರು ಎಲ್ಲ ಗಿಡಮೂಲಿಕೆಗಳನ್ನ ಕಿತ್ಬಿಟ್ಟು ಕೊಡ್ತಾರೆ. ಅದೇ ಗಿಡಮೂಲಿಕೆಗಳು ನೀವು ಕಿತ್ಕೊಂಡ್ರೆ ವಾಸಿ ಆಗಲ್ಲ, ನಯಾ ಪೈಸಕ್ಕೆ ಉಪಯೋಗ ಇಲ್ಲ ಅದು. ಬಟ್ ಅವನು ಕಿತ್ಬಿಟ್ಟು ತಗಳೆಯ, ತುಂಬ ಜೋಬಲ್ಲಿ ಇಟ್ಕೊ, ವಾಸಿ ಆಗ್ತದೆ ಹೋಗು ಅಂತ. ಅದು ವಾಸಿ ಆಯಿತು. ಇದು ದೈವಾಔಷಧ. ಈ ರೀತಿ
ಸಮಸ್ಯೆಗಳಿಗೆ ಪರಿಹಾರಗಳು ಅಥವಾ ಕಾಯಿಲೆಗಳಿಗೆ ಔಷಧಿಗಳು, ದೈವಾಔಷಧ, ವನೌಷಧ, ಸಿದ್ಧಾಔಷಧ, ರಸೌಷಧ, ದಿವ್ಯ ಔಷಧ, ಈ 5 ರೂಪದಲ್ಲಿ ಮಾಡ್ತಾರೆ. ಈಗ ಕನ್ಫ್ಯೂಷನ್ ಏನಕ್ಕೆ ಮನುಷ್ಯನಿಗೆ ಅಂತಂದ್ರೆ, ದೈವಾಔಷಧದಲ್ಲಿ ಒಬ್ರು ಸ್ಪೆಷಲಿಸ್ಟ್, ಅವನಿಗೆ 4 ಬರಲ್ಲ, ಪೂರ್ತಿ ಇದ್ರಲ್ಲಿ ಅರ್ದು ಕುಡಿದ್ಬಿಟ್ಟು ಅವನು ಪಂಡಿತ, ಮೇಧಾವಿ, ವಿದ್ವಾಂಸ. ಸೊ ಇವನು ವನೌಷಧದಲ್ಲಿ ಒಬ್ರು ಸ್ಪೆಷಲಿಸ್ಟ್, ಆಯುರ್ವೇದಿಕ್ ಡಾಕ್ಟರ್, ಆಯುರ್ವೇದಿಕ್ ಕಲ್ತ್ಬಿಟ್ಟವ್ರು, ಇವ್ರಿಗೆ 4 ಬರಲ್ಲ. ಸಿದ್ಧ ಔಷಧದಲ್ಲಿ ಸ್ಪೆಷಲಿಸ್ಟ್, ಈ 4 ಬರಲ್ಲ. ಸೊ ರಸೌಷಧದಲ್ಲಿ ಸ್ಪೆಷಲಿಸ್ಟ್, ಈ 4 ಬರಲ್ಲ. ದಿವ್ಯ ಔಷಧದಲ್ಲಿ ಸ್ಪೆಷಲಿಸ್ಟ್, ಈ 4 ಬರಲ್ಲ. ನನಗೇನೋ ದೇವರ ದಯದಿಂದ 5 ಕಲಿಸ್ಕೊಟ್ಬಿಟ್ಟವ್ರೆ. 5 ಬರ್ತವೆ, ಕೆಲವ್ರಿಗೆ 2 ಬರ್ತವೆ, ಕೆಲವ್ರಿಗೆ 3 ಬರ್ತವೆ, ಕೆಲವ್ರಿಗೆ 4 ಬರ್ತವೆ, ಕೆಲವ್ರಿಗೆ 5 ಬರ್ತವೆ. ಸೊ ಈ ರೀತಿ 5 ಎಲ್ಲಾ ವಿದ್ಯೆಗಳನ್ನು ಕಲ್ತಿರೋ ಜಗತ್ತಲ್ಲಿ ಬಹಳ ಬಹಳ ವಿರಳ, ಬೆರಳೆಣಿಕೆ ಅಷ್ಟೇ. ನಕ್ಷತ್ರ ಗ್ರಹಗಳು ಹೇಗಿದೆ ಸೌರಮಂಡಲದಲ್ಲಿ ಅಷ್ಟು ಜನ ಮಾತ್ರ ಸಿಗ್ತಾರೆ ಹೊರತು ಎಲ್ಲರ ಕೈಗಳಿಂದನೂ ಸಾಧ್ಯವಾಗೋದಿಲ್ಲ. ಆದ್ರಿಂದ ಈ 5ರಲ್ಲಿ ನನ್ನ ಬಳಿ ಯಾರಾದರೂ ಬಂದರೆ ಅವನಿಗೆ ಯಾವುದು ಸೂಕ್ತ, ಈ 5ರಲ್ಲಿ ಅವನ ಆಸಕ್ತಿ ಯಾವುದು, ಅವನಿಗೆ ಆಸಕ್ತಿ ಇರ್ಬೋದು ಬಟ್ ಅದರ ರಿಸಲ್ಟ್ ಸಿಗಲ್ಲ, ನೋಡಪ್ಪ ಇದರಲ್ಲಿ ನಿನಗೆ ಸಖತ್ತಾಗಿ ರಿಸಲ್ಟ್ ಸಿಗ್ತದೆ ಕಣಿಯ, ಇದನ್ನು ಮಾಡ್ಕ, ನಾನು ಐಡೆಂಟಿಫೈ ಮಾಡಿ ಅವನಿಗೆ ಅವನ ಸಮಸ್ಯೆನ ಬಗೆಹರಿಸುವಂಥ ರೀತಿ ನೀತಿ. ಆದ್ರಿಂದ ಈ 5 ರೀತಿಯಲ್ಲೂ ಒಬ್ಬೊಬ್ಬರು ಒಂದೊಂದರಲ್ಲಿ ಸ್ಪೆಷಲಿಸ್ಟ್ ಇರ್ತಾರೆ. ಈಗ ಯಾರ್ಯಾರಿಗೆ ಯಾವ್ದು, ಮನೆಯಲ್ಲೇ ಒಂದು ಕುಟುಂಬದಲ್ಲೇ ಒಂದು 10-15 ಜನ ಇರ್ತಾರೆ. ಅವನ ಅಣ್ಣ ಬರೀ ಆಯುರ್ವೇದ ನಂಬ್ತಾರೆ, ನಾನು ಆಲೋಪತಿ ಡಾಕ್ಟರ್ ಹತ್ರ ಎಲ್ಲ ಬರಲ್ಲ, ಅವ್ನು ಜ್ವರ ಬರಲಿ ಏನೇ ಬರಲಿ ಕಷಾಯ ಮಾಡ್ಕೊಂಡು ಕುಡ್ಬಿಟ್ಟು ಸರೋಗ್ಬಿಡ್ತಾನೆ. ಇನ್ನು ಕೆಲವ್ರು ಅಜ್ಜಿ ನಾನು ಬರಲ್ಲಪ್ಪ, ನಾನು ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ, ಅಡ್ಡು ಬೀಳ್ತೀನಿ, ವಾಸಿ ಆಗ್ಬಿಡ್ತದೆ. ಅಜ್ಜಿ ಹೇಳ್ತಾಳೆ, ತಾತ ಅಯ್ಯ ಮುಂಡೆದೆ ನಿಂಗೇನು ಗೊತ್ತಾಗ್ತದೆ, ಅಲ್ಲೊಬ್ರು ಗುರುಗಳವ್ರು ಬಾ ಆಶೀರ್ವಾದ ಮಾಡಿಸ್ತೀನಿ ವಾಸಿ ಆಗುತ್ತೆ, ನಾನು ಬರಲ್ಲ ಅವ್ರ ಹತ್ರ ಎಲ್ಲ. ಅವ್ರು ಹೋಗ್ತಾರೆ, ತಾತ ಅಲ್ಲೋಗಿ ಆಶೀರ್ವಾದ ತಗೊಂಡ್ಬರ್ತಾನೆ. ಅಂದ್ರೆ ಇಲ್ಲಿ 5 ಹಂಚೋಗ್ಬಿಟ್ಟೈತೆ. ಒಂದೇ ಮನೆಯಲ್ಲಿ 15 ಜನ ಒಬ್ಬೊಬ್ರು ಒಂದೊಂದನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟವ್ರು. ಅವ್ರವ್ರಿಗೆ ವಾಸಿನೂ ಆಗ್ತಾ ಇದೆ, ರಿಸಲ್ಟು ಸಿಗ್ತದೆ, ಇಲ್ಲೇನು ಸಿಗಲ್ಲ ಅಂತಲ್ಲ, ಬಟ್ ಆಯ್ಕೆ ಮಾಡ್ತೀನಿ. ಸೊ ಈಗ ನಿಮಗೆ ಎಲ್ಲಾ ವಿಚಾರಗಳಲ್ಲೂ ಈ ನಂಬಿಕೆ ವಿಶ್ವಾಸಗಳನ್ನ ನೀವೆಷ್ಟು ಸಂಪಾದನೆ ಮಾಡ್ತೀರಾ ಅಂದ್ರೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ನಂಬಿಕೆ ವಿಶ್ವಾಸ, ಇದು ಇಡೀ ನಿಮ್ಮ ಜೀವನವನ್ನ ತೂಗಿಸುತ್ತೆ. ಆದ್ರಿಂದ ಈ ನಂಬಿಕೆ ವಿಶ್ವಾಸಗಳು, ಅದು ಮೂಢನಂಬಿಕೆ ಆಗಿರಲಿ, ನಂಬಿಕೆ ಆಗಿರಲಿ, ಅಪನಂಬಿಕೆನೇ ಆಗಿರಲಿ, ಅದು ಸುಳ್ಳೇ ಆಗಿರಲಿ, ಅದು ತಪ್ಪೇ ಆಗಿರಲಿ, ಅದು ಕೆಟ್ಟದ್ದೇ ಆಗಿರಲಿ, ನೀವು ಅದನ್ನೇನಾದರೂ ನಂಬಿಟ್ಟಿದ್ರೆ ಆ ನಂಬಿಕೆಗಳು ನಿಮ್ಮ ಜೀವನದಲ್ಲಿ ಫಲಿತಾಂಶವನ್ನ ನೀಡ್ತಾ ಇರುತ್ತೆ. ಈ ನಂಬಿಕೆ ಬಲವಾಗೋದು ಯಾವಾಗ ಅಂತಂದ್ರೆ, ಯಾವಾಗ ನೀವು ರಿಪೀಟೆಡ್ ಮಾಡ್ತೀರಾ ಆಗ ಅದು ಬಲವಾಗುತ್ತೆ, ಬಲಿಷ್ಠವಾಗುತ್ತೆ. ಅದಕ್ಕೆ ಇದ್ರ ಒಳಗಡೆ ಇರೋಂಥದ್ದು ನಮಗೆ 2 ಮನಸ್ಸು ಅಂತಾರೆ. ಅಂದ್ರೆ ಒಂದು ಮನಸ್ಸು ಮಾಡುವಂಥದ್ದೇ, ಇನ್ನೊಂದು ಮನಸ್ಸು ಮಾಡಬೇಡ ಅಂತದೆ. 2 ಮನಸ್ಸಿಲ್ಲ, ಇರೋದು ಒಂದೇ ಮನಸ್ಸು. ಬಟ್ ಅದು ಸುಮ್ಮನೆ ಹೇಳೋದಕ್ಕೆ ವಾಡಿಕೆ, ಅದು ಆಡ ಭಾಷೆ ಅಂತಾರೆ. ಅದು ಹೇಳಿ ಹೇಳಿ 2 ಮನಸ್ಸು ಇರ್ತದೆ, ಒಂದು ಮಾಡುವಂಥದ್ದು, ಒಂದು ಮಾಡಬೇಡ ಅಂತದ್ದು. ಮನಸ್ಸಿರೋದು ಒಂದೇನೆ. ಮಾಡು ಅನ್ನೋದು ಯಾವುದು, ಮಾಡಬೇಡ ಅನ್ನೋದು ಯಾವುದು ಅಂತಂದ್ರೆ ಸಂದೇಹ, ಕನ್ಫ್ಯೂಷನ್. ಒಬ್ಬ ಗುರು ಹೇಳ್ತಾನೆ ಈಶಾನ್ಯ ಮೂಲೆನ ಗುರುಗ್ರಹ ಅಂತಾನೆ, ಇನ್ನೊಬ್ಬ ಈಶಾನ್ಯ ಮೂಲೆನ ಈಶ್ವರ ಸೂರ್ಯಗ್ರಹ ಅಂತಾನೆ, ಮತ್ತೊಬ್ಬ ಈಶಾನ್ಯ ಮೂಲೆನ ಅವನು ಚಂದ್ರಗ್ರಹ ಅಂತ ಕರೀತಾನೆ. ಈಗ ಇವನು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡ್ತು, ಯಾವುದಪ್ಪ ಇದು 3ರಲ್ಲಿ ನನಗೆ ಯಾವುದೋ ಇಟ್ಕೊಳ್ಳೋದು ಅಂತ. ಒಬ್ಬೊಬ್ಬ ಗುರುಜಿ ಟಿವಿಲಿ ಕೂತ್ಕೊಂಡು ಒಂದೊಂದು ಥರ ಹೇಳ್ತಾನೆ, ಅದು ಹಂಗೆ, ಇದು ಹಿಂಗೆ, ಇದು ಹಿಂಗೆ ಅಂತ. ಈಗ ಸಂದೇಹ ಉಂಟಾಯಿತು. ಆ ಸಂದೇಹದ ಮೇಲೆ ಒಂದು 4-5 ಜನಕ್ಕೆ ಕೇಳ್ತಾನೆ, ಅವ್ರು ಇನ್ನೂ ಕನ್ಫ್ಯೂಷನ್ ಮಾಡ್ತಾರೆ, ಮತ್ತೆ ಕೆಲವರು ಕ್ಲಾರಿಟಿ ಕೊಡ್ತಾರೆ. ಆ ಕ್ಲಾರಿಟಿಲಿ ಇವನೇ ತಗೊಂಡು ಓಕೆ ಇದೇ ಬಲವಾದ ನಂಬಿಕೆ ಅಂತೇಳಿ ನಂಬಿಕೆ ಒಳಗಡೆ, ವಿಶ್ವಾಸದೊಳಗಡೆ ಅದನ್ನು ಸೀಲ್ ಹೊತ್ಬಿಡ್ತಾನೆ. ಈ ಸೀಲ್ ಹೊತ್ಬಿಟ್ಟು ಅದ್ರ ಮೇಲೆ ಅವನು ಜೀವನ ಮಾಡ್ತಾ ಇರ್ತಾನೆ. ಉದಾಹರಣೆಗೆ ಯಾರೋ ಹೇಳಿದ್ರು, ನನಗೆ ಸುಮಾರು ಜನ ಬಂದಿದ್ದಾರೆ, ಬಿಯರ್ ಕುಡಿ ದಪ್ಪ ಆಗ್ತೇನೆ ನೀನು ಅಂತ. ಅವನು ಜೀವಮಾನದಲ್ಲಿ ಕುಡ್ದಿಲ್ಲ, ಬಟ್ ಬಿಯರ್ ಕುಡ್ದ. ಯಾರೋ ಹೇಳಿದ್ರು ಅವ್ನು ದಪ್ಪ ಆಗ್ತಾನೆ ಅಂತ, ಅದಕ್ಕೆ ಕುಡ್ದ. ಅವನು ದಪ್ಪನೂ ಆದ, ಅವನಿಗೆ ಕೆಲಸನೂ ಸಿಕ್ತು. ಕೆಲಸ ಸಿಕ್ಕಿದ್ಮೇಲೆ ಅವನು ದುಶ್ಚಟನೂ ಆದ, ಚೆನ್ನಾಗಿ ಕುಡಿದು ಲಿವರು ಡ್ಯಾಮೇಜ್ ಆಯಿತು. ಶಿವನ ಪಾದ ಸೇರ್ಬಿಟ್ಟ. ಎಲ್ಲ ಅವ್ನು ಮಾಡಿದ್ದೆಲ್ಲ ನಿಜ, ಎಲ್ಲ ಸಕ್ಸಸ್ ಆಯ್ತು, ಬಟ್ ಶಿವನ ಪಾದ ಸೇರ್ಬಿಟ್ಟ. ಕುಡ್ದಿದ್ದೇನಕ್ಕೆ ದಪ್ಪ ಆಗಬೇಕು ಅಂದ್ರೆ ಬಿಯರ್ ಕುಡಿದ್ರೆ ದಪ್ಪ ಆಗ್ತಾರೆ ಅಂದ್ರೆ ಇಡೀ ಪ್ರಪಂಚದಲ್ಲಿರೋ ದಪ್ಪಗಾಗಿರೋರೆಲ್ಲ ಬಿಯರ್ ಕುಡಿದವರು ಇಲ್ಲ. ಅದಕ್ಕೆ 108 ದಾರಿಗಳಿರ್ತವೆ. ಯಾವುದೋ ಒಂದು ನಮಗೆ ಸೂಟ್ ಆಗುವಂಥದ್ದು, ನಮಗೆ ಹೊಂದ್ಕೊಳ್ಳೋವಂಥದ್ದು ನಾವು ಮಾಡಬೇಕು. ಅದನ್ನು ಅವನು ಮಾಡ್ಬಿಟ್ಟು ದುಶ್ಚಟ ಮಾಡ್ಕೊಂಡ. ಹಂಗಾಗಿರೋದ್ರಿಂದ ಈ ನಂಬಿಕೆಗಳನ್ನ ಪ್ರತಿಯೊಬ್ಬನು ಬಲಪಡಿಸ್ತಾ ಹೋಗ್ತಾ ಇರ್ತಾನೆ. ಅದು ಮೂಢನಂಬಿಕೆ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು. ಇದೆಲ್ಲವೂ ಕೂಡ
ಮನುಷ್ಯನನ್ನು ಕನ್ಫ್ಯೂಷನ್ ಮಾಡಿದೆ. ಕನ್ಫ್ಯೂಷನ್ ಏನು ಮಾಡೋದಿಲ್ಲ ಅಂದರೆ ನಿಸರ್ಗ ಕನ್ಫ್ಯೂಷನ್ ಮಾಡೋದಿಲ್ಲ. ಪಕ್ಕ ಪ್ಯೂರ್. ವಿಜ್ಞಾನ ಕನ್ಫ್ಯೂಷನ್ ಮಾಡೋದಿಲ್ಲ. ವಿಜ್ಞಾನ 100% ಕ್ಲಾರಿಟಿ. ಅದಕ್ಕೆ ನನ್ನ ಮಾತುಗಳಲ್ಲಿ ನೀವು ವೈಜ್ಞಾನಿಕವನ್ನು ಹುಡುಕ್ಬೋದು. ನಾನು ಆ ವೈಜ್ಞಾನಿಕದ ಥ್ರೂ ತಕಡಿಲೆ ಹಾಕ್ಬಿಟ್ಟು ನಿಮಗೆಲ್ಲವನ್ನು ಹೇಳ್ಕೊಡೋಂಥದ್ದು, ಅಥವಾ ನಿಸರ್ಗದ ತಕಡಿಲಿ ಹಾಕ್ಬಿಟ್ಟು ಎಲ್ಲವನ್ನು ಹೇಳ್ಕೊಡ್ತೀನಿ ಹೊರತು ಇದೆಲ್ಲ ಯಾವುದು ಭ್ರಮೆ, ಊಹೆ, ಕಲ್ಪನೆಗೆ ಇಲ್ಲಿ ಆಸ್ಪದ ಇಲ್ಲ. ಸೊ ನನಗೆ ಚೆನ್ನಾಗಿ ಅಧ್ಯಯನ ಮಾಡಿರೋದ್ರಿಂದ ಹಿಂಗಿಂಗೆ ಇರುತ್ತೆ, ಹಿಂಗಿಂಗಿದೆ ಅಂತ ಎಲ್ಲವನ್ನು ಹೇಳ್ಕೊಡ್ತೀನಿ. ಈಗ ಈ ನಂಬಿಕೆ ವಿಶ್ವಾಸವನ್ನು ನೀವು ಯಾವ ರೀತಿ ಬಲಪಡಿಸ್ಕೊಳ್ತೀರಾ ಅಂತಂದರೆ, ಮನೆಯಿಂದ ಈಚೆ ಹೋದ, ಯಾರೋ ಖಾಲಿ ಬಿನಿಗೆ ತಗೊಂಬಂದ್ಬಿಟ್ರು, ಇವತ್ತು ನನ್ನ ಕೆಲಸ ಆಗಲ್ಲ, ವಾಪಸ್ ಬಂದ್ಬಿಟ್ಟ. ಮಾರನೇ ದಿವಸ ಒಂದು ದಿವಸ ಎಲ್ಲ ವೇಸ್ಟು. ಮಾರನೇ ದಿವಸ ತಿರ್ಗ ಹೋದ, ಅಲ್ಲೇನೋ ಟಮಟೆ ಡಂಗಣಕ ಅಂತ ಬಂತು, ಹೆಣ ಬಂದ್ಬಿಡ್ತು ಅಡ್ಡ, ಇವತ್ತು ನನ್ನ ಕೆಲಸ ಆಗಲ್ಲ, ಬಂದ್ಬಿಟ್ಟ. ಬೆಕ್ಕು ಹೋಗ್ಬಿಡ್ತು ಅಡ್ಡ, ಮಾರನೇ ದಿವಸ ಬಂದ್ಬಿಟ್ಟು. ಎಷ್ಟು ದಿವಸ ದಿನಾ ಒಂದೊಂದು ಅಡ್ಡ ಬರ್ತವೆ, ಕಾಗೆ ಅಡ್ಡ ಬರ್ತವೆ. ಪಾಪ ನಮ್ಮ ಥರ ಅವು ಜೀವಿಗಳು, ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳು ಅವು ಬದುಕ್ತವೆ ಭೂಮಂಡಲದಲ್ಲೇ. ಯಾವುದೋ ಒಂದು ಅಡ್ಡ ಬರ್ತವೆ, ಹಂಗಂತ ಹೇಳ್ಬಿಟ್ಟು ದಿನಾ ನೀನು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದೆಯಾ. ಬಟ್ ಅದು ಜ್ಞಾನದ ವಿಚಾರ, ದೃಷ್ಟಿಕೋನ. ಬಟ್ ಈಗ ಅವನು ನಂಬಿಟ್ಟವನೇ, ನನಗೆ ಬೆಕ್ಕು ಅಡ್ಡ ಬಂದ್ಬಿಡ್ತು, ನನ್ನ ಕೆಲಸ ಆಗಲ್ಲ. ಈಗ ಅದು ನಂಬಿಕೆ ಒಳಗಡೆ ದೃಢವಾಗ್ತಾ ಇದೆ. ಈ ಮೂಢನಂಬಿಕೆನೆಲ್ಲ ನಂಬಿಕೆ ಪ್ಯಾಕೇಜಲ್ಲಿ ಹಾಕ್ತಾವನೆ, ಅಂದರೆ ಬ್ಯಾಂಕಲ್ಲಿ ಅಕೌಂಟ್ ಇಡ್ತಾವನೆ. ನೀವು ಅವನಿಗೆ ಏನೇ ಹೇಳಿ, ದೇವರೇ ಬಂದು ಪ್ರತ್ಯಕ್ಷ ಆಗಿ ಹೇಳಿದ್ರು ಕೂಡ ಅವನು ನಂಬೋದಿಲ್ಲ. ಈಗ ಬೆಕ್ಕು ಅಡ್ಡ ಬಂದಿದೆ, ನನ್ನ ಕೆಲಸ ಆಗಲ್ಲ. ನಾನು ಮಂಗಳಾರತಿ ಮಾಡ್ತಾ ಇದ್ದೆ, ತಟ್ಟೆ ಬಿದ್ದೋಯ್ತು, ಅರ್ಶಿನ ಕುಂಕುಮ ಚೆಲ್ಲೋಯ್ತು, ವಿಭೂತಿ ಎಲ್ಲ ಯಾಕೊಟ್ಟೋಯ್ತು, ಹೋಗಿ ನನಗೆ ಅಪಶಕುನ, ನಮ್ಮ ಮನೇಲಿ ಯಾರೋ ಸಾಯ್ತಾರೆ. ಈಗ ಕೈ ಜಾರು ಬಿದ್ದೋಯ್ತು. ಈಗ ಅವಳು ಕನ್ಫರ್ಮ್ ಮಾಡ್ಕೊಂಬಿಟ್ಟವಳೆ, ದೃಢವಾಗಿ ನಂಬಿಟ್ಟವಳೆ, ಇದು ಅಪಶಕನ ಆಗೋಯ್ತು, ನನಗೆ ಇವಾಗ ಮನೇಲಿ ಯಾರೋ ಸಾಯ್ತಾರೆ, ನೆಗೆದು ಬೀಳ್ತಾರೆ. ಅಪ್ಪ ಅಮ್ಮ ಆಗ್ಬೋದು, ನಾನಾಗ್ಬೋದು, ನನ್ನ ಗಂಡ ಆಗ್ಬೋದು, ಅಥವಾ ನನ್ನ ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು, ಯಾರೋ ಒಬ್ರು ಗೊಟ್ಟೆ ಕಂಡ್ಬಿಡ್ತಾರೆ. ಇವಳನ್ನ ತಿದ್ದೋರು ಯಾರು, ಇವಳಿಗೆ ಹೇಳೋರು ಯಾರು? ಅದು ಮೂಢನಂಬಿಕೆನೆ. ಕೈ ಜಾರತು ಬಿತ್ತು, ಏನೇ ಆದರೂ ಒಳ್ಳೇದಕ್ಕಾಗುತ್ತೆ ಅಂತ ತಿಳ್ಕೊಳ್ಬೇಕು, ಅಥವಾ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಬಟ್ ಇದು ಅಜ್ಞಾನಿಗಳು, ಮೂರ್ಖರು, ದಡ್ಡರು, ಹಿಂಗೆ ಬಿದ್ದೋಯ್ತು ಅಷ್ಟೇ, ಮುಗಿದೋಯ್ತು ನನ್ನ ಕತೆ, ಯಾರೋ ಒಬ್ರು ನೆಗೆದು ಬಿದ್ದೇ ಬೀಳ್ತಾರೆ, ಕನ್ಫರ್ಮ್ ಮಾಡ್ಬಿಟ್ಲು. ಈಗ ಅವಳು ಕನ್ಫರ್ಮ್ ಮಾಡಿರೋದನ್ನ ಏನು ಮಾಡುತ್ತೆ ನಿಸರ್ಗ? ತಥಾಸ್ತು. ಎಲ್ಲ ಸುತ್ತಮುತ್ತ ಆಶ್ರ ದೇವತೆಗಳಿರ್ತವೆ. ನಾವೇನೇನು ರಿಪೀಟ್ ಮಾಡ್ತಾ ಇರ್ತೀರಿ ಹೆಚ್ಚಾಗಿ, ತಥಾಸ್ತು ತಥಾಸ್ತು ತಥಾಸ್ತು. ನನಗೇನೋ ಅಲ್ಲಿ ಹೋಗಿ ಬಂದಾಗಿಂದ ಗುರುಜಿ ಒಂಥರ ಇಲ್ಲೆಲ್ಲ ಏನೋ ಹಿಡ್ಕೊಂಡಂಗೆ ಆಗ್ತದೆ. ಏನೋ ಹಿಡ್ಕೊಂಡಂಗೆ ಆಗ್ತಾ ಇಲ್ಲ, ಸುಮ್ಮನೆ ಅದು ಸಹಜ. ಉದಾಹರಣೆಗೆ ನಾಳೆ ಹಬ್ಬ, ಯುಗಾದಿ ಹಬ್ಬ, ಮನೆಯೆಲ್ಲ ಕ್ಲೀನ್ ಮಾಡಿದ್ರು, ಫ್ಯಾನ್ ಗೀನೆಲ್ಲ ಒರೆಸು, ಬಟ್ಟೆ ಗಿಟ್ಟೆ ಒರೆಸಿದ್ರು, ದಿನನಿತ್ಯ ಮಾಡೋ ಕೆಲಸದಲ್ಲಿ ಇವತ್ತು ನಾಳೆ ಹಬ್ಬ ಅಂತ ವಿಶೇಷವಾಗಿ ಕೆಲಸ ಮಾಡಿದ್ರು ಸ್ವಲ್ಪ ಮೈ ಕೈ ನೋವ್ತದೆ, ಅದಕ್ಕೊಂಚೂರು ವಿಶ್ರಾಂತಿ ಬೇಕು, ರೆಸ್ಟ್ ತಗೋ, ಸರೋಗ್ಬಿಡ್ತದೆ. ಇದೆಲ್ಲ ಮಾಡಿದ್ರು ಕೂಡ ಮಾರನೇ ದಿವಸ ಹಬ್ಬ ಮಾಡ್ಬಿಟ್ಟು ನನಗೆ ಹುಷಾರಿಲ್ಲ, ಮೈ ಕೈ ನೋವು, ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ. ಇಲ್ಲೇ ಹಾಸ್ಪಿಟ್ಲಿಗೆ ಏನಕ್ಕೆ ಹೋಗ್ತೀಯಾ? ದಿನನಿತ್ಯ ಮಾಡೋ ಕೆಲಸದಲ್ಲಿ ಇದೊಂದು ಎಕ್ಸ್ಟ್ರಾ ಕೆಲಸ ಆಗಿದೆ, ಅದಕ್ಕೋಸ್ಕರ ಒಂಚೂರು ಶರೀರ ಮಸಲ್ಸ್ ಎಲ್ಲ ನಿನಗೆ ಪೇನ್ ಆಗ್ತಾ ಇದೆ, ರೆಸ್ಟ್ ತಗೋ, ಸರೋಗ್ಬಿಡ್ತದೆ. ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಮಾತ್ರೆ ನುಂಗೋ ಅವಶ್ಯಕತೆ ಇಲ್ಲ, ಮಸಾಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೆಲ್ಲ ಅನಾವಶ್ಯಕ. ನೀವಾಗಿ ನೀವು ಕಲ್ಪಿಸ್ಕೊಳ್ಳೋದು. ಬಟ್ ನೀವೇನು ಮಾಡೋದು, ನಾನು ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡ್ರೆ ವಾಸಿ ಆಗುತ್ತೆ, ದೃಷ್ಟಿ ತೆಗೆಸ್ಕೊಂಡ್ಬಿಟ್ರೆ ನಂಗೆ ವಾಸಿ ಆಗುತ್ತೆ. ವೈಜ್ಞಾನಿಕವಾಗಿ ನೋಡಿದ್ರೆ ಇಷ್ಟೇ ಅದರಲ್ಲಿ ಇರೋದು. ಬಟ್ ಅವನಿಗೆ ಏನು ಅಂತಂದ್ರೆ ಏನೇನೋ ಕಲ್ಪಿಸ್ಕೊಳ್ತಾರೆ. ಹಂಗಾಗಿ ನಾನು ಅಲ್ಲಿ ಹೋಗಿ ಬಂದಾಗ್ಲಿಂದ ಏನೋ ಕುತ್ತಿಗೆ ನೋವು ಗುರುಜಿ, ತೊಡೆ ನೋವು ಗುರುಜಿ, ಮಂಡಿ ನೋವು ಗುರುಜಿ. ಇದು ಸಣ್ಣದು ಸಂದೇಹ, ಒಂಚೂರು ಸಂದೇಹ, ಲೈಟ್ ಸಂದೇಹ. ಇದಾದ್ಮೇಲೆ ನನಗೇನೋ ಅನ್ಸುತ್ತೆ ಗುರುಜಿ, ಅಲ್ಲಿ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಸಾಕ್ಬಿಟ್ಟಿದ್ರು. ನಾನು ನೋಡಿದೆ, ದಾಟ್ಬಿಟ್ಟೆ. ನಿಂಬೆಹಣ್ಣಿತ್ತು, ಮೊಟ್ಟೆ ಇತ್ತು, ಏನೋ ಅರ್ಶಿನ ಕುಂಕುಮ ಒಡೆದಾಕ್ಬಿಟ್ಟಿದ್ರು. ನನಗೆ ಹಿಂಗಾಗ್ಬಿಟ್ಟಿದೆ ಗುರುಜಿ. ಅಥವಾ ನಮ್ಮ ಯಜಮಾನ್ರಿಗೆ ಹಿಂಗೆ ಹೇಳ್ತಾವ್ರೆ, ಯಜಮಾನ್ರಿಗೆ ಹೇಳ್ತಾಳೆ, ಗಂಡಂಗೆ ಹೇಳ್ತಾಳೆ, ಇಲ್ಲ ಗಂಡ ಹೆಂಡತಿಗೆ ಹೇಳ್ತಾನೆ, ಹಿಂಗೆ ದಾಟ್ಬಿಟ್ಟೆ, ನೋಡ್ಬಿಟ್ಟೆ, ನನಗೇನೋ ಜ್ವರ ಬಂದ್ಬಿಡ್ತು, ನಿಜವಾಗ್ಲೂ ಬಂದ್ಬಿಡ್ತು. ಹಿಂಗೆ ಬಂದು ಏನು ಮಾಡ್ತಾರೆ, ಆ ಮೂಢನಂಬಿಕೆಗಳನ್ನು ನಂಬಿಕೆಯಾಗಿ ಕನ್ವರ್ಟ್ ಮಾಡ್ತಾ ಇರ್ತಾರೆ. ಆಗ ಶರೀರ ಇರೋದೆಲ್ಲವೂ ಏನು ಮಾಡುತ್ತೆ ಅಂದರೆ, ನೀವೇನೇನು ಹೇಳ್ತೀರ ಅದನ್ನೆಲ್ಲವನ್ನು ಸತ್ಯಪಡಿಸ್ತಾ ಹೋಗ್ತಾ ಇರ್ತದೆ. ಖಂಡಿತವಾಗ್ಲೂ ಸತ್ಯಪಡಿಸ್ತಾ ಹೋಗ್ತಾ ಇರ್ತದೆ. ಇದು ಅತ್ಯದ್ಭುತವಾಗಿ ನಿಸರ್ಗದಲ್ಲಿರುವಂಥ ಬ್ರಹ್ಮರಹಸ್ಯ. ನಿನ್ನ ಮನಸ್ಸು ಏನು ಹೇಳ್ತಾ ಇದೆ, ಹೃದಯ ಏನು ಹೇಳ್ತಾ ಇದೆ, ನಿನ್ನ ಶರೀರದಲ್ಲಿರೋ ಎಲ್ಲ ನರಮಂಡಲಗಳು, ಮಾಂಸಖಂಡಗಳು, ಮೂಳೆಗಳು, ಚರ್ಮ, ನಿನ್ನ ದೇಹದ ಹೊರಗಡೆ ಇರುವಂಥದ್ದು, ದೇಹದ ಒಳಗಡೆ ಇರುವಂಥದ್ದು, ಪ್ರತಿಯೊಂದು ಎಲ್ಲ ಜೀವಕೋಶಗಳು, ನೀನು ಮೂಢನಂಬಿಕೆಯನ್ನು ಹಾಕ್ತಾ ಇದ್ರೆ
ಅದು ಮೂಢನಂಬಿಕೆಯನ್ನ ಹೊರಗಡೆ ಚೆಲ್ತಾ ಇರುತ್ತೆ. ನಂಬಿಕೆಯನ್ನ ಹಾಕ್ತಾ ಇದ್ರೆ ಅದು ನಂಬಿಕೆಯನ್ನ ಚೆಲ್ತಾ ಇರುತ್ತೆ. ನೀನು ನಕಾರಾತ್ಮಕ ಆಗು, ನಕಾರಾತ್ಮಕದ ರಿಸಲ್ಟ್ ತಗೋ, ಸಕಾರಾತ್ಮಕ ಆಗು, ಸಕಾರಾತ್ಮಕದ ರಿಸಲ್ಟ್ ತಗೋ. ಪ್ರತಿಯೊಂದನ್ನು ಕೂಡ ಅದು ಇದೇ ರೀತಿ ನೀವು ಏನೇನು ಮಾಡ್ತೀರಾ ಇದೆಲ್ಲವನ್ನ ಒಳಗಡೆ ಆಗ್ತಾ ಇರ್ತದೆ. ಈಗ ನೀವು ಇದನ್ನ ತಗೊಳ್ತೀರಾ, ಬಿಡ್ತೀರಾ, ತಗೊಳ್ತೀರಾ, ಬಿಡ್ತೀರಾ. ನಂಬಿಕೆ ಎಷ್ಟಿದೆ, ಅಪನಂಬಿಕೆ ಎಷ್ಟಿದೆ. ಯಾರು ಬೆಳಿಗ್ಗೆ ಎದ್ದು ನಾನು ನಮ್ಮ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಹೋದ್ರೆ ನನ್ನ ಕೆಲಸ ಆಗ್ತದೆ, ನಮಸ್ಕಾರ ಮಾಡಿ ಹೋಗ್ಲಿಲ್ಲ ಅಂದ್ರೆ ನನ್ನ ಕೆಲಸ ಆಗಲ್ಲ. ಸಾತ್ವಿಕದಲ್ಲೂ ಕೂಡ ಮೂಢನಂಬಿಕೆ. ಅವನು ದಿನನಿತ್ಯ ಮಾಡ್ದ. ಅವತ್ತು ಅವ್ರ ಅಪ್ಪ ಬರ್ತಡೇ ಬಾತ್ರೂಮ್ಗೆ ಹೋಗ್ಬಿಟ್ಟಿದ್ರು. ಅಪ್ಪ ಬಾಪು ಕಾಲಿಗೆ ನಮಸ್ಕಾರ ಮಾಡ್ತೀನಿ, ನಮಸ್ಕಾರ ಮಾಡಿದೆ. ಇರಲ್ಲೇ ನಂಗೆ ಅರ್ಜೆಂಟ್ ಆಗ್ತದೆ, ನೀನೇನು ನಮಸ್ಕಾರ ಮಾಡಿದ್ ಹೋಗ ಅಂತ ಅಂದ್ಬಿಟ್ಟು ಬೈದು ಕಳಿಸ್ಬಿಟ್ಟ ಅಪ್ಪ. ಅವನು ಫ್ರೆಂಡ್ ಬಾರೋ ಲೇಟ್ ಆಗ್ಬಿಡ್ತದೆ, ನಾನು ಹೋಗ್ಬಿಡ್ತೀನಿ ಅಂತ ಅವನು ಬ್ಲಾಕ್ ಮೇಲ್ ಮಾಡ್ತಾವನೆ. ಪಟಕ್ಕಂತ ಹೋಗ್ಬಿಟ್ಟ. ಅಲ್ಲೆಲ್ಲೋ ಹೋದ, ಬ್ಯಾಂಕಲ್ಲಿ ಲೋನ್ ಆಗಲಿಲ್ಲ. ನನಗೆ ಗೊತ್ತಿತ್ತು ಗುರುಜಿ, ನಮ್ಮ ಅಪ್ಪನಿಗೆ ನಮಸ್ಕಾರ ಮಾಡಿಲ್ಲ, ನನ್ನ ಕೆಲಸ ಆಗಲ್ಲ ಅಂತ ಗೊತ್ತಿತ್ತು. ಹಂಗಾಗಿ ಅದು ಕೆಲಸ ಆಗಲೇ ಇಲ್ಲ. ನೋಡಿ, ಖಂಡಿತವಾಗ್ಲು ನೀನು ನಂಬಿಟ್ಟಿದೀಯ ಅದನ್ನ, ನಮ್ಮ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡಲಿಲ್ಲ ಅಂದರೆ ನಾನು ಹೋಗಲ್ಲ ಅನ್ನೋದನ್ನ. ಅದು ನಿನಗೆ ಶರೀರ ಪ್ಲಸ್ ಪ್ರಕೃತಿ, ಸೃಷ್ಟಿ, ಬ್ರಹ್ಮಾಂಡ ಎಲ್ಲವೂ ಕೂಡ ತಥಾಸ್ತು ಅಂತ ಅಂದ್ಬಿಡ್ತು. ನೀನು ಏನೇನು ನಂಬ್ತೀಯ ಅದನ್ನೆಲ್ಲ ತಥಾಸ್ತು ಅಂತ ಇರ್ತದೆ. ಅದು ನೀನು ಅದ್ರ ಪಾಡ್ಗ ನೀನು ರಿಸಲ್ಟ್ ಸಿಗ್ತಾ ಇರ್ತದೆ, ಮಾಡ್ಕೊಂಡು ಹೋಗು. ಅದಕ್ಕೆ ಬ್ಯಾಂಕಲ್ಲಿ ಕೆಲಸ ಆಗಲ್ಲ. ನೀವು ಏನೇ ತಿಪ್ಪುರ್ಲಾಗ ಹೊಡೆದ್ರೆ ಕೆಲಸ ಆಗಲ್ಲ. ಇಲ್ಲಿ ನನ್ನ ಅನುಭವದಲ್ಲಿ ದೊಡ್ಡ ಕೇಸ್ಗಳು ಹೇಳ್ತೀನಿ, ಚಿಕ್ಕದು ಹೇಳೋದಿಲ್ಲ. ಯಾರೋ ಮನೆ ಸೇಲ್ ಆಗಿಲ್ಲ ಅಂತ ಬಂದ, ಸೇಲ್ ಆಗಿಲ್ಲ ಅಂತ. ನಾನು ಎಲ್ಲ ಅವ್ರದ್ದು ಡೀಟೇಲ್ ಎಲ್ಲ ಬರ್ಕೊಂಡೆ, ಪೂರ್ವಾಪರಗಳನ್ನೆಲ್ಲ ತಿಳ್ಕೊಂಡೆ, ಕಾರಣಗಳು ತಿಳ್ಕೊಂಡೆ, ಮೂಲ ಹುಡುಕ್ತೆ. ಎಷ್ಟು ದಿವಸದಿಂದ ಸೇಲ್ ಆಗಿಲ್ಲ ಅಂದ್ರೆ ಕಿವಿ ಕೇಳ್ಬಿಟ್ಟು ನನಗೆ ಬೇಜಾರಾಗುತ್ತೆ. 13 ವರ್ಷ ಆಯ್ತು ಒಂದು ಮನೆ ಸೇಲ್ ಆಗಿಲ್ಲ. ಯಾರಾದ್ರೂ ನಗ್ತಾರೆ. ನಾನು ಕೇಳಿದ್ದೀನಿ, 1 ವರ್ಷ, 2 ವರ್ಷ, 3 ವರ್ಷ ಕೇಳಿದ್ದೀನಿ, 5 ವರ್ಷ ಕೇಳಿದ್ದೀನಿ ಮನೆ ಸೇಲ್ ಆಗಿಲ್ಲ ಅನ್ನೋದು. ಬಟ್ 13 ವರ್ಷ ಮನೆ ಸೇಲ್ ಆಗಿಲ್ಲ ಅನ್ನೋದು ನಾನು ಕೇಳಿಲ್ಲ, ನನ್ನ ಲೈಫಲ್ಲಿ ಕೇಳಿಲ್ಲ. ಇದು ದೊಡ್ಡದಲ್ಲ, ಬೃಹದಾಕಾರವಾಗಿರುವಂತ ಒಂದು ಕೇಸ್ ಇದು. ಈಗ 13 ವರ್ಷ ಬೇಕಾ ಒಂದು ಮನೆ ಸೇಲ್ ಆಗೋದಕ್ಕೆ? ಕರ್ನಾಟಕದಲ್ಲಿ ಒಂದು ಮನೆ ತಗೊಳ್ಳುವಂಥವ್ರು ಯಾರು ಇಲ್ಲ. ರಿಯಲ್ ಎಸ್ಟೇಟ್ನವ್ರು ಯಾರು ಇಲ್ವ? ಇಡೀ ಭಾರತದಲ್ಲಿ ಅವನು ಮನೆ ತಗೊಳಕ್ಕೆ ಯಾರು ಇಲ್ವ? ಅಂದರೆ ಪ್ರಯತ್ನ ಮಾಡಿಲ್ಲ. ಇವನು ಬಲವಾಗಿ ಏನೋ ನಂಬಿಟ್ಟವನೆ. ನನ್ನ ಹತ್ರ ಬಂದ, 108 ದಿವಸದಲ್ಲಿ ಸೇಲ್ ಮಾಡಿಕೊಡ್ತೀನಿ, ನನ್ನ ಸಂಭಾವನೆ ಇಷ್ಟು, 108 ದಿವಸದಲ್ಲಿ ಆಗ್ಲಿಲ್ವಾ ನಿನ್ನ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಅವ್ನು ನಗ್ತಾವನಯ್ಯಪ್ಪ. ನಿನಗೇನು ತಲೆ ಕೆಟ್ಟೈತೆ? 13 ವರ್ಷದಿಂದ ಸೇಲ್ ಆಗಿಲ್ಲ, 108 ದಿವಸದಲ್ಲಿ ಸೇಲ್ ಮಾಡ್ಕೊಡ್ತೀನಿ ಅಂತಿಲ್ಲ. ನೀನು ಯಾರೋ ಹುಚ್ಚ ಇರಬೇಕು ಅಂತ. ಆಯ್ತಪ್ಪ, ಹುಚ್ಚಾಗನೆ ಕಣೆಯ, ನಾನು ಹುಚ್ಚು ಗುರು ಅಂತ ತಿಳ್ಕೊ, ಪರವಾಗಿಲ್ಲ. ಈಗ ನಿನಗೆ ಕಳ್ಕೊಳ್ಳೋದೇನಿಲ್ಲ, ದುಡ್ಡು ಕೊಡು. 108 ದಿವಸದಲ್ಲಿ ಆಗ್ಲಿಲ್ಲ, ನಿನ್ನ ದುಡ್ಡು ವಾಪಸ್ ಬರ್ತದೆ. ವಾಸಿ ಆಗೋಯ್ತಾ? ನಿನ್ನ ಸಮಸ್ಯೆ ಬಗೆಹರಿತು. 13 ವರ್ಷ ಟ್ರೈ ಮಾಡಿದ್ಯಾ, ಅವ್ರವ್ರ ಹತ್ರ ಎಲ್ಲ ಹೋಗಿದ್ಯಾ, ಏನೇನೋ ಎಲ್ಲ ಮಾಡಿಸ್ಕೊಂಡಿದ್ಯಾ, ಯಾವುದು ರಿಸಲ್ಟ್ ಸಿಕ್ಲಿಲ್ಲ. ಈಗ ಇದನ್ನ ಪರೀಕ್ಷೆ ಮಾಡು. ಕೊನೆ ಆಯ್ತು ಬಿಡ್ಯಾ, ಇದನ್ನು ನೋಡ್ಬಿಡ್ತೀನಿ ಅಂತ ಕೊಟ್ಟ. 1-1.5 ತಿಂಗಳಿಗೆ ಯಾರ ಬಂದ್ರು, ಒಂದು ಅಡ್ವಾನ್ಸ್ ಕೊಟ್ಟು ಪೇಪರ್ ಎತ್ಕೊಂಡು ಹೋದ್ರು. ಒಂದು ಅಡ್ವಾನ್ಸ್ ಕೊಟ್ಬಿಟ್ಟು 3 ತಿಂಗಳಲ್ಲಿ ರಿಜಿಸ್ಟರ್ ಮಾಡ್ಕೊತೀನಿ ಅಂದ್ರು. 73 ದಿವಸದಲ್ಲಿ ರಿಜಿಸ್ಟ್ರೇಷನ್ ಆಗೇ ಹೋಯ್ತು. 3 ತಿಂಗಳು ತಗೊಂಡಿದ್ದ, 1.5 ತಿಂಗಳಲ್ಲೇ ತಗೊಂಬಿಟ್ಟು. ಹೆಂಗ್ ಗುರುಜಿ ಇದೆಲ್ಲ ಮ್ಯಾಜಿಕ್ ಆಗೋಯ್ತಲ್ಲ ಗುರುಜಿ? ಅದು ಸಮಸ್ಯೆಗೆ ಮೂಲ ಏನು ಅಂತ ಗೊತ್ತಾಯ್ತು ನನಗೆ. ಐಡೆಂಟಿಫೈ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನಾನು. ಅದು ಮುಗ್ದೋಯ್ತು. ಕೊಟ್ಟ, ನಾನು ಏನು ಸಂಭಾವನೆ ಕೇಳಿದೆ ಅದು ಕೊಟ್ಟ. ಸೊ 13 ವರ್ಷದಿಂದ ಸೇಲ್ ಆಗದಿರೋದು 108 ದಿವಸದಲ್ಲಿ ಹೆಂಗ್ ಸೇಲ್ ಆಗೋಯ್ತು? ಸೂಕ್ತವಾದ ಪರಿಹಾರ, ಅದು ಬಹಳ ಬಹಳ ಮುಖ್ಯ. ಸೂಕ್ತವಾದ ಪರಿಹಾರ. ಮೊನ್ನೆ ಯಾವುದೋ ವ್ಯಾಪಾರದ ಸೂತ್ರಗಳು ಇದರಲ್ಲಿ ಹೇಳಿದ್ದೆ ನಿಮಗೆ. ಯಾರೋ ಒಬ್ಬ ವ್ಯಕ್ತಿ ಮಕ್ಕಳಿಲ್ಲ, ಸೊ ಅವನಿಗೆ ಯಾರೋ ಹೇಳಿದ್ರು ಪೂಜಾರು, ಅವ್ರವ್ರು ಹೇಳಿರ್ತಾರೆ ಪಾಪ. ಎಲ್ಲ ಅನಾಥರಿಗೆ, ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ, ಅಂಧಾಶ್ರಮಕ್ಕೆ, ಬಡವರಿಗೆ, ನಿರ್ಗತಿಕರಿಗೆ ಊಟ ಕೊಡ್ತಾನೆ, ಕಂಬಳಿ ಕೊಡ್ತಾನೆ, ಬಟ್ಟೆ ಕೊಡ್ತಾನೆ. ಪಾಪ ಸುಮಾರು ಖರ್ಚು ಮಾಡೋನು. ಹೆಚ್ಚು ಕಡಿಮೆ ಒಂದು 7 ವರ್ಷದಿಂದ ಒಂದು 50-60 ಲಕ್ಷ ಖರ್ಚು ಮಾಡೋಣ. ಹಾಗೆ ಯಾರೋ ಅನಾಥಾಶ್ರಮದಲ್ಲಿ ಹೋದಾಗ ನಮ್ಮ ಗುರುಜಿಯವರು ಅವ್ರ ಹತ್ರ ಹೋಗಿ ಸಾಲ್ವ್ ಆಗುತ್ತೆ ಅಂತ ಕಳಿಸಿದ್ರು. ಬಂದರು, ಎಲ್ಲ ಕೇಳಿದೆ. ನೋಡಪ್ಪ, ನೀನೇನು ಮಾಡ್ತಾ ಇದ್ದೆ ಪುಣ್ಯ ಕೆಲಸ ಕಣೆಯ, ಅದೇನು ತೊಂದರೆ ಇಲ್ಲ. ಬಟ್ ಅದು ಸಮಸ್ಯೆಗೆ ಸಮಾಧಾನ ಅಷ್ಟೇ, ಪರಿಹಾರ ಅಲ್ಲ. ನಾನು ಏನು ಹೇಳ್ತೀನಿ ಅದನ್ನು ಮಾಡು. ಮೂಲವಾಗಿ ಪ್ರಾಣಿ ಪಕ್ಷಿಗಳಿಗೆ ಹೊಟ್ಟೆ ತುಂಬ ಫುಲ್ಫಿಲ್ ಆಗಬೇಕು, ಅಂದರೆ ಅದು ತೃಪ್ತಿಗೊಳ್ಬೇಕು. ಇವಾಗ ಹುಲ್ಲು ತಿಂತದೆ ಹಸು, ಅದಕ್ಕೆ ಅದೇನು ಹಿಂಡಿ ಬೂಸ ಅಂತ ಕೊಡ್ತಾರೆ, ಅದು ಕೂಡ ತಿಂತದೆ. ಸಂಕ್ರಾಂತಿ ಹಬ್ಬದ ದಿವಸ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಎಲ್ಲ ಬೇಯಿಸಿರೋದು ಕೊಡ್ತಾರೆ, ಗಪ್ಕ ಅಂತ ತಿಂತದೆ. ಅದಕ್ಕಿಷ್ಟ ಅದು.
ಆ ರೀತಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗೆ ಅದಕ್ಕೇನು ಇಷ್ಟ ಆಗುತ್ತೋ ಆ ರೀತಿ ತೃಪ್ತಿ ಪಡಿಸ್ಬಿಡು. ಇದನ್ನ ನೀನು ಮಾಡ್ತಾ ಹೋಗು, ದಿನನಿತ್ಯ ನೀನು ಮಾಡು. 1080 ಗಿಡಗಳನ್ನು ನೆಡು. 12 ಥರ ಗಿಡಗಳನ್ನು ಬರ್ಕೊಡ್ತೀನಿ, ಇದನ್ನೆಲ್ಲ ನೆಡ್ತಾ ಹೋಗು. ಸೊ 763ನೇ ಗಿಡ ನೆಟ್ಟಾಗ ಮನೆಯಿಂದ ಫೋನ್ ಬಂತು, ನಾನು ಕನ್ಸೀವ್ ಆಗಿದ್ದೀನಿ ಅಂತ. ಅಂದರೆ ಇದು ಸೂಕ್ತವಾದ ಪರಿಹಾರ. ಮುಂಚೆ ಮಾಡ್ತಾ ಇರೋದು ತಪ್ಪು ಅಂತಲ್ಲ, ಅದು ಸೂಟೇಬಲ್ ಅಲ್ಲ. ಸಮಾಧಾನ ಬೇರೆ, ಪರಿಹಾರ ಬೇರೆ. ಈಗ ನೀನು ಅದನ್ನಾದರೂ ಮಾಡು, ಇದನ್ನಾದರೂ ಮಾಡು. ಪಾಪ ಮಗುನೂ ಆಯಿತು, ಮಗುಗೆ ನಾನು ಹೆಸರು ಕೂಡ ಇಟ್ಕೊಟ್ಟೆ. ಈಗ ಆಲ್ರೆಡಿ ಮಗುಗೆ 12-13 ವರ್ಷ ಇರ್ಬೋದು, ಮೋಸ್ಟ್ಲಿ SLC 9th ಸ್ಟ್ಯಾಂಡರ್ಡ್ ಓದ್ತಾನೆ. ಸೊ ಇದೆಲ್ಲ ರೆಗ್ಯುಲರ್ ಆಗಿ ಹೋಗ್ತಾ ಇದೆ. ಬಟ್ ಆತ ಅವ್ರ ಅಪ್ಪ ಅಮ್ಮ ಇವತ್ತು ಕೂಡ ನಾನು ನಿಲ್ಲಿಸಿಲ್ಲ, ಅದನ್ನ ಹಂಗೆ ಕಂಟಿನ್ಯೂ ಮಾಡೋರು. ಇದುವರೆಗೂ ಹೆಚ್ಚು ಕಡಿಮೆ ಒಂದು 12,000 ಮರಗಳನ್ನು ನೆಟ್ಟವನು, ನೆಡ್ತಾನೆ ಅವನೇ. ಒಳ್ಳೇದು, ಬಹಳ ಸಂತೋಷ. ಅವನ ಸಮಸ್ಯೆಗೆ ಇಷ್ಟು ನೆಟ್ಟಿದ್ರೆ ಸಾಕು. ಬಟ್ ಪುಣ್ಯ ಕೆಲಸ ಮಾಡೋದನ್ನ ಮಾಡ್ಕೊಂಡು ಹೋಗಿ. ಹಂಗಂತೇಳಿ ನಿರ್ಗತಿಗರಿಗೆ ಊಟ ಕೊಡೋದು ಬಟ್ಟೆ ಕೊಡೋದು ನಿಲ್ಲಿಸಿಲ್ಲ, ಅದು ಮಾಡ್ತಾವನೆ. ಪ್ರಾಣಿ ಪಕ್ಷಿಗಳಿಗೂ ಊಟ ಹಾಕ್ತಾವನೆ, ಗಿಡಗಳನ್ನು ನೆಡ್ತಾವನೆ. ದಟ್ಸ್ ಗ್ರೇಟ್. ಸೊ ಹಂಗಾಗಿರೋದ್ರಿಂದ ಸೂಕ್ತವಾಗಿರೋದು ಯಾವುದು, ಇದು ಬಹಳ ಬಹಳ ಮುಖ್ಯ. ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರ ಯಾವುದು? ಇದು ಸಮಾಧಾನನ ಪರಿಹಾರನ, ಇದು ಸಮಾಧಾನನ ಪರಿಹಾರನ. ಹಂಗಾಗಿ ಸಮಾಧಾನ ಬೇರೆ, ಪರಿಹಾರ ಬೇರೆ. ಇದನ್ನ ನೀವು ಚೆನ್ನಾಗಿ ಐಡೆಂಟಿಫೈ ಮಾಡಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಸೊ ಕೆಲವರು ಸಮಾಧಾನಗಳನ್ನು ನೋಡ್ಕೊಳ್ತಾರೆ, ಇದು ಟೆಂಪ್ರವರಿ. ಪರಿಹಾರಗಳನ್ನು ನೋಡ್ಕೊಳ್ತಾರೆ, ಇದು ಪರ್ಮನೆಂಟ್. ಈ ಇಡೀ ಭೂಮಂಡಲ, ಇಡೀ ಜೀವನ ಅಂದ್ರೆ ಏನು ಅಂದ್ರೆ ಸಂಘರ್ಷ ಅಂತ. ಅಂದ್ರೆ ಸಂಘರ್ಷವಿಲ್ಲದರೆ ನಿಮ್ಗೆ ಇಲ್ಲಿ ಏನು ದಕ್ಕದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದು ಸಂಘರ್ಷ. ಒಂದು ಹೆಜ್ಜೆ ಇಟ್ಟರೆ ಕವಲೊಡೆದ ದಾರಿ, 2 ದಾರಿಗಳು ಸಿಗ್ತವೆ. ಹಿಂಗೋಗ್ಲಾ ಹಿಂಗೋಗ್ಲಾ. ಒಂದ್ರಲ್ಲಿ ಹೋಗಿ ಒಳ್ಳೇದಾಗುತ್ತೆ, ಒಂದ್ರಲ್ಲಿ ಹೋಗಿ ಕೆಟ್ಟದಾಗುತ್ತೆ. ಬಟ್ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಹೆಂಗ್ ಗೊತ್ತಾಗುತ್ತೆ? ಸರಿ, ಏನದು ಕಣ್ಣ ಮುಚ್ಚೆ ಗಾಡೆ ಗೂಡೆ ಅವರೇ ಅದೇನೋ ಹೇಳ್ಬಿಟ್ಟು ಹಿಂಗೆ ಓಕೆ ಈ ಕಡೆ ಹೋಗ್ಬಿಡ್ತೀನಿ, ಹಿಂಗೆ ಹೋಗ್ಬಿಡೋದು. ಅದು ಒಳ್ಳೇದ ಕೆಟ್ಟದ್ದು ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಏನೋ ಲೆಕ್ಕ ಹಾಕ್ಬಿಟ್ಟು 10-20 ಐಸ್ ಪೈಸ್ ಆಡ್ತಾರಲ್ಲ, ಹಂಗೆ ಮಾಡ್ಬಿಟ್ಟು ಈ ಕಡೆ ಹೋಗ್ತೀನಿ. ಅದು ಒಳ್ಳೇದಾದ್ರೆ ಬಚಾವ್, ಕೆಟ್ಟದಾದ್ರೆ ವಾಪಸ್ ಬಾ ಮತ್ತೆ ಹಿಂಗೆ ಹೋಗು. ಪ್ರತಿ ಹೆಜ್ಜೆಗೂ ಕವಲಾಡೋದ ದಾರಿಗಳು 2. ಪ್ರತಿ ಹೆಜ್ಜೆಯಲ್ಲೂ ಸಮಸ್ಯೆಗಳು ಇದ್ದೇ ಇರ್ತವೆ. ಅದಕ್ಕೆ ಮನುಷ್ಯನಿಗೆ ಏನು ಬೇಕು? ಪರಿಹಾರಗಳು ಬೇಕು. ಪರಿಹಾರಗಳು ಎಲ್ಲಿ ಸಿಗ್ತವೆ? ಜ್ಞಾನದಲ್ಲಿ ಸಿಗ್ತವೆ. ಜ್ಞಾನ ಎಲ್ಲಿ ಸಿಗ್ತವೆ? ಅನುಭವಗಳಿಂದ ಸಿಗ್ತವೆ. ಇನ್ನು ಎಲ್ಲಿಂದ ಸಿಗ್ತವೆ? ಪುಸ್ತಕ ಓದೋದ್ರಿಂದ ಸಿಗ್ತವೆ. ಸಾಂಗತ್ಯ. ಬುದ್ಧಂ ಶರಣಂ ಗಚ್ಚಾಮಿ ಅಂತ. ಅದರ ಅರ್ಥ ಏನಂದ್ರೆ, ಬುದ್ಧ ಅಂದ್ರೆ ಜ್ಞಾನಿ, ತಿಳಿದವನು, ಅರಿತವನು, ವೈಸ್ ಮ್ಯಾನ್. ಸೊ ಅವನ ಹತ್ರ ಸೊಲ್ಯೂಷನ್ ಇರ್ತವೆ. ಇಂಥವ್ರ ಹತ್ರ ಹೋಗಿ ನೀವು ಬುದ್ಧಂ ಶರಣಂ ಗಚ್ಚಾಮಿ, ಅವನ ಹತ್ರ ನಾವು ಧಮ್ಮಂ ಶರಣಂ ಗಚ್ಚಾಮಿ, ಧರ್ಮಕ್ಕಾದರೂ ನೀವು ಶರಣಾಗಿ, ಅಲ್ಲೂ ನಿಮಗೆ ಪರಿಹಾರಗಳು ಸಿಗ್ತವೆ, ಜ್ಞಾನ ಸಿಗ್ತವೆ. ಸಂಘಂ ಶರಣಂ ಗಚ್ಚಾಮಿ, ಸಂಘದಲ್ಲಾದರೂ ಇರು, ಅಂದ್ರೆ ಸಾಂಗತ್ಯ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ನಡೆ ಕೆಸರಲ್ಲಿ ಮುಳ್ಳು ತುಳಿದಂತೆ ಸರ್ವಜ್ಞ. ಸಜ್ಜನರ ಸಂಘ ಮಾಡು, ಖಂಡಿತವಾಗ್ಲೂ ನಿನಗೆ ಅದ್ಭುತವಾದಂತ ಸಿಗ್ತದೆ. 3 ಆಪ್ಷನ್ ಹೇಳ್ಬಿಟ್ಟು ಅವನು ಬುದ್ಧ. ವೈಸ್ ಮ್ಯಾನ್, ಗುರುಗಳ ಹತ್ರನಾದ್ರೂ ಹೋಗು, ಧರ್ಮದ ಒಂದು ಆಧೀನಕ್ಕೆ ಶರಣಾಗ್ಬಿಡು, ಅಥವಾ ಅದರ ಮಾತು ಕೇಳು, ಇಲ್ಲಾಂದ್ರೆ ಸಾಂಗತ್ಯದಿಂದ ಅನ್ನೋದು ಸರಿ ಮಾಡ್ಕೊ. ಅದನ್ನು ನಾವು ಮಾಡ್ತಾ ಇರ್ಬೇಕು. ಓವರ್ ಆಲ್ ಆಗಿ ನಿಮ್ಮ ಬದುಕು ಈ ನಂಬಿಕೆ ವಿಶ್ವಾಸ ಅನ್ನೋ ಬೇರೆ ಮೇಲೆ ನಿಂತಿದೆ. ಆ ನಂಬಿಕೆ ವಿಶ್ವಾಸಗಳು ಯಾರ್ಯಾರಿಗೆ ಎಷ್ಟೆಷ್ಟು ಸಂಪಾದನೆ ಮಾಡಿದರೆ ಅಷ್ಟಷ್ಟು ರಿಸಲ್ಟನ್ನು ಕೊಡ್ತಾ ಇರ್ತದೆ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ನಾನು ನಂಬಿರೋದು ನಂಬಿಕೆನ, ಮೂಢನಂಬಿಕೆನ? ಇದು ನನ್ನನ್ನು ಬೆಳೆಸ್ತಾ ಇದೆಯಾ? ಇದು ನನ್ನನ್ನು ಉಳಿಸ್ತಾ ಇದೆಯಾ? ಇದು ನನ್ನನ್ನು ಅಳಿಸ್ತಾ ಇದೆಯಾ? ಇಸ್ಪಿಟ್ ನೋಡಿ, ಜೂಜಾಡೋರು ನೋಡಿ, ಹೆಣ್ಮಕ್ಳು ಚಟ ಮಾಡೋರು ನೋಡಿ, ಕುಡಿಯೋರು, ಸ್ಮೋಕ್ ಮಾಡೋರು, ಬೇರೆ ಬೇರೆ ಚಟಗಳಿರ್ತಾವೆ, ಅವ್ರನ್ನೆಲ್ಲ ನೋಡಿ ಅವನು ನಂಬಿಟ್ಟವನೇ, ಈ ಸಲ ನಾನು ರೇಸ್ ಕೋರ್ಸಲ್ಲಿ ಈ ಕುದುರೆಗೆ ಹಾಕಿದ್ದೀನಿ, ನಾನೇ ಗೆಲ್ಲೋದು. ಕ್ರಿಕೆಟ್ ಬೆಡ್ಡಿಂಗ್ ಕಟ್ತಾರೆ, ಈ ಸಲ ಇಂಡಿಯಾನೇ ಗೆಲ್ಲೋದು, ಪಾಕಿಸ್ತಾನ ಹೋಯ್ತು, ಈ ಸಲ ಆಸ್ಟ್ರೇಲಿಯಾನೇ ಗೆಲ್ಲೋದು, ಸೌತ್ ಇಂಡಿಯಾ ಹೋಯ್ತು, ಬೆಡ್ಡಿಂಗ್ ಕಟ್ಬಿಡ್ತಾರೆ. ಅವನು ಬಲವಾಗಿ ನಂಬಿಟ್ಟವನೇ ಇದು ಗೆದ್ದೇ ಗೆಲ್ತದೆ ಅಂತ. ಯಾವ ಭರವಸೆ ಮೇಲೆ ನಂಬ್ತದೆ? ನಂಬಿಕೆ ಅಷ್ಟೇ ಅಲ್ಲ. ಅವನು ಗೆಲ್ಬೋದು, ಸೋಲ್ಬೋದು, ಬಟ್ ಇವನ್ ನಂಬಿಕೆ ಬಲವಾಗಿದೆ. ಬೆಡ್ಡಿಂಗ್ ಹಾಕ್ದ, ಕುದುರೆಗೆ ಹಾಕ್ದ, ಯಾಕೆ ಕೊಟ್ಟೋಯ್ತು? ಅದ್ರ ಹಿನ್ನೆಲೆ ಲಾಜಿಕ್ ಏನು, ಮ್ಯಾಜಿಕ್ ಏನು? ಸೊ ಎಷ್ಟು ಭ್ರಮೆ ಇದೆ, ಎಷ್ಟು ಕಲ್ಪನೆ ಇದೆ, ಎಷ್ಟು ಊಹೆ ಇದೆ, ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ, ಅದನ್ನೆಲ್ಲ ಜಡ್ಜ್ ಮಾಡಕ್ ಹೋಗಲ್ಲ. ಸುಮ್ಮನೆ ಹಾಕದ, ಗೆಲ್ತೀನಿ ಅಂತ, ಗೆಲ್ಲಿಲ್ಲ. ಇಲ್ಲಿ ಬರ್ತಾರೆ ನನ್ನ ಹತ್ರ, ಅಂದ್ರೆ 21 ವರ್ಷದ ಅನುಭವ ಏನು ಸುಮ್ಮನೆ ಅಲ್ಲ, ಅದ್ಭುತವಾಗಿದೆ. ಬರ್ತಾರೆ, ಎಲ್ಲ ಕಳ್ಕೊಂಬರ್ತಾರೆ. ಅವನು
ಹೆಚ್ಚು ಕಡಿಮೆ ಒಂದು 5-6 ಕೋಟಿ ಆಸ್ತಿ. ಫಸ್ಟು ಜಮೀನು ಮಾರ್ದ, ಹೋಗಿ ಕುದುರೆ ಬಾಲಕ ಆಗ್ತಾ, ಸೈಟ್ ಮಾರ್ದ, ಕುದುರೆ ಬಾಲಕ ಆಗ್ತಾ, ಮನೆ ಅಡ ಇಟ್ಟ, ಕುದುರೆ ಬಾಲಕ ಆಗ್ತಾ, ಮನೇನ ಮಾರ್ಬಿಟ್ಟ, ಕುದುರೆ ಬಾಲಕ ಆಗ್ತಾ, ಹೆಂಡತಿ ಮಕ್ಕಳು ನೆಕ್ಸ್ಟ್ ಮನೆ ಒಳಗಡೆ ಇರೋ ಒಡವೆ ಗಿಡವೆ ಎಲ್ಲ ಮಾರ್ದ, ಹಾಕ್ಬಿಟ್ಟ. ಈಗ ಹೆಂಡತಿನೂ ಹೋಗಿ ಸತ್ಯ ಹರಿಶ್ಚಂದ್ರನ್ ಥರ ಅಡ ಇಟ್ಬಿಟ್ಟವನೆ, ಇಷ್ಟು ದುಡ್ಡು ಕೊಡ್ತೀನಿ ಅಂತ. ಪಾಪ ಮಕ್ಕಳು ದುಡಿಯೋದನ್ನೆಲ್ಲ ತಿಂದು ಹಾಳು ಮಾಡ್ಬಿಟ್ಟ. ಈಗ ಏನೂ ಇಲ್ಲ, ಸಾಲ ಮಾಡಕ್ ಶುರು ಮಾಡ್ದ, ಅದು ಹಾಳು ಮಾಡ್ಬಿಟ್ಟ. ಈಗ ಅವನು 2 ಕೋಟಿ ರೂಪಾಯಿ ಸಾಲದಲ್ಲವನೇ, ಇದನ್ನೆಲ್ಲ ತಿಂದು ತೇಗಿ 2 ಕೋಟಿ ರೂಪಾಯಿ ಸಾಲ ಮಾಡ್ಕೊಂಡವನೆ. ಈಗಲೂ ಅವನು ನಂಬಿಕೆಯನ್ನ ಬಿಟ್ಟಿಲ್ಲ, ನಾನು ಗೆದ್ದೇ ಗೆಲ್ತೀನಿ. ಒಂದ್ ದಿವಸ ನನ್ನ ಹತ್ರ ಬಂದು ಕೇಳ್ತಾವನು, ಗುರುಜಿ ಒಂದು 10 ಲಕ್ಷ ಕೊಡಿ, ನಾನು ನಿಮ್ಗೆ 15 ಲಕ್ಷ ಕೊಡ್ತೀನಿ, ಗೆಲ್ತೀನಿ ಗುರುಜಿ ಅಂತ. ಅಂದ್ರೆ ಅವನ ನಂಬಿಕೆ ಸುಳ್ಳಾಗೋದಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೆಲ್ಲ ಕಳ್ಕೊಂಡ್ರು ಕೂಡ ಅವನು ನಂಬಿಕೆ ಬಿಟ್ಟಿಲ್ಲ. ಇಲ್ಲ, ನಾನು ಗೆದ್ದೇ ಗೆಲ್ತೀನಿ, ಖಂಡಿತವಾಗ್ಲೂ ಗೆಲ್ತೀನಿ. ಅದೇ ರೀತಿ ಎಲ್ಲ ದುಶ್ಚಟಗಳು ಮಾಡೋರು ಕೂಡ ಒಂದು ಭರವಸೆಯನ್ನು, ನಾನು ಇವತ್ತು ಇಸ್ಪೀಟಲ್ಲಿ ಗೆದ್ದೇ ಗೆಲ್ತೀನಿ. ಅದು ಅವಾಗ ಇಸ್ಪೀಟ್ ಅಂತ ಆಡ್ತಾ ಇದ್ರು, ಈಗೇನೋ ಕೆಸಿನೋ ಅಂತ ಬಂದ್ಬಿಟ್ಟೈತೆ, ಕ್ಲಬ್ಗಳು ಬಂದ್ಬಿಟ್ಟೈತೆ. ಕುತ್ಕೋತಾರೆ, ಎಲ್ಲ ಕುತ್ಕೊಂಡು ಕ್ಯಾರಮಲ್ಲಿ ದುಡ್ಡು ಕಟ್ತಾರೆ, ಚೆಸ್ಸಲ್ಲಿ ದುಡ್ಡು ಕಟ್ತಾರೆ, ಏನೋ ಆಟಗಳಲ್ಲಿ ದುಡ್ಡು ಕಟ್ತಾರೆ. ಗೆದ್ರಿಷ್ಟು ಸೋತ್ರಿಷ್ಟು ಅಂತ ಅದು ಚಟ ಆಗ್ಬಿಡ್ತದೆ. ಹಂಗಾಗಿ ಕೆಲಸನೇ ಮಾಡಲ್ಲ, ಕೆಲಸ ಮಾಡೋದು ಬಿಟ್ಟು ಬರೀ ಹಿಂಗೆ ಕೂತ್ಕೊಂಡು ಇಸ್ಪೀಟ್ ಆಡ್ಕೊಂಡು ಅವನು ಇಷ್ಟು ಕಟ್ಟಿ ಇವನು ಕಾರ್ ಕೀಗಳು ಇಟ್ಟುಬಿಡ್ತಾರೆ, ಮನೆ ಪತ್ರಗಳು ಇಟ್ಬಿಡ್ತಾರೆ, ಅಂಗಡಿನ ಕೊಟ್ಬಿಡ್ತಾರೆ. ಏನು ಒಬ್ರ ಇಬ್ರ? ಸೋತಷ್ಟು ನಿಮಗೆ ಹೆಸರು ಒಳಗಡೆ ಮುಳುಗ್ತಾ ಇದ್ದೀರ, ಮುಳುಗ್ದಷ್ಟು ನಿಮಗೆ ಮಜಾ. ಯಾಕೆ ಮಜಾ ಅಂದ್ರೆ ಅದೊಂದು ನಶೆ. ದುಶ್ಚಟಗಳು ಒಂದು ನಶೆ. ಆ ದುಶ್ಚಟಗಳಿಂದ ದುರಭ್ಯಾಸಗಳು, ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ತಾರೆ, ಅದನ್ನ ಗುಡ್ ಹ್ಯಾಬಿಟ್ಸ್ನ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು. ಇದು ಚಟಗಳೇ. ನಾನೇನ್ ಮಾಡ್ತೀನಿ, ಹೋಗಿ ಲೈಬ್ರರಿಲಿ ಹೋಗಿ ಕೂತ್ಕೊಂಡು ಪುಸ್ತಕಗಳು ಓದ್ತಾ ಇರ್ತೀನಿ, ಇಲ್ಲ ಪುಸ್ತಕ ತಗೊಂಬಂದು ಪುಸ್ತಕಗಳನ್ನು ಓದ್ತಾ ಇರ್ತೀನಿ, ಇಲ್ಲ ಪುಸ್ತಕಗಳನ್ನು ಬರಿತಾ ಇರ್ತೀನಿ. ಇದು ಹವ್ಯಾಸನೇ, ಇದು ಚಟನೇ. ಇದೇನು ಚಟ ಅಲ್ಲ ಅನ್ಕೊಂಬಿಡಿ, ಇದು ಪುಸ್ತಕ ಓದೋದು ಚಟನೇ. ಯಾರೋ ಗುರುಜಿ ನಂಗೆ ಅಪಾಯಿಂಟ್ಮೆಂಟ್ ಕೊಡಿ ಅಂತ, ನಾನು ಇಲ್ಲಪ್ಪ ಹೊರಗಡೆ ಇದ್ದೀನಿ, ನಾನು ನಾಳೆ ಬಾ ನೀನು ಅಂತ ಯಾಕೆ ಹೇಳಿ ಕಳಿಸ್ತಿದ್ರೆ, ನನಗೆ ಇದು ಪುಸ್ತಕ ಓದ್ತಾ ಮುಗಿಸ್ಬಿಡ್ತೀನಿ, ಇನ್ನು ಅವ್ನು ಬಂದರೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ನೋಡಿ, ಅವ್ನು ದುಡ್ಡು ಕೊಡ್ತಾವನ್ ಪಾಪ, ಬಟ್ ದುಡ್ಡು ಬೇಡ ಹೋಗು ಅಂತ ಕಳಿಸ್ಬಿಟ್ಟು, ಇದು ಚಟನೇ. ಆದರೂ ಹೋಗಲ್ಲಿ ಇಸ್ಪೀಟ್ ಆಡೋದಕ್ಕಿಂತ, ಎಲ್ಲೋ ಬೆಡ್ಡಿಂಗ್ ಕಟ್ಟೋದಕ್ಕಿಂತ ಇದೊಂದಷ್ಟು ಜ್ಞಾನನಾದರೂ ಕೊಡ್ತದೆ. ಸೊ ಇದು ಚಟನೇ. ಇದನ್ನು ಮಾಡಿ. ಮನೆಯಲ್ಲೆಲ್ಲ ನೋಡಿದ್ದೀರ ನೀವು, ಹೆಣ್ಮಕ್ಳು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ, ಹೂವು ತಗೊಂಬರ್ತಾರೆ. ನಮ್ಮನೆಯವಳು ದೈವ ಭಕ್ತೆ, ಮನೆ ನೀಟಾಗಿ ಇಟ್ಕೊಂಡಿರ್ತಾಳೆ. ಡೈಲಿ ಒಂದು 100-150 ರೂಪಾಯಿ ಕೊಟ್ಬಿಡ್ಬೇಕು ಪೂಜೆಗೆ, ಊದ್ಬತ್ತಿಗೆ, ಗಂಧದ ಕಡ್ಡಿಗೆ, ಅವಕ್ಕೆ ಇವಕ್ಕೆಲ್ಲ. ಹಬ್ಬದ ದಿವಸ ಒಂದು 500 ರೂಪಾಯಿ ಎಕ್ಸ್ಟ್ರಾ ಕೊಡಿದ, ತಗೊಳಮ್ಮ, ಎಲ್ಲ ಖರ್ಚು ಎಷ್ಟಾಯ್ತು ಪೂರ್ತಿ ಹಬ್ಬದ್ದು, ಒಂದು 5,000, ಇನ್ನೊಂದು 6,000 ಕೊಡ್ತೀನಿ, ತಗೋ ಮಜಾ ಮಾಡು. ಅದು ಚಟನೇ, ಬಟ್ ಒಳ್ಳೆ ಚಟ. ಕೆಲವ್ರು ಮನೆಯನ್ನೆಲ್ಲ ಸಿಂಗಾರಿಸ್ತಾ ಇರ್ತಾರೆ, ಏನನ್ನು ಪೇಂಟಿಂಗ್ ಮಾಡೋದು, ಮತ್ತು ಇನ್ನೊಂದೇನೋ ಸ್ಕ್ರೀನ್ಗೆ ಎಂಬ್ರಾಯ್ಡ್ರಿ ಮಾಡೋದು, ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳೋದು ಹವ್ಯಾಸ. ಅದು ಇದು ಚಟನೇ, ಒಳ್ಳೆ ಚಟ, ಲಕ್ಷಣವಾಗಿ ಕಾಣ್ತದೆ. ಇದನ್ನ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ದುಶ್ಚಟಗಳಿಗೆ ಹೋಗಿ ಬಲಿಯಾಗೋದಕ್ಕಿಂತ ಇದೆಷ್ಟೋ ವಾಸಿ. ಆದ್ರಿಂದ ಪ್ರತಿಯೊಂದು ಕೂಡ ನಂಬಿಕೆ, ನಂಬಿಕೆ, ನಂಬಿಕೆ. ಆ ನಂಬಿಕೆ ಮೇಲೆ, ನಂಬಿಕೆ ಅನ್ನೋ ಬೇರು ನಮ್ಮ ಇಡೀ ಜೀವನವನ್ನ ತೂಗಿಸ್ತಾ ಇರ್ತದೆ, ಸಾಕ್ತಾ ಇರ್ತದೆ. ಆದ್ರಿಂದ ನಂಬಿಕೆ, ವಿಶ್ವಾಸ, ಇದರ ಒಂದು ಸಂಪಾದನೆ ಆಗಬೇಕು. ಈ ಸಂಪಾದನೆ ಆದರೆ ನಂಬಿಕೆ, ವಿಶ್ವಾಸ ಅದನ್ನು ನಿಮಗೆ ರಿಸಲ್ಟ್ ಕೊಡ್ತಾ ಹೋಗ್ತಾ ಇರ್ತದೆ. ಅದಕ್ಕೆ ಮೂಢನಂಬಿಕೆಗಳನ್ನೆಲ್ಲ ಬಿಟ್ಟು ಮೂಲವಾಗಿ ಬೇಕಾಗಿರುವಂಥ ಸತ್ವಭರಿತವಾದ ಒಂದು ಜೀವನದಲ್ಲಿ 2 ಇದ್ದೇ ಇರ್ತದೆ. ಒಂದು ಟೆಂಪ್ರವರಿ ಸೊಲ್ಯೂಷನ್, ಒಂದು ಪರ್ಮನೆಂಟ್ ಸೊಲ್ಯೂಷನ್. ಟೆಂಪ್ರವರಿ ಸೊಲ್ಯೂಷನ್ ನಿಮಗೆ ಇಮ್ಮಿಡಿಯೇಟಾಗಿ ರಿಸಲ್ಟ್ ಸಿಗುತ್ತೆ, ಖುಷಿ ಕೊಡುತ್ತೆ, ಆನಂದನೂ ಕೊಡುತ್ತೆ, ಸಂತೋಷ, ನಲಿವು ಎಲ್ಲವನ್ನು ಕೊಡ್ತದೆ. ಆಮೇಲೆ ನೀವು ದುಃಖಿಸ್ಬೇಕಾಗತ್ತೆ. ತಾತ್ಕಾಲಿಕವಾದದ್ದು ನಿಮಗೆ ಖುಷಿ ಕೊಡೋದಿಲ್ಲ, ಅದೆಲ್ಲೋ ದೂರದ ಬೆಟ್ಟ ನುಣಿಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತಾರೆ. ಬಟ್ ಔಟ್ಪುಟ್ ರಿಸಲ್ಟ್ ಸಖತ್ತಾಗಿ ಬರ್ತದೆ. ಆ ತಾತ್ಕಾಲಿಕವಾಗಿರೋದನ್ನ ಹಿಡ್ಕೊಳ್ಳಿ. ಇದು ಲೇಟ್ ಸಿಗೋದು ನಿಮಗೆ ಸ್ವಲ್ಪ ನಿಧಾನ ಆಗುತ್ತೆ, ಬಟ್ ಅಲ್ಟಿಮೇಟ್ ರಿಸಲ್ಟ್ ಕೊಡ್ತದೆ. ಎಲ್ಲರೂ ಏನು ಮಾಡ್ತಾರೆ, ಅಲ್ಲಿವರೆಗೂ ಕಾಯಕ್ಕೆ ನನ್ನ ಹತ್ರ ಸಮಯ ಇಲ್ಲ, ಅಲ್ಲಿವರೆಗೂ ಟೈಮ್ ಇಲ್ಲ, ನನಗೆ ಈಗ ಪಟಕ್ಕಂತ ಆಗ್ಬಿಡ್ಬೇಕು, ಹಂಗೇನಾದರೂ ಇದ್ರೆ ಹೇಳಿ, ಮ್ಯಾಜಿಕ್ಗೆ ತೋರಿಸ್ಕೊಟ್ಬಿಡಿ, ಪವಾಡಗಳು ಮಾಡಿಕೊಟ್ಬಿಡಿ ಅಂತ ಪ್ರತಿಯೊಬ್ಬ 100ಕ್ಕೆ 99 ಜನ ಬರೋರೆಲ್ಲ ಹಿಂಗೆ. ಅದು ತುಂಬ ಲಾಂಗ್ ಗುರುಜಿ, ಹಂಗೆಲ್ಲ ಆಗಲ್ಲ, ನನಗೆ ಈಗ ಏನಾದರೂ ಮಾಡಿ ಬಿಡಿಸ್ಬಿಡಿ. ಮಗ ಏನೋ ಆಕ್ಸಿಡೆಂಟ್ ಆಗ್ಬಿಟ್ಟು ಒಂದು ಸ್ವಲ್ಪ ನೆಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗ್ಬಿಟ್ಟೈತೆ, ಅಂದರೆ ಒಂಚೂರು ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟೈತೆ,
ಅವನಿಗೆ ನೆನಪಿನ ಶಕ್ತಿ ಇಲ್ಲ, ಕಂಡಿಡಿತಾ ಇಲ್ಲ. ನನ್ನ ಹತ್ರ ಕರ್ಕೊಂಬಂದ್ರು, ಮಾತಾಡ್ತಾವನೆ, ಬಟ್ ಜ್ಞಾಪಕ ಇಲ್ಲ ಇವ್ರ ಅಪ್ಪನ ಅಮ್ಮನ ಯಾರು ಏನು ಅಂತ ಗೊತ್ತಿಲ್ಲ. ಕರ್ಕೊಂಬಂದ್ಬಿಟ್ಟು ಸರಿ ಮಾಡಿ ಗುರುಜಿ, ನಾವು ಬಿಟ್ಬಿಟ್ಟು ಹೋಗ್ತೀನಿ ಅಂತ ಬಿಟ್ಬಿಟ್ಟು ಹೋದ್. ನಾನು ಒಂದಷ್ಟು ಮಾತಾಡಿದೆ, ಅವನು ಸ್ವಲ್ಪ ರಿಪೇರಿ ಮಾಡ್ಬೋದು ಇದನ್ನ. ಆಮೇಲೆ ಬಂದರು, ಸರೋದ್ನ ಗುರುಜಿ ಅಂತ ಅವಳೆ. ಅಯ್ಯೋ ದೇವ್ರೇ, ಅಲ್ಲಮ್ಮ ನೀನು ಏನು ಅನ್ಕೊಂಡಿದ್ಯಾ, ನೀನು ಅವನನ್ನು ಬಿಟ್ಬಿಟ್ಟು ಸರೋದ್ನ ಗುರುಗಳೇ ಅಂತ 2-3 ಗಂಟೆ ಆಗಿ ಬಿಟ್ಬಿಟ್ಟು ಬಂದಿದ್ದಿ. ಈಗ ಸರೋದ್ನೊಂದು 2.5 ಗಂಟೆಲಿ ರಿಪೇರಿ ಮಾಡೋಕ್ಕಾಗುತ್ತಾ ಅದನ್ನು? ಅವನನ್ನು ಕೌನ್ಸಿಲಿಂಗ್ ನಿರಂತರವಾಗಿ ಮಾಡಿದ್ರೆ 1 ವರ್ಷ 1.5 ವರ್ಷದಲ್ಲಿ ಅವನ್ನ ಒಂದು ಹಂತಕ್ಕೆ ತರಬಹುದು. ಪೂರ್ತಿ ವಾಸಿ ಆಗಲ್ಲ, ಒಂದು ಹಂತಕ್ಕೆ ತರಬಹುದು. ಬಟ್ 2.5 ಗಂಟೆ ಬಿಟ್ಬಿಟ್ಟು ಸರೋದ್ನ ಗುರುಗಳೇ ಅಂತಂದ್ರೆ, ಅಂದ್ರೆ ಇಲ್ಲಿ ಇವ್ರ ಮೈಂಡ್ ಸೆಟ್ ಎಲ್ಲ ಹೆಂಗಿದೆ ಅಂದ್ರೆ, ಸಮಸ್ಯೆಗಳು ದೊಡ್ಡ ದೊಡ್ಡದು ಬೃಹದಾಕಾರವಾಗಿರ್ತದೆ, ಹಿಂಗೆ ಅನ್ನೋಷ್ಟರಲ್ಲಿ ಸಾಲ್ವ್ ಆಗ್ಬಿಡ್ಬೇಕು. ಸೊ ಆ ರೀತಿ ಮೈಂಡ್ ಸೆಟ್ ಇಟ್ಕೊಂಡು ಬರ್ತಾರೆ. ಖಂಡಿತವಾಗ್ಲಿಲ್ಲ. ಅಂದ್ರೆ ಇವ್ರಿಗೇನಂದ್ರೆ ತಾತ್ಕಾಲಿಕವಾಗಿ ಪರಿಹಾರ ಸಿಕ್ಬಿಡ್ಬೇಕು. ಇದು ಯಾರು ಮಾಡಕ್ ಸಾಧ್ಯ, ನನ್ನಿಂದನೂ ಸಾಧ್ಯವಿಲ್ಲ, ಭಗವಂತನಿಂದನೂ ಸಾಧ್ಯವಿಲ್ಲ. ಸೊ ಪರಿಹಾರ ಒಂದಿದೆ, ಅದ್ಭುತವಾದ ಪರಿಹಾರ ಇದೆ. ಸೀದಾ ತಗೊಂಡೋಗಿ ಗುಳಿಗೆ ಹಾಕ್ಬೇಕಷ್ಟೆ. ಅಂದ್ರೆ ಅವನು ಸತ್ರೆ ಮುಗೀತಷ್ಟೇ, ಅದೇ ಪರಿಹಾರ, ಬೇರೆ ಪರಿಹಾರಗಳಿಲ್ಲ. ಹಂಗಾಗಿರೋದ್ರಿಂದ ಪ್ರತಿಯೊಂದನ್ನು ತಿಳ್ಕೊಳ್ಳಿ. ಇದೆಲ್ಲವೂ ಕೂಡ ನಾನು ಹೇಳ್ಕೊಡ್ತಾ ಇರೋದು ಏನು ಪರಮಜ್ಞಾನ ಬ್ರಹ್ಮಜ್ಞಾನ ಅಲ್ಲ, ಸಾಮಾನ್ಯ ಜ್ಞಾನ. ಈ ಸಾಮಾನ್ಯ ಜ್ಞಾನ ಇಟ್ಕೊಂಡೆ ನಾವು ಶ್ರೀಮಂತರಾಗ್ಬಿಡ್ಬೋದು. ಸಾಮಾನ್ಯ ಜ್ಞಾನ ಇಟ್ಕೊಂಡು ನಾವು ಅದ್ಭುತವಾದ ಸ್ನೇಹ ಸಂಬಂಧದಲ್ಲಿ ನಮಗೆ ಬಂದಿರೋಂಥ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ಸಾಮಾನ್ಯ ಜ್ಞಾನ ಇದೇ ನಮಗೆ ಬ್ರಹ್ಮರಹಸ್ಯ, ಬ್ರಹ್ಮಾಸ್ತ್ರ ಇದು. ಇನ್ನು ಪರಮಜ್ಞಾನ ಬ್ರಹ್ಮಜ್ಞಾನ ಅದೆಲ್ಲ ಬಿಟ್ಟುಬಿಡಿ, ಅವೆಲ್ಲ ಲೆಕ್ಕಕ್ಕೆ ಇಲ್ಲ. ಅದು ನಮಗೆ ಅನಾವಶ್ಯಕ, ಅವಶ್ಯಕತೆನೂ ಇಲ್ಲ. ಇಷ್ಟು ಸಾಮಾನ್ಯ ಜ್ಞಾನ ಇದ್ರೆ ಸಾಕು, ಅದ್ಭುತವಾಗಿ ಬರ್ತದೆ. ಈಗ ನಂಬಿಕೆಗಳು, ವಿಶ್ವಾಸಗಳನ್ನು ಬಲಪಡಿಸ್ಕೊಳ್ತಾ ಹೋಗಿ. ನಮ್ಮ ಅಪ್ಪ ಅಮ್ಮ ಹಾಕಿರೋದು ಒಂದು ನಂಬಿಕೆ, ನಮ್ಮ ಜಾತಿ ಮತ ಹಾಕಿರೋದು ಒಂದು ನಂಬಿಕೆ, ನಮ್ಮ ಭಾಷೆ, ಮಣ್ಣು, ನೆಲ, ಜಲ ಇದೆಲ್ಲ ಹಾಕಿರೋದು ಒಂದು ನಂಬಿಕೆ, ಸ್ಕೂಲು ಕಾಲೇಜುಗಳಲ್ಲಿ ಕಲಿಸ್ಕೊಟ್ಟೋದು ಒಂದು ನಂಬಿಕೆ, ಸಮಾಜ ಕಲಿಸ್ಕೊಟ್ಟಿದ್ದು ಒಂದು ನಂಬಿಕೆ, ಸೋಷಿಯಲ್ ಮೀಡಿಯಾ ಕಲಿಸ್ಕೊಟ್ಟಿರೋದು ಒಂದು ನಂಬಿಕೆ, ಟಿವಿಗಳಲ್ಲಿ ಸೀರಿಯಲ್ಲು ಸಿನಿಮಾ ಕಲಿಸ್ಕೊಡೋದು ಒಂದು ನಂಬಿಕೆ. ಒಂದೊಂದು ನಂಬಿಕೆಗಳನ್ನು ಹಾಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ನಾನೇನು ಹೇಳೋದು ಅಂದರೆ, ಪ್ರಪಂಚದಲ್ಲಿ ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಆಹಾರ ಪದಾರ್ಥಗಳು ಸಿಗ್ತವೆ, ಆಹಾರ ವೆರೈಟಿ ಸಿಗ್ತವೆ. ಅದೆಲ್ಲ ಬೇಕಾಗಿಲ್ಲ. ವೆರಿ ಸಿಂಪಲ್, ನನಗೇನು ಬೇಕು ಅಷ್ಟು ತಿನ್ಕೊಳ್ಳೋದು. ನಾನು ಚಪಾತಿ ಪ್ರಿಯ, ಚಪಾತಿ ತಿಂತೀನಿ, ಮುದ್ದೆ ತಿಂತೀನಿ, ಅನ್ನ ಸ್ವಲ್ಪ ಕಡಿಮೆ ತಿಂತೀನಿ ಅಷ್ಟೇ. ಇನ್ನು ಇಡ್ಲಿ ದೋಸೆ ಅವು ಏನೇನೋ ಮಾಡ್ತಾವೆ, ಸುಮ್ಮನೆ ಮಾಡ್ತಾರಲ್ಲ ಅಂದ್ಬಿಟ್ಟು ಸ್ವಲ್ಪ ತಿಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ನನಗೆ ಏನು ಇಷ್ಟ ಅಂತಂದರೆ, ಮುದ್ದೆ ಕೊಡು, ಚಪಾತಿ ಕೊಡು, ಅಷ್ಟೇ, ಎರಡರಲ್ಲಿ ಒಂದು ಕೊಡು. ಅದಕ್ಕೆ ಸಾಂಬಾರೇ ಬೇಕಾಗಿಲ್ಲ, ಮೊಸರು ಕೊಡು, ಮೊಸರೂ ಬೇಕಾಗಿಲ್ಲ. ನಾನು ನೀರಿಗೆ ಉಪ್ಪು ಮೆಣಸು ಹಾಕೊಂಡು ಅದನ್ನೇ ಬಿಸಿ ಮಾಡ್ಕೊಂಡು ತಿಂದ್ಬಿಡ್ತೀನಿ. ನಂಗೆ ಮುದ್ದೆ ಚಪಾತಿ ಇದ್ರೆ ಸಾಕು. ಅಂದರೆ ವೆರೈಟಿ ಎಷ್ಟಿದಾವೆ, ಲಕ್ಷ ಇದ್ದಾವೆ, ಲಕ್ಷ ಎಲ್ಲ ತಿನ್ನೋಕ್ಕಾಗುತ್ತೆ ಇಲ್ಲ. ಹಂಗಾಗಿ ಎಲ್ಲವನ್ನ ಬಿಟ್ಬಿಟ್ಟು ನನಗೆ ಏನು ಬೇಕು ಅನ್ನೋದನ್ನು ಮಾತ್ರ ಜೋಡಿಸ್ತಾ ಹೋಗ್ಬೇಕಷ್ಟೆ. ಪ್ರಪಂಚದಲ್ಲಿ ಇರೋದನ್ನೆಲ್ಲ ಆಯ್ಕೊಂಬಿಡ್ತೀನಿ ಅಂತಂದರೆ ನೀವು ಗುಜರಿ ಅಂಗಡಿ ಆಗ್ಬಿಡ್ತೀರ. ಒಂದೊಂದು ಮನೆಗೆ ಹೋಗ್ತಾನೆ, ಅಲ್ಲಿರೋ ಐಟಮ್ಗಳನ್ನೆಲ್ಲ ತಗೊಂಬರ್ತಾನೆ, ಹಾಕ್ತಾನೆ, ಇನ್ನೊಂದು ಮನೆಗೆ ಹಾಕ್ತಾನೆ. ಒಂದು 100ಕ್ಕೆ 100 ಅಡಿ ತುಂಬೋಯ್ತು ಗುಜರಿ. ಪಕ್ಕದಲ್ಲಿರೋದನ್ನು ಖಾಲಿ ಕೇಳ್ದ, ಅದು 100ಕ್ಕೆ 200 ಅಡಿ ಆಯಿತು, 100ಕ್ಕೆ 300 ಅಡಿ ಆಯಿತು, 100ಕ್ಕೆ 500 ಅಡಿ, ಎಲ್ಲ ಕಸ ಬಂದು ತುಂಬ್ಕೊಂಬಿಟ್ಟು. ನನಗೆ ನಿಮ್ಮ ತಲೆ ಮೆದ್ಲಲ್ಲೂ ಕೂಡ ಬೇಜಾನ್ ಕಸಗಳಿದೆ. ಇಲ್ಲಿ ಬಂದರೆ ಅದು ನಿಮಗೆ ಕಾಣಿಸಲ್ಲ, ನನಗೆ ಕಾಣಿಸ್ತದೆ. ಸೂಕ್ಷ್ಮ ವಿದ್ಯೆ ಕಲ್ತಿದ್ದೀನಲ್ಲ, ಎಲ್ಲ ಬರೀ ಕಸಗಳು. ಅಯ್ಯೋ ದೇವರೇ, ಅದನ್ನು ಗುಡ್ಸೋಕ್ಕೆ ವರ್ಷ ಆಗ್ತದೆ. ಆ ಕಸ ಎಲ್ಲ ಗುಡ್ಸೋಕ್ಕೆ 1 ವರ್ಷ ಆಗ್ಬಿಡ್ತದೆ. ದಿನ ಎಲ್ಲ 24 ಗಂಟೆ ಗುಡಿಸ್ತೀನಿ ಅಂತಂದ್ರೂ 1 ವರ್ಷ ಬೇಕು ಕ್ಲೀನ್ ಮಾಡೋಕ್ಕೆ. ಎಲ್ಲಿಂದ ಇದು ಮಾಡೋದು? ಅದು ಕಸಗಳು. ಈಗ ಅವನು ವಿಜಯ್ ಕುಮಾರ್ ಅವನ ಪ್ರಶ್ನೆ ಕೇಳ್ತಾನೆ, ಪಾಪ ಫಸ್ಟ್ ಸಲ ಬಂದವನೇ ಕೇಳ್ತಾನೆ, ಡೌಟ್ಗಳಿದೆ. ಅದೇ ಏನಾದರೂ ಅವನ ಆತ್ಮ ಸಮೃದ್ಧಿ ಯೋಗಕ್ಕೆ ಬಂದಿದ್ರೆ ಖಂಡಿತವಾಗ್ಲೂ ಈ ಪ್ರಶ್ನೆಗಳು ಕೇಳ್ತಾ ಇರಲಿಲ್ಲ. ಯಾಕೆಂದ್ರೆ ಅಲ್ಲಿ ಆಲ್ರೆಡಿ ಕಸ ಗುಡಿಸ್ಬಿಟ್ಟು ಕ್ಲಿಯರ್ ಮಾಡ್ಬಿಟ್ಟಿದ್ದೀನಿ. ಈಗ ಬಂದವನಲ್ಲ, ಅದಕ್ಕೆ ಸ್ವಲ್ಪ ಕಸ ಇರ್ತವೆ, ಅದು ಇನ್ನೊಂದಷ್ಟು ಹೋಗ್ತಾ ಅವು ಕ್ಲಿಯರ್ ಆಗ್ತವೆ. ಮೇಯ್ನ್ ನನ್ನ ಕೆಲಸ ಏನು ಅಂದರೆ ಕಸ ಗುಡಿಸೋದು ಅಷ್ಟೇ. BBMP ವರ್ಕರ್ ಇದ್ದಂಗೆ ನಾನು. ಅವ್ರು ಬೀದಿಲಿ ಗುಡಿಸ್ತಾರೆ, ನಾನು ಮನಸ್ಸಲ್ಲಿ ಗುಡಿಸ್ತೀನಿ. ಹೃದಯದಲ್ಲಿ ಏನಾದರೂ ಇದ್ದರೆ ಕ್ಲೀನ್ ಮಾಡ್ತೀನಿ ಅಷ್ಟೇ. ಓಕೆ. ಸೊ ಇವತ್ತು ನಾನು ಹೇಳಿದಂಥ ವಿಚಾರದಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ, ವಿವರವಾಗಿ ಸಂಕ್ಷಿಪ್ತವಾಗಿ ನೀವು ಕೇಳುವಂಥ ಪ್ರಶ್ನೆಗೆ ಉತ್ತರವನ್ನು ನೀಡ್ತೀನಿ. ಎಸ್.
ಯಾರಿಗೇನು ಪ್ರಶ್ನೆಗಳಿಲ್ವಾ? ನಮಸ್ತೆ ನಮಸ್ತೆ, ಹೇಳಪ್ಪ. ಯಾರು ಮಾತಾಡ್ತಿರೋದು? ಹೇಳಪ್ಪ. ಓಕೆ, ಒಳ್ಳೇದಪ್ಪ, ಒಳ್ಳೇದು. ಓಡ್ ಬಾ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಿ. ಎಸ್, ಗುರುಗಳೇ ನಮಸ್ಕಾರ. ನಮಸ್ತೆ ಪ್ರಕಾಶ್ ಕಿಣಿ, ಹೇಳಪ್ಪ. ಗುರುಗಳೇ, ನಾವು ದೇವರಿಗೆ ದೀಪ ಹಚ್ಚಿದ್ದೀವಿ. ದೀಪ ಹಚ್ಚಿದಾಗ ಅಕಸ್ಮಾತ್ ದೀಪ ಆರೋಯ್ತು. ಆರೋದಾಗ ಏನ್ ಮಾಡ್ತೀವಿ, ಅದು ಈಗ ನಾವು ದೀಪ ಹಚ್ಕೊಂಡು ಇದ್ ಮಾಡ್ತೀವಿ. ಬಟ್ ಸ್ವಲ್ಪ ಜನ ಹೇಳ್ತಾರೆ ಅಪಶಕುನ ದೀಪ ಇದಾಯ್ತು ಅಂತ ಅದು ಹೇಳಿದಿರ. ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ. ಏನಿಲ್ಲ, ದೀಪ ಹಾರಿದ್ರೆ ಗಾಳಿ ಬಂದ್ರೆ ದೀಪ ಹಾರೋಗ್ಬಿಡ್ತದೆ. ವೆರಿ ಸಿಂಪಲ್. ದೀಪನ ಗಾಳಿ ಬರದೇ ಇರೋ ಜಾಗದಲ್ಲಿ ಇಡು, ಇಲ್ಲಾಂದ್ರೆ ದೀಪ ಹಚ್ಬಿಟ್ಟು ಒಂದು ಗ್ಲಾಸ್ ಹಾಕ್ಬಿಡು, ಅಷ್ಟೇ, ಮುಗ್ದೋಯ್ತು. ವೆರಿ ಸಿಂಪಲ್. ಈಗ ದೀಪ ಹಾರೋಯ್ತಾ? ದೀಪ ಅಂದ್ರೆ ನಾವು ಒಂದೊಂದ್ಸಲ ಹೇಳ್ತಾರೆ ಸ್ವಲ್ಪ ಜನ, ಬಟ್ ನಾವು ಆಚಾರ ತಿಳ್ಕೊಳ್ಳೋದು. ತಿರ್ಗಾ ನಾನು ದೀಪ ಹಚ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಡ್ಯೂಟಿಗೆ ಹೋಗೋದು. ಒಳ್ಳೇದು. ಅದಕ್ಕೆ ನೀವು ಹೇಳಿದ್ರಲ್ಲ, ಅದು ಒಂದು ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು, ಬೆಕ್ಕು, ನಾವು ಹೋಗ್ತಾ ಇರ್ತೀವಿ ಗಾಡಿಯಲ್ಲಿ, ಟೂ ವೀಲರ್ ಅಲ್ಲಿ, ಅಕಸ್ಮಾತ್ ಬೆಕ್ಕು ಅಡ್ಡ ಬಂದ್ಬಿಟ್ಟು ಎಷ್ಟು 2-3 ಜನ ಅಲ್ಲೇ ನಿಂತ್ಕೊಂಡಿರ್ತಾರೆ. ಬಟ್ ನಾವು ಹೋಗ್ತಾ ಇರ್ತೀವಿ, ಬಟ್ ನಮ್ಗೆ ಆತರ ಏನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಸ್ವಲ್ಪ ಜನ ಏನ್ ಹೇಳ್ತಾರೆ, ಇಲ್ಲ ಬೆಕ್ಕು ಅಡ್ಡ ಹೋದ್ಮೇಲೆ ಹೋಗ್ಬಾರ್ದು, ಆತರ ಎಲ್ಲ ಇರ್ತದೆ. ಗುರುಗಳೇ, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರೆ. ಥ್ಯಾಂಕ್ ಯು ವೆರಿ ಮಚ್. ಅದೆಲ್ಲ ಅವ್ರವ್ರ ನಂಬಿಕೆ. ಈಗ ಅವ್ರಿಗೆ ನಂಬಿಕೆ ಇದೆ, ಅದಕ್ಕೆ ನಿಂತ್ಕೊಂಡ್ರು. ಈಗ ನಿನಗೆ ನಂಬಿಕೆ ಇಲ್ಲ, ಸೀದಾ ಹೋದೆ, ನಿನಗೂ ಏನು ಆಗ್ಲಿಲ್ಲ. ಬಟ್ ಅವರೆಲ್ಲ ನಿಂತ್ಕೊ ಅಂತಾರೆ. ಆಗ್ಲೇ ಹೇಳದ್ನಲ್ಲ, ಅವನಿಗೆ ಜ್ಯೋತಿಷ್ಯದಿಂದ ರಿಸಲ್ಟ್ ಸಿಗ್ತಾ ಇದೆ, ನೀನು ಜ್ಯೋತಿಷ್ಯ ನಂಬು ಅಂತ ಅವ್ನು ಹೇಳ್ತಾವನೆ. ನಿನಗೆ ಅದರಿಂದ ಸಿಗಲ್ಲ. ಸೊ ಅವನಿಗೆ ಸಿಗ್ತಾ ಇದೆ, ಅವ್ನು ಸಿಗ್ಲಿ, ಮಾಡ್ಲಿ, ತೊಂದ್ರೆ ಇಲ್ಲ. ಸಿಕ್ಕವ್ರಿಗೆ ಮಾಡ್ಲಿ, ಸಿಗ್ದವ್ರು ಬಿಡ್ಬಿಡಿ. ನೇಚರ್ ಆಗಿ ನಂಬ್ಕೊಳ್ಬೇಕು, ನಿಸರ್ಗನ ನಂಬ್ಕೊಳ್ಬೇಕು ಅಂತ ಇರಲ್ಲ. ಹೌದು, ಕರೆಕ್ಟ್ ಆಗಿ ನಮ್ಗೆ ಒಂದು ಪಾಠ ಕೊಡುತ್ತೆ. ಹೌದು, ಅದೇ ಅದಕ್ಕೆ ನೀವು ನಿಸರ್ಗ ಕೆಲವ್ರಿಗೆ ಅರ್ಥ ಆಗಲ್ಲ. ವಿಜ್ಞಾನನ ಹಿಡ್ಕೊಳ್ಳಿ. ವಿಜ್ಞಾನ ಏನ್ ಹೇಳುತ್ತೆ, ದೀಪ ಹಾರೋದ್ರೆ ಗಾಳಿ ಬಂತು, ಅದಕ್ಕೆ ಹಾರೋಯ್ತು ಅಂತ ಹೇಳ್ತದೆ. ಅದಕ್ಕೆ ಪರಿಹಾರ ಏನು, ಗಾಳಿ ಬರದೇ ಇರೋ ಜಾಗದಲ್ಲಿ ಇಡಿ, ಇಲ್ಲಾಂದ್ರೆ ಅದಕ್ಕೊಂದು ಗ್ಲಾಸ್ ಹಾಕಿಟ್ಬಿಡಿ, ಮುಗಿದೋಯ್ತು. ವಿಜ್ಞಾನದಿಂದ ಪರಿಹಾರ ಸಿಕ್ಬಿಡ್ತು. ವೆರಿ ಸಿಂಪಲ್. ಈಗ ನನ್ನಂತವನ್ ಏನ್ ಮಾಡ್ತೀನಿ, ನಾನ್ ದೀಪ ಹಚ್ತೀನಿ, ಹಾರೋದ್ರೆ ಬಿಟ್ಬಿಡ್ತೀನಿ. ಅದು ಮಾರನೇ ದಿವಸ ಹಚ್ಕೊಳ್ತೀನಿ, ತಿರ್ಗಾ ಹಚ್ಚಕ್ಕೆ ಹೋಗಲ್ಲ. ಕಂಡ್ಕೊಳ್ಳಿ, ಅಂದ್ರೆ ನಿಮ್ಮ ಮನಸ್ಸನ್ನ ಘಾಸಿಗೊಳಿಸ್ತೇನೆ. ಪ್ರಶಾಂತವಾಗಿರೋದಕ್ಕೆ, ನಿರ್ಮಲವಾಗಿರೋದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಂತ ಪರಿಹಾರಗಳನ್ನ ಕಂಡುಕೊಳ್ಬೇಕೆ ಹೊರತು ಇದನ್ನ ಡ್ಯಾಮೇಜ್ ಮಾಡುವಂತ ಪರಿಹಾರಗಳು ಯಾಕೆ ನಮ್ಗೆ? ನಂಗಾಗಿರೋದ್ರೆ ನಿರಾಳತೆ. ಮನುಷ್ಯ ಆರೋಗ್ಯ, ತೃಪ್ತಿ, ನೆಮ್ಮದಿ ಬೇಕು ಅಂದ್ರೆ ನಿರಾಳವಾಗಿರ್ಬೇಕು ಅಂದ್ರೆ ವಿಜ್ಞಾನ ನಮಗೆ ಸಂಪೂರ್ಣವಾಗಿ ಸಹಾಯಕ್ಕೆ ಬರ್ತದೆ. ಓಕೆ, ಧನ್ಯವಾದಗಳು. ಎಸ್, ಬೇರೆ ಯಾರಿಗೇನಾದ್ರೂ ಡೌಟ್ಸ್ ಇದೆಯಾ, ಅಥವಾ ಏನೋ ಪ್ರಶ್ನೆಗಳು ಕೇಳ್ತೀರಾ? ನಮಸ್ತೆ ಗುರುಜಿ. ನಮಸ್ತೆ, ಹೇಳಪ್ಪ ಮೋಹನ್. ನೀವು ಹೇಳಿದಾಗ ಗುರುಜಿ, ಒಬ್ಬೊಬ್ರು ಒಂದೊಂದನ್ನ ನಂಬ್ಕೊಂಡಿರ್ತಾರೆ, ಅದನ್ನ ಇನ್ನೊಬ್ರ ಮೇಲೆ ಅದು ಪ್ರಯೋಗ ಮಾಡ್ತಾರಲ್ಲ, ಅದನ್ನ ನಾವು ತಡೆಯೋದು ಹೇಗೆ ಗುರುಜಿ? ಯಾಕಂದ್ರೆ ಅವರಿಗೆ ನಾವು ಹೇಳಿದ್ರೆ ಮತ್ತೆ ಅದು ರಿಯಾಕ್ಷನ್, ಅದು ನಾನ್ ಮಾಡಿದ್ರೆ ಸರಿ ಅನ್ನೋ ಒಂದು ವಾದ ಮಾಡ್ತಾರೆ. ಹೌದು, ಈಗ ಇದನ್ನ ನಾವು ಏನಾರು ವಾದ ಮಾಡಿದ್ರೆ ಅವ್ರ ಹತ್ರ ವಾದ ಪಂಡಿತರಾಗ್ಬಿಡ್ತಾರೆ ಗುರುಜಿ. ಹೌದು, ಡೆಫಿನೆಟ್ಲಿ. ಅದಕ್ಕೆ ವೆರಿ ಸಿಂಪಲ್. ಈಗ ನನಗೆ ಅದಕ್ಕೆ ಉತ್ತರ ಏನು ಅಂತಂದ್ರೆ, ಈಗ ನಾನು ನಿಮ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನನಗೂ ಒಂದಷ್ಟು ಜನ ಬರ್ತಾರೆ, ನನ್ನ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ, ನನ್ನ ಬ್ಯಾಕ್ಗ್ರೌಂಡ್, ನಾನು ಏನು ವೃತ್ತಿ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತ. ಬಟ್ ಸ್ನೇಹಿತರು ಅವರು, ನನ್ನ ಬಗ್ಗೆ ಸಂಪೂರ್ಣ ಗೊತ್ತಿಲ್ಲ, ಸುಮ್ಮನೆ ಫ್ರೆಂಡ್, ಪ್ರವಾಸದ ಫ್ರೆಂಡ್ಗಳವರೆಲ್ಲ. ಅವರು ನನ್ನ ಮೇಲೆ ಯಾರಕ್ಕೆ ಬರ್ತಾರೆ? ನಂದು ವೆರಿ ಸಿಂಪಲ್. ನೋಡಪ್ಪ, ಹೋಟ್ಲಿಗೆ ಹೋಗಿದ್ದೀರಿ ಒಂದು 4-5 ಜನ, ಒಬ್ಬನಿಗೆ ಇಡ್ಲಿ ಬೇಕು, ಇನ್ನೊಬ್ಬನಿಗೆ ಪೂರಿ ಬೇಕು, ಪೊಂಗಲ್ ಬೇಕು. ನಾನು ದೋಸೆ ತಗೊಂಡು ತಿಂದೆ. ನೀನು ದೋಸೆ ತಿನ್ಬೇಡ, ನೀನು ಇಡ್ಲಿನೇ ತಿನ್ನು. ನೀನು ಯಾವನ್ಲೆ ಕೇಳಕ್ಕೆ? ನನಗೆ ಇಡ್ಲಿ ಇಷ್ಟ, ತಿಂತಾ ಇದ್ದೀನಿ, ನಿನಗೇನು ಬೇಕದು ತಗೋ.
ಇಲ್ಲ ಇಲ್ಲ, ನೀನ್ ನನ್ನ ಫ್ರೆಂಡ್ಶಿಪ್ ಉಳಿಯಂಗಿದ್ರೆ ನೀನ್ ಇಡ್ಲಿನೇ ತಿನ್ಬೇಕು, ದೋಸೆ ತಿನ್ನಂಗಿಲ್ಲ. ಹೋಗಲೇ, ನಿನ್ನಂತ ಫ್ರೆಂಡ್ಸ್ ಇದ್ರೇನು ಹೋದ್ರೇನು, ಹೋಗ ಸಾಯೋಗ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಅವನಿಗೇನು ಇಷ್ಟ ಬಂತು ಅವ್ನು ತಗೊಂಡು ತಿನ್ಲಿ, ನನಗೇನು ಇಷ್ಟ ಬಂತು ನಾನು ತಗೊಂಡ್ತೀನಿ. ಮಕ್ಕಳನ್ನ ಬೇಕ್ರಿಗೆ ಕರ್ಕೊಂಡು ಹೋದ್ರೆ ಒಂದು ಮಗು ಐಸ್ ಕ್ರೀಮ್ ಕೇಳ್ತದೆ, ಇನ್ನೊಂದು ಚಾಕ್ಲೇಟ್ ಕೇಳ್ತದೆ, ಇನ್ನೊಂದು ಪಪ್ಸ್ ಕೇಳ್ತದೆ, ಇನ್ನೊಂದು ಮಿಕ್ಸರ್ ಕೊಡಿಸು ಅಂತ ಕೇಳ್ತದೆ. ಮಿಕ್ಸರ್ ಎಲ್ಲ ತಿನ್ನಬಾರ್ದು, ನೀನು ಚಾಕ್ಲೇಟ್ ತಿನ್ನು, ಚಾಕ್ಲೇಟ್ ತಿನ್ನಬಾರ್ದು, ನೀನು ಐಸ್ ಕ್ರೀಮ್ ತಿನ್ನು. ಪಾಪ ಮಕ್ಳಿಗೆ ಏನೇನು ಇಷ್ಟ ಬಂತು ಅದು ಕೊಡಬೇಕು. ಅದು ಬಿಟ್ಬಿಟ್ಟು ನನಗೇನು ಇಷ್ಟ ಬಂತು ಅದನ್ನ ತಿನ್ನಕ್ಕಾಗ್ತದ? ಅದಕ್ಕೋಸ್ಕರ ಯಾರಾದರೂ ಬಂದು ಹಿಂಗೆ ಒತ್ತಾಯ ಮಾಡಿದ್ರೆ, ಅಪ್ಪ ನಿನ್ಗೆ ಏನು ಬೇಕು ನೀನು ತಿನ್ನಯ್ಯ, ನನಗೇನು ಬೇಕು ನಾನು ತಿಂತೀನಿ ಕಣಯ್ಯ. ವಿಷಯ ಏನೇ ಇರ್ಬೋದು, ಅವನು ನನಗದು ಇಷ್ಟ ಇಲ್ಲ ಅಂದ್ರೆ ನಾನು ಹೇಳೋದು ಇದೇ ಡೈಲಾಗ್, ನನಗೆ ಏನು ಬೇಕು ನಾನು ಅದನ್ನು ತಗೊಂಡು ತಿಂತೀನಿ. ಹೋಟ್ಲಿಗೆ ಬಂದಿದ್ದೀನಿ, ಇಂತಿಂಥದ್ದು ಬೇಕು. ಹೋಟ್ಲ್ ಅಂದರೆ ಈ ಭೂಮಂಡಲನೇ ಹೋಟ್ಲು, ನಾನು ಹುಟ್ಟಿದ್ದೀನಿ, ಹಂಗಾಗಿ ನನಗಿಲ್ಲಿ ಎಲ್ಲವೂ ಸಿಗ್ತವೆ. ಅದು ಮೆನು ಕಾರ್ಡ್ ಹಾಕ್ಬಿಟ್ಟವ್ರೆ, ಇಡ್ಲಿ ಬೇಕಾ, ದೋಸೆ ಬೇಕಾ, ಪೂರಿ ಬೇಕಾ ಅಂತ. ನಾನು ಇವತ್ತು ನನಗೆ ಈಗ ಪೂರಿ ತಿನ್ನಬೇಕು ಅನ್ನಿಸ್ತದೆ, ತಗೊಂಡು ತಿಂದು. ನಿನಗೇನು ಬೇಕು ತಗೋ, ಬಟ್ ನೀನು ನನಗೆ ಬಲವಂತ ಮಾಡಬೇಡ, ಇದನ್ನು ತಿನ್ನು ಅದನ್ನು ತಿನ್ನು ಅಂತ. ನನ್ನ ಇಷ್ಟ, ನಾನೀಗ ಪಾನಿಪುರಿ ತಿನ್ನಬೇಕು ತಿಂತೀನಿ, ಎಗ್ ಪಪ್ಸ್ ತಿನ್ಬೇಕು ತಿಂತೀನಿ, ಕೇಕ್ ತಿನ್ನಬೇಕು ತಿಂತೀನಿ. ಸೊ ವೆರಿ ಸಿಂಪಲ್. ಹಂಗಾಗಿ ಇನ್ನೊಬ್ರು ಏರಕ್ಕೆ ಬಂದರೆ, ನಿನಗೆ ಇಷ್ಟ ಬಂದಿದ್ದು ನೀನು ತಿನ್ನು, ನನಗಿಷ್ಟ ಬಂದಿದ್ದು ನಾನು ತಿಂತೀನಿ, ಅಷ್ಟೇ, ಮುಗಿದೋಯ್ತು. ಸೊ ನಾನು ಬದುಕ್ತಾ ಇರೋ ಸಿದ್ಧಾಂತ, ಐ ಡೋಂಟ್ ಫೋರ್ಸ್ ಯು ಡೋಂಟ್ ಫೋರ್ಸ್ ಮಿ. ಇದು ನನ್ನ ಸಿದ್ಧಾಂತ, ಮೂಲ ಸಿದ್ಧಾಂತ. ಇದು ಮೊದಲೇ ಹೇಳ್ಬಿಡ್ತೀನಿ, ಅದಕ್ಕೋಸ್ಕರ ಯಾರು ಅದನ್ನ ಬಲವಂತ ಮಾಡಕ್ ಹೋಗಲ್ಲ. ಈಗ ಅವನು ಹೇಳ್ತಾನೆ, ಬಾಗುರು ಹೊಟ್ಟೆ ಬಂದ್ಬಿಟ್ಟೈತೆ ನಿನಗೆ, ಜಿಮ್ಗೆ ಹೋಗೋಣ ಅಂತ. ನೀನು ಜಿಮ್ಗೆ ಹುಟ್ಟಿದ್ಯಾ, ನೀನು ಮಾಡೋಗು. ಇಲ್ಲ ಬಾಗುರು ಅಂತ ಅಂದ್ರೆ ಅವ್ನಿಗೆ ಯಾರೋ ಜೊತೆಗಾರರು ಬೇಕು, ಅದಕ್ಕೋಸ್ಕರ ನನ್ನನ್ನು ಕರಿತಾವನಿ ಜಿಮ್ಗೆ ಹೋಗೋಣ ಬಾ ಅಂತ. ನಾನು ನಿನಗೆ 3 ಯೋಗಾಸನ ನಾನು ಮಾಡಿ ತೋರಿಸ್ತೀನಿ, ನೀನು ಮಾಡ್ಬಿಡು, 1,00,000 ರೂಪಾಯಿ ಕೊಡ್ತೀನಿ ನಿನಗೆ, ನಾನು ಮಾಡೋ ಯೋಗಾಸನ ಮಾಡೋ. ನೀನು ಮಾಡಿದನ್ನ ನಾನು ಜಿಮ್ಗೆ ಬರ್ತೀನಿ ನಿನ್ನ ಜೊತೆಗೆ, ಮಾಡು ಅಂದ, ಮಾಡಿ ತೋರಿಸ್ತೆ. ಅವನು ಒಂದೂ ಮಾಡಲಿಲ್ಲ. ಈಗ ಕೊಡು, ನೀನು 1,00,000 ಕೊಡು ನನಗೆ, ಕೊಡ್ತೀಯಾ? ನಾನೇನಕ್ಕೆ ಚಾಲೆಂಜ್ ಕಟ್ಟಿಲ್ಲ ಅಂತ. ಮೊದಲು ಮುಚ್ಕೊಂಡು ಹೋಗು, ನಿನ್ಗೆ ಜಿಮ್ಗೆ ಹೋಗ್ಬೇಕಾ ಹೋಗು, ಯೋಗಕ್ಕೆ ಹೋಗ್ಬೇಕು ಹೋಗು, ನನ್ನ ಯಾಕೆ ಕರಿತೀಯ? ಬರಲ್ಲ ಅಂತ ಒಂದ್ಸಲ ಹೇಳ್ಬಿಟ್ಟು ಮತ್ತೆ ಬಿಟ್ಬಿಡ್ಬೇಕು, ಸುಮ್ಮನೆ ಬಲವಂತ ಮಾಡ್ಬೇಡ. ಬರಲೇಬೇಡ, ಇನ್ನೊಂದ್ಸಲ ಮನೆ ಹತ್ರನೇ ಬರಬೇಡ, ಕಾಲು ಮಾಡಬೇಡ, ಹೋಗಿ ರೈಟ್ ಹೇಳ್ಬಿಡು ಅಂತ ಕಳಿಸ್ಬಿಡ್ತೀನಿ. ಸುಮ್ಮನೆ ಯಾಕೆ ಅಂತವ್ರನ್ನ ಇಟ್ಕೊಂಡು ಏನು ಮಾಡ್ಬೇಕು? ಬಲವಂತ ಮಾಡೋರ್ನ, ಬಲವಂತಕ್ಕೆ ಬಸರಾದ್ರು ಅಂತಾರಲ್ಲ, ಹಂಗೆ ಅದೆಲ್ಲ ನಂಗೆ ಇಷ್ಟ ಇಲ್ಲ. ಅದಕ್ಕೆ ನೇರವಾಗಿ ಹೇಳಿ ಬಿಟ್ಬಿಡ್ಬೇಕು. ಓಕೆ, ಎಸ್. ಬೇರೆ ಯಾರಾದ್ರಿಗೆ ಏನಾದರೂ ಪ್ರಶ್ನೆಗಳಿದೆಯಾ? ಗುರುದೇವ, ಹೇಳಮ್ಮ ಗೀತಮ್ಮ. ಆತ್ಮ ಸಮೃದ್ಧಿ ಯೋಗ ಕ್ಲಾಸ್ ನೋಡ್ರಿ 2-3 ಸತಿ ಅಟೆಂಡ್ ಆಗ್ಬಿಟ್ಟು ಎಲ್ಲ ಕಸ ಗುಡ್ಸ್ಬಿಟ್ಟಿದಿರಲ್ಲ ಗುರುದೇವ. ಹೌದು. ಆಮೇಲೆ ತುಂಬಾ ಹೊತ್ತಾಗಿತ್ತು, ನಗಾಡ್ದೆ. ಈಗ ಲಾಸ್ಟಿಗೆ ಒಂದು ಗಾದೆ ಹೇಳಿದ್ರಲ್ಲ, ಹೌದು, ಇವತ್ತು ನಗಾಡಿದಿಲ್ಲ ಗುರುದೇವ. ಲಾಸ್ಟಿನ ಗಾದೆ ನಗು ಬಂತು, ಅದಕ್ಕೆ. ಅಲ್ಲ, ಕಸ ಅಲ್ಲಿ ಗುಡಿಸಿದ್ರೆ ಏನು ಇರಲ್ಲ, ನಿರಾಳವಾಗಿರ್ತೀರ ಅಷ್ಟೇ, ಅದಕ್ಕೋಸ್ಕರ. ಬಟ್ ಕೆಲವರೆಲ್ಲ ಹೊಸಬ್ರು ಬಂದವರೆಲ್ಲ, ಅವ್ರಿಗೆ ಪಾಪ ಗೊತ್ತಾಗಲ್ಲ. ಹಂಗಾಗಿ ಎನಿವೆ, ಎಲ್ರಿಗೂ ಒಳ್ಳೇದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ, ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು.